ಸಿಂಪಲ್ ಬೇಸಿಕ್ ಡೌಟ್ ಏನಂದರೆ, ಒಬ್ಬ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಆಗಿ ಪ್ರೊಫೆಷನ್ ತಗೋಬೇಕು ಅಂದರೆ ಅರ್ನಿಂಗ್, ಬೇಸಿಕ್ ಅರ್ನಿಂಗ್ ಎಲ್ಲಿಂದ ಬರುತ್ತೆ? ಸೊ ಒಂದು ನಾನು ವೆರಿ ಸ್ಟ್ರೇಟ್ ಫಾರ್ವರ್ಡ್ ಹೇಳ್ತೀನಿ. ಸೊ ಲೈಫ್ ಲಾಂಗ್ ಇದೆಲ್ಲರಿಗೂ ಇದೊಂದು ಹೇಳ್ತೀನಿ, ವೈಲ್ಡ್ ಲೈಫ್ ಫೋಟೋಗ್ರಫಿನಲ್ಲಿ ಅರ್ನಿಂಗು ಇಸ್ ಝೀರೋ. ಮೈ ಗಾಡ್, ದುಡ್ಡಿಲ್ಲ ವೈಲ್ಡ್ ಲೈಫ್ ಫೋಟೋಗ್ರಫಿನಲ್ಲಿ. ಐ ಬಿಕೇಮ್ ಸೋ ಪಾಪ್ಯುಲರ್ ಆ್ಯಂಡ್ ಇನ್ ಡಿಮ್ಯಾಂಡ್ ಎಲ್ಲ ವೈಲ್ಡ್ ಲೈಫ್ ಫೋಟೋಗ್ರಫಿ ಟೀಚಿಂಗಿಗೆ. ಸೊ ಎ ಲಾಟ್ ಆಫ್ ರಿಸಾರ್ಟ್ಸು ದೇ ಅಪ್ರೋಚ್ಡ್ ಮೀ. ನಮ್ಮ ರಿಸಾರ್ಟಲ್ಲಿ ಬಂದುಬಿಟ್ಟು ನೀನು ವರ್ಕ್ಶಾಪ್ ಮಾಡು. ಸೊ ಫೇಸ್ಬುಕ್ ಸೆಂಟ್ ಮೈ ಮೆಸೇಜ್ ಆ್ಯಂಡ್ ಸೆಡ್, ನಾವು ವಿ ಆರ್ ಟ್ರೈಂಗ್ ಟು ಲಾಂಚ್ ಫೇಸ್ಬುಕ್ ಲೈವ್ ವಿಡಿಯೋ. ಓಕೆ, ಅದಕ್ಕೆ ಆ್ಯಸ್ ಅ ಬೀಟಾ ಕಸ್ಟಮರ್ ವಿ ವಾಂಟ್ ಯು ಟು ಬಿ ರೆಪ್ರೆಸೆಂಟಿಂಗ್ ಅಸ್, ಅಂದರೆ ಟ್ರೈ ಮಾಡಿ ಫ್ರಮ್ ಇಂಡಿಯಾ. ವೆನ್ ಐ ಡಿಡ್ ದ ಹೋಲ್ ಬ್ರಾಡ್ಕಾಸ್ಟಲ್ಲಿ ಸೊ ಕೈಂಡ್ ಆಫ್ ಐ ಬಿಕೇಮ್ ದ ಫಸ್ಟ್ ಪರ್ಸನ್ ಇನ್ ದ ವರ್ಲ್ಡ್ ಟು ಡೂ ಅ ಲೈವ್ ಟೆಲಿಕಾಸ್ಟ್ ಆಫ್ ದಟ್ ಮೈಗ್ರೇಷನ್ ಆನ್ ಫೇಸ್ಬುಕ್. ಎಷ್ಟೊಂದು ಮನೆಗಳ ಒಳಗಡೆಗೆ ಪ್ರೆಡೇಟರ್ ಇಮೇಜಸ್ ಹಾಕೋಗಿಲ್ಲ, ಗೂಬೆ ಫೋಟೋ ಆಗಲಿ, ಹುಲಿದಾಗಲಿ. ಆನೆ ಎಂಕರೇಜ್ ಮಾಡ್ತಾರೆ. ನಮ್ಮ ಮನೇಲಿ ಆನೆ ಫೋಟೋ ಇದೆ. ಪೀಪಲ್ ಆರ್ ನಾಟ್ ಇನ್ ಟು ವೈಲ್ಡ್ ಲೈಫ್ ಫೋಟೋಗ್ರಫಿ. ದೇ ವಿಲ್ ನಾಟ್ ಇವನ್ ನೋ ಹೂ ಐ ಆಮ್, ವಾಟ್ ಐ ಆಮ್, ಆ್ಯಂಡ್ ದೇ ವಿಲ್ ನಾಟ್ ಕೇರ್. ಹಾಯ್, ಹಲೋ, ನಮಸ್ಕಾರ. ನನ್ನ ಸ್ಟೈಲಲ್ಲಿ ನಮಸ್ಕಾರ ಗುರು. ನಾನು ನಿಮ್ಮ ಮಯೂರ ರಾಘವೇಂದ್ರ. ವೆಲ್ಕಮ್ ಟು ಗೋಲ್ಡ್ ಕ್ಲಾಸ್. ಇವತ್ತು ನನ್ನ ಶೋನಲ್ಲಿ ಕಾರ್ಪೊರೇಟ್ ಜಗತ್ತಿನಿಂದ ಕಾಡಿನ ಜಗತ್ತಿಗೆ ಹೋದಂಥ ವ್ಯಕ್ತಿ ತಮ್ಮ ಕ್ಯಾಮ್ರಾ ಮೂಲಕ ಒಂಥರ ಸುಂದರವಾಗಿಂಥ ಪ್ರಕೃತಿಯ ಕಥೆಗಳನ್ನ ಹೇಳಿಕೊಟ್ಟಂಥ ಭಾರತದ ಅತಿ ದೊಡ್ಡ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಅಂತಂದರೆ ಸುಧೀರ್ ಶಿವರಾಮ್ ಸರ್ ಇದ್ದಾರೆ ಇವತ್ತು ನನ್ನ ಜೊತೆ ಗೋಲ್ಡ್ ಕ್ಲಾಸ್ನಲ್ಲಿ. ನಮಸ್ಕಾರ ಸರ್, ವೆಲ್ಕಮ್ ಟು ದ ಶೋ. ನಮಸ್ಕಾರ ಮಯೂರ್, ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಾ? ಫ್ಯಾಂಟಾಸ್ಟಿಕ್. ಸರ್ಪ್ರೈಸಿಂಗ್ಲಿ ಬೆಂಗಳೂರಲ್ಲಿ ಇದ್ದೀರಾ ಇವತ್ತು? ಫಾರ್ ಎ ಚೇಂಜ್ ಬೆಂಗಳೂರಲ್ಲಿರೋದು, ಹೌದು. ಇನ್ಫ್ಯಾಕ್ಟ್ ಲಾಸ್ಟ್ 2.5 ತಿಂಗಳಿಂದ ಕಂಟಿನ್ಯೂಸ್ ಟ್ರಾವೆಲ್ ಆಗ್ತಾ ಇದೆ. ಓಕೆ, ಸೊ ಮಧ್ಯ ಬ್ರೇಕ್ ಇತ್ತು, ಬಟ್ ಅಟ್ಲೀಸ್ಟ್ ಈ ಪರ್ಟಿಕ್ಯುಲರ್ ಇದರಲ್ಲಿ ಲಾಸ್ಟ್ 1 ಮಂತು ಕಂಟಿನ್ಯೂಸ್ ಟ್ರಾವೆಲ್ ಇತ್ತು. ಜಸ್ಟ್ 3 ದಿನ ಹಿಂದೆ ವಾಪಸ್ ಬಂದಿರೋದು. ಒಂದು ಡಿಸ್ಕ್ಲೇಮರ್ ಮುಂಚೆನೇ ಹೇಳ್ಬಿಡ್ತಾ ಇದ್ದೀನಿ, ನನಗೆ ವೈಲ್ಡ್ ಲೈಫ್ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ. ನಾನು ಒಬ್ಬ ಸ್ಟೂಡೆಂಟ್ ಆಗಿ ಇವತ್ತು ತಿಳ್ಕೊಳ್ಳೋಷ್ಟು ಆಸಕ್ತಿ ನನಗೆ ತುಂಬ ಇದೆ. ಸೊ ಹಾಗಾಗಿ ಮುಂಚೆನೇ ಪ್ಲೀಸ್ ಫರ್ಗಿವ್ ಮೀ ಇನ್ ಕೇಸ್ ನನ್ನ ಡೌಟ್ಸ್ಗಳು ತುಂಬ ಲೇಮ್ ಆಗಿದ್ದು ಅಥವಾ ತುಂಬ ಸಿಲ್ಲಿ ಆಗಿತ್ತು ಅಂತಲೇ ಕಮೆಂಟ್ ಹಾಕಕ್ಕೆ ಹೋಗಬೇಡಿ. ಸೊ ಆ ಥರ ಏನೂ ಇರೋದಿಲ್ಲ. ಜನರಲ್ ವೈಲ್ಡ್ ಲೈಫ್ ಫೋಟೋಗ್ರಫಿ ಬಗ್ಗೆ ಜನಕ್ಕೆ ಆಸಕ್ತಿ ಇರುತ್ತೆ ತಿಳ್ಕೊಳ್ಳೋದಕ್ಕೆ. ಸೊ ಇಟ್ಸ್ ಎ ಜನರಲ್ ಟಾಪಿಕ್, ಅದು ಐ ಥಿಂಕ್ ಅದು ಆರಾಮಾಗಿ ಮಾತಾಡ್ಬೋದು. ಸರ್, ಆ್ಯಕ್ಚುಲಿ ವೆರಿ ಒಂಥರ ನಂಗೆ ಸರ್ಪ್ರೈಸಿಂಗ್ ಅನ್ನೋದಕ್ಕಿಂತ ವೆರಿ ಒಂಥರ ಇಂಟ್ರೆಸ್ಟಿಂಗ್ ಅನಿಸಿದೆ. ಏನು ಗೊತ್ತಾ, ಇವನ್ ಯು ಆರ್ ಎನ್ ಇಂಜಿನಿಯರ್ ಟರ್ನ್ಡ್ ಫೋಟೋಗ್ರಾಫರ್. ಓಕೆ, ಸೊ ಇವನ್ ಐ ಮೀನ್ ಇಂಜಿನಿಯರ್ ಟರ್ನ್ಡ್ ಸಿನಿಮಾ ಮೇಕರ್ ಆರ್ ಅ ಪಾಡ್ಕಾಸ್ಟರ್. ಸೊ ಸಾಕಷ್ಟು ಜನ ಇಂಜಿನಿಯರ್ಸ್ ಆರ್ ಆಲ್ವೇಸ್ ಸಮ್ವನ್ ಹೂ ಡಸ್, ಎಕ್ಸೆಪ್ಟ್ ಮೀ, ಬಿಗರ್ ಥಿಂಗ್ಸ್ ಮಾಡೋವಂಥದ್ದು ಆ್ಯಕ್ಚುಲಿ. ಸೊ ಹಾಗಾಗಿ ಹೌ ಒಂಥರ ಈ ಇಂಜಿನಿಯರ್ ಬಿಟ್ಟು ಎಲ್ಲಿಂದ ಯಾಕೆ ಶುರು ಮಾಡಬೇಕು ಅನಿಸಿದ್ದು? ನಂದು ಒಂಥರ ಯಾವುದು ಪ್ಲ್ಯಾನ್ ಆಗಿರಲಿಲ್ಲ ನಂದು ಲೈಫಲ್ಲಿದ್ದು. ಸೊ ಎಂಜಿನಿಯರಿಂಗ್ ಮಾಡಬೇಕಿದ್ರೆ ಇನ್ ಪ್ಯಾರಲಲ್ ನಾನು ಫೋಟೋಗ್ರಫಿ ಸ್ಟಾರ್ಟ್ ಮಾಡಿದೆ ಕಾಲೇಜಲ್ಲೇ. ಸೊ ಹಾಸನ್ ಮಲ್ನಾಡ್ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಅಲ್ಲಿ ಓದಿದ್ದು ನಾನು. ಸೊ ಅಲ್ಲಿ ನಾವೆಲ್ಲ ಫ್ರೆಂಡ್ಸ್ಗಳು ಸೇರಿ ಒಂದು ಕ್ಲಬ್ ಓಪನ್ ಮಾಡಬೇಕು ಅಂದ್ಕೊಂಡು ಸುಮಾರಿತ್ತು. ರೋಟ್ರಾಟ್ ಕ್ಲಬ್ಬು, ಫನ್ ಕ್ಲಬ್ಬು, ಸೊ ಆ ಥರ ಸಿಕ್ಕಾಪಟ್ಟೆ ಕ್ಲಬ್ಗಳಿತ್ತು ನಮ್ಮ ಕಾಲೇಜಲ್ಲಿ. ಸೊ ನಾವು ಒಂದು ಹೊಸ ಕ್ಲಬ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡ್ವಿ, ಬಟ್ ಏನಾದರೂ ಡಿಫ್ರೆಂಟಾಗಿರಬೇಕು ಅಂತ. ಸರಿ ಅಂತ ಫೋಟೋಗ್ರಫಿ ಕ್ಲಬ್ ಓಪನ್ ಮಾಡಿದ್ವಿ. ಅಫ್ಕೋರ್ಸ್ ಯಾರ ಹತ್ರ ಕ್ಯಾಮ್ರಾ ಇರಲಿಲ್ಲ, ಫೋಟೋಗ್ರಫಿ ಅಂದರೆ ಗೊತ್ತಿಲ್ಲ, ಏನೂ ಇಲ್ಲ. ದಿಸ್ ಇಸ್ 92 91 92ನಲ್ಲಿ. ಸೊ ಆವಾಗ ವೆನ್ ವಿ ಸ್ಟಾರ್ಟೆಡ್ ಅದೊಂದು ಫೋಟೋಗ್ರಫಿ ಕ್ಲಬ್ ಅಂತ, ಮ್ಯಾಪ್ಸ್ ಅಂತ, ಮಲ್ನಾಡ್ ಅಮೆಚೂರ್ ಫೋಟೋಗ್ರಾಫರ್ ಸೊಸೈಟಿ ಅಂತ ಸ್ಟಾರ್ಟ್ ಮಾಡಿದ್ವಿ. ಸೊ ಆವಾಗಿಂದ ಫೋಟೋಗ್ರಫಿ ಸ್ಟಾರ್ಟ್ ಆಯಿತು. ಸೊ ಮಧ್ಯದಲ್ಲಿ ನಮ್ಮಣ್ಣ ಸಿಂಗಾಪುರಲ್ಲಿ ಕೆಲಸ ಮಾಡ್ತಾಯಿದ್ದ. ಸೊ ಅವ್ನು ನನಗೊಂದು ಯಾಶಿಕಾ ಕ್ಯಾಮ್ರಾ ಕಳಿಸ್ದ. ಸೊ ಕಾಲೇಜಲ್ಲಿ ಇವಾಗ ಐ ಆಮ್ ದ ಓನ್ಲಿ ಗೈ ಹೂ ಹ್ಯಾಸ್ ಅ ಲಾಂಗ್ ಟೆಲಿಲೆನ್ಸ್ ಇರೋ ಕ್ಯಾಮ್ರಾ. ಸೊ ಬೈ ಡಿಫಾಲ್ಟ್ ನಾನು ಅಫಿಷಿಯಲ್ ಫೋಟೋಗ್ರಾಫರ್ ಅದೆಲ್ಲ ಇವೆಂಟ್ಸಿಗೆ. ಸೊ ಹಿಂಗಾಗಿ ಫುಲ್ ಡಿಮ್ಯಾಂಡ್ ಅವಾಗ ಕಾಲೇಜಲ್ಲಿ ನಾನು. ಸೊ ಫುಲ್ ಸ್ಕೋಪ್ ತೊಗೊಳೋದೆಲ್ಲ ಇತ್ತು. ಸೊ ಆವಾಗ ಸ್ಟಾರ್ಟ್ ಆಗಿದ್ದು. ಸೊ ಆವಾಗ ಪ್ರಾಣಿ ಪಕ್ಷಿ ಏನು ಸಿಕ್ತಿತ್ತೋ ಎಲ್ಲ ಶೂಟ್ ಮಾಡ್ತಾಯಿದ್ದೆ ಅಲ್ಲಿ. ಸೊ ಪ್ಲಸ್ ಅಷ್ಟರಲ್ಲಿ ಹತ್ತಿರ ನಾನು ಇದು ಕುಮಾರ್ ಪರ್ವತ ಆ ಕಡೆ ಟ್ರೆಕ್ಕಿಂಗಿಗೆಲ್ಲ ನಾವು ಸಿಕ್ಕಾಪಟ್ಟೆ ಹೋಗ್ತಾಯಿದ್ವಿ ನಾವು. ಸೊ ಹೀಗಾಗಿ ಲವ್ ಟುವರ್ಡ್ಸ್ ನೇಚರ್ ಅಲ್ಲಿ ಸ್ಟಾರ್ಟ್ ಆಯಿತು ಹಾಸನ ಆ ಕಡೆಯಿಂದ. ಸೊ ಬೆಂಗಳೂರಿಗೆ ಬಂದಮೇಲೆ ಸೊ ಬೆಂಗಳೂರಲ್ಲಿ ನಂದು ಓವರಾಲ್ ಲೈಕ್ ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಸಿಕ್ತು. ಹಾಸನದಲ್ಲಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ಸ್ ಇಂಜಿನಿಯರಿಂಗ್ ಮಾಡಿದ್ದು. ಸೊ ಆಮೇಲೆ ಬ್ಯಾಂಗ್ಳೂರಿಗೆ ಕೆಲಸಕ್ಕೆ ಬಂದೆ ನಾನು. ಆ್ಯಂಡ್ ನಾನು ಓದುವ ಇದರಲ್ಲಿ ಅಷ್ಟೊಂದು ಬ್ರೈಟ್ ಇರಲಿಲ್ಲ ನಾನು.
ಸೊ ಹೀಗಾಗಿ ಇಲ್ಲಿ ಬಂದು ಒಂದು ಕಂಪ್ಯೂಟರ್ ಕೋರ್ಸಿಗೆ ಸೇರ್ಬೇಕಾಗಿತ್ತು ನಾನು. ಉತ್ತರ ಕಂಪ್ಯೂಟರ್ಸ್ ಅಂತಿತ್ತು. ಸೊ ಅಲ್ಲಿ ನಾನು ಬೂಮ್ ಅವಾಗಲ್ಲ ಸರ್, ಫುಲ್ ಅಂತ ಸಿಕ್ಕಾಪಟ್ಟೆ ಆರಾಕಲ್ಗೆಲ್ಲ ಸೇರ್ಕೊಳ್ಳೋರು ತುಂಬಾ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಹೋದಂದ್ರೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್. ಏನು ಸೊ ಅಲ್ಲಿ 1 ವರ್ಷ ನಾನು ಕೋರ್ಸ್ ಮಾಡಿದೆ ಉತ್ತರನಲ್ಲಿ. ಸೊ ಅದಾದ ತಕ್ಷಣ ಫಾರ್ಚುನೇಟ್ಲಿ ಇಮಿಡಿಯೇಟ್ಲಿ ನಂಗೆ ಕೆಲಸ ಸಿಕ್ತು ಎಚ್ ಪಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರಾಗಿ ಸೇರಿಕೊಂಡೆ ನಾನು. ಸೊ ಆದಮೇಲೆ ಅಲ್ಲಿ ಹಂಗೆ ಕೆಲಸ ಮಾಡ್ತಾ ಇರಬೇಕಿದ್ರೆ ರೆಗ್ಯುಲರ್ ಫೋಟೋಗ್ರಫಿಗೆ ಹೋಗ್ತಾ ಇದ್ದೆ. ಸೊ ಎಚ್ ಪಿನಲ್ಲಿ ಒಂದು ವರ್ಲ್ಡ್ ವೈಡ್ ಫೋಟೋಗ್ರಫಿ ಕಾಂಪಿಟೇಷನ್ ಇತ್ತು. ಸೊ ರೆಗ್ಯುಲರಾಗಿ ಅಲ್ಲಿ ವರ್ಲ್ಡ್ ವೈಡ್ ಒಂದು ಫೋಟೋಗ್ರಫಿ ಕಾಂಪಿಟೇಷನ್ ಆಗುತ್ತೆ. ಸೊ ಬಿಟ್ವೀನ್ ಆಲ್ ದ ಎಂಪ್ಲಾಯೀಸ್ ಆಫ್ ಎಚ್ ಪಿ. ಓಕೆ. ಸೊ ಸರಿ ಅಂತ ಒಂದು ಜಿಂಕೆಗೆ ಒಂದು ಫೋಟೋ ಇತ್ತು, ಅದು ಶೂಟ್ ಮಾಡಿದ್ದೆ, ಅದು ಸಬ್ಮಿಟ್ ಮಾಡಿದೆ. ಆ್ಯಂಡ್ ದಟ್ ಗಾಟ್ ದ ಫಸ್ಟ್ ಪ್ರೈಸ್. ಫಸ್ಟ್ ಪ್ರೈಸ್ ವರ್ಲ್ಡ್ ವೈಡ್ ಎಚ್ ಪಿನಲ್ಲಿ ದಟ್ ಗಾಟ್ ದ ಫಸ್ಟ್ ಪ್ರೈಸ್ ಆವಾಗ. ಸೊ ಆಫೀಸಲ್ಲಿ ಎಲ್ಲರಿಗೂ ಫುಲ್ ಹೆಮ್ಮೆ, ಎಚ್ ಪಿ ಬೆಂಗಳೂರು ನಮ್ಮ ಒಂದು ಫಸ್ಟ್ ಪ್ರೈಸ್ ಗೆದ್ಬಿಟ್ಟಿಯಾನಂತ. ಸೊ ಅದೊಂದು ದೊಡ್ಡ ಪ್ರಿಂಟ್ಔಟ್ ಹಾಕಿ ಸೊ ರಿಸೆಪ್ಷನಲ್ಲಿ ಅದನ್ನು ಹಾಕಿ ಹಿಂಗಾಗಿ ಆವಾಗಲೇ ಇಮಿಡಿಯೇಟ್ಲಿ ಎಚ್ ಪಿನಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗೋದೆ ನಾನು. ಸೊ ಅಲ್ಲಿ ನನಗೆ ಆವಾಗ ರಿಕ್ವೆಸ್ಟ್ಗಳು ಬಂತು, ಸೊ ಇಷ್ಟು ಚೆನ್ನಾಗಿ ಫೋಟೋ ತೆಗಿತೀಯಲ್ಲ, ನಮಗೊಂದು ಸ್ವಲ್ಪ ಫೋಟೋಗ್ರಫಿ ಹೇಳ್ಕೊಡು ಅಂತ. ಸೊ ಫೋಟೋಗ್ರಫಿ ಟೀಚಿಂಗ್ ಅಲ್ಲಿ ಸ್ಟಾರ್ಟ್ ಆಯ್ತು ಆವಾಗ. ಫೋಟೋಗ್ರಫಿ ಟೀಚಿಂಗ್ ಅಲ್ಲಿ ಸ್ಟಾರ್ಟ್. ಹಾಂ. ಸೊ 2003 ಹಾಗೆ. ಸರ್ ಈ ಜಿಂಕೆ ಎಲ್ಲ ತೆಗಿಯೋಕ್ಕಿಂತ ಮುಂಚೆ ದ ವೆರಿ ಫಸ್ಟ್ ಕ್ಯಾಮ್ರಾ ವಿಚ್ ಒನ್ ಯು ಸ್ಟಾರ್ಟೆಡ್ ಯೂಸಿಂಗ್ ಸರ್? ಅಂದರೆ ನಂದು ಆವಾಗ ಫಸ್ಟ್ ಕ್ಯಾಮ್ರಾ ನಂದು ಕ್ಯಾನನ್ ಕ್ಯಾಮ್ರಾ ಇತ್ತು. ಅದನ್ನು ನನ್ನ ಸಿಸ್ಟರ್ ನನಗೆ ಗಿಫ್ಟ್ ಮಾಡಿದ್ದು. ಟ್ವಿನ್ ಸಿಸ್ಟರು. ಸೊ ಅವಳು ನನಗೆ ಗಿಫ್ಟ್ ಮಾಡಿದ್ದು. ಡು ಯು ರಿಮೆಂಬರ್ ದ ಫಸ್ಟ್ ಫೋಟೋ ವಾಟ್ ಯು ಕ್ಲಿಕ್ಡ್? ನಾಟ್ ಆಸ್ ಅ ವೈಲ್ಡ್ ಲೈಫ್. ವೆರಿ ಫಸ್ಟ್ ಫೋಟೋ ಅದ್ರದ್ದು ನಾನು ಕ್ಲಿಕ್ ಮಾಡಿದ್ದು ನಾನು ಸಕಲೇಶ್ಪುರ್ಗೆ ಹೋಗಿದ್ದೆ ನಾನು. ಓಕೆ. ಸೊ ಸಕಲೇಶ್ಪುರ್ಗೆ ಹೋದಾಗ ಅಲ್ಲಿ ಈಗ ಒಂದು ಎನಿ ಎಸ್ಟೇಟ್ಗೆ ಹೋದ್ರೆ, ಫಾರ್ಮ್ ಹೌಸ್ಗೆ ಹೋದ್ರೆ ಅಲ್ಲಿ ಬಾತ್ಕೋಳಿಗಳಿರುತ್ತಲ್ಲ, ಅದು ಫಸ್ಟ್ ನಾ ಶೂಟ್ ಮಾಡಿ. ಅಂದರೆ ದಟ್ ಮೀನ್ಸ್ ಇಂಡೈರೆಕ್ಟ್ಲಿನೇ ಯು ಹ್ಯಾವ್ ಶಾಟ್ ಒಂಥರ ಒಂದು ಆ್ಯನಿಮಲ್ನೇ. ಹೌದು, ಅದು ಫಸ್ಟ್. ಅದು ಅದ್ರದ್ದು ಎಲ್ಲೋ ಇದೆ, ಮನೇಲೆಲ್ಲೋ ಇರಬೇಕು ಅದು ಪ್ರಿಂಟ್ಔಟು. ಐ ಸ್ಟಿಲ್ ರಿಮೆಂಬರ್. ಸೊ ಅದಾದಮೇಲೆ ಅಂದರೆ ಪ್ರಾಕ್ಟೀಸ್ ಮಾಡಿ ಟ್ರೈ ಮಾಡೋದಕ್ಕೆ ಲೇಟ್ 80s. ಸೊ ಕಾಲೇಜ್ ಡೇಸ್ ನಾವೆಲ್ಲ ಸಕಲೇಶ್ಪುರ್ಗೆ ಹೋಗಿದ್ವಿ ನಾವು ಔಟಿಂಗಿಗೆ. ಸೊ ಬಿಟ್ವೀನ್ 93, 94 ಅರೌಂಡ್ ದಟ್ ಟೈಮ್ ಆವಾಗ. ಓಕೆ. ಸೊ ಅದಾದಮೇಲೆ ಅಲ್ಲಿ ಸೊ ಫೋಟೋಗ್ರಫಿ ಸ್ಲೋಲಿ ಕಲಿಯಕ್ಕೆ ಕೊಡಾಕ್ ಇತ್ತಲ್ಲ ಸರ್ ಆ ಟೈಮಲ್ಲಿ? ಹಾಂ, ನಾನು ಫಿಲ್ಮ್ ರೋಲ್ಸ್ ಯೂಸ್ ಮಾಡಿದ್ದು. ಕೊನಿಕಾ ಮತ್ತು ಕೊಡ್ಯಾಕು. ಸೊ ಕೊನಿಕಾ ಅದು 110 ರೂಪೀಸ್ ಇರ್ತಿತ್ತು. ಸೊ ಕೊಡ್ಯಾಕು ಸ್ವಲ್ಪ ಎಕ್ಸ್ಪೆನ್ಸಿವ್, 250 ರೂಪೀಸ್ ಆ ಥರ ಇರೋದು. ಸೊ ಅದು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಆವಾಗ. ಮೋಸ್ಟ್ ಆಫ್ ದ ಕ್ಯಾಮ್ರಾದಲ್ಲಿ ವಿ ವರ್ ಏಬಲ್ ಟು ಕ್ಲಿಕ್ ಸಮ್ 10 to 12 ಸರ್, ಐ ಡೋಂಟ್ ನೋ. ಇಲ್ಲ, 36 ಅವಾಗ. 36? ಓಕೆ. ಮ್ಯಾಕ್ಸಿಮಮ್ 36ರಲ್ಲಿ ಒಂದು 10 ನಾವು ಬರೀ ಬೆರಳು ಬಂದ್ಬಿಡ್ತಿತ್ತು. ಇಫ್ ಯು ಇಲ್ಲ, ಅದು ಕರೆಕ್ಟಾಗಿ ಲೋಡ್ ಮಾಡಲಿಲ್ಲ ಅಂತ ಅಂದರೆ ಹೋಯ್ತದು. ನಾವು ಒಂದ್ಸಲ ಮಾಡಿದ್ದೆ, ಕಾಲೇಜ್ ಫಂಕ್ಷನ್ ಮಾಡಿದ್ದೆ ಕಾಲೇಜಲ್ಲಿ, ನಮ್ಮ ಹಾಸ್ಟೆಲ್ದೆಲ್ಲ ಹುಡುಗರದು. ಸೊ ಎಲ್ಲ ಒಂದು ಟ್ರಿಪ್ ಹೋಗಿದ್ವಿ ನಾವು. ಸೊ ಆವಾಗ ನಮ್ದು ಹೆಂಗೆ ಅಂತಂದರೆ, ಅದು ಕರೆಕ್ಟಾಗಿ ಸ್ವಲ್ಪ ಡಾರ್ಕ್ ರೂಮಲ್ಲಿ ಅದು ರೋಲನ್ನು ಲೋಡ್ ಮಾಡಬೇಕು. ಸೊ ಅದು ಫಿಕ್ಸ್ ಮಾಡಬೇಕು, ಅದನ್ನ ಫಿಕ್ಸ್ ಮಾಡಿ ದೆನ್ ನೀವು ಕವರ್ ಇಟ್, ಅದು ಕ್ಲೋಸ್ ಮಾಡಿ ದೆನ್ ಶೂಟ್ ಮಾಡಬೇಕು. ಸೊ ಅದು ಜಾಸ್ತಿ ಪುಲ್ ಮಾಡಿದ್ರೆ ಅಷ್ಟು ವೇಸ್ಟ್ ಆಗುತ್ತೆ ಅದು. ಸೊ ಒಂಥರ ಪರ್ಫೆಕ್ಟ್ ಆಗೋದಕ್ಕೆ ಜಸ್ಟ್ ಸ್ವಲ್ಪ ಹಾಕಿ ಫಸ್ಟ್ ಒಂದಿಂದನೂ ಸ್ಟಾರ್ಟ್ ಆಗಬೇಕು ಅಂತ ಹಾಕಿದ್ದೆ. ಸೊ ನಮ್ಮ ಹಾಸ್ಟೆಲ್ ಏನೋ ಇವೆಂಟ್ ನಡೀತಾ ಇತ್ತು, ನಾನು ಸ್ಟಾರ್ಟ್ ಮಾಡಿದೆ ಶೂಟ್ ಮಾಡೋಕ್ಕೆ. ಮಾಡ್ತಾಯಿನಿ ಆಯಿತು. 36 ಇಸ್ ಮ್ಯಾಕ್ಸು. ಬಟ್ ಡಿಪೆಂಡಿಂಗ್ ಆನ್ ನೀವು ಹೇಗೆ ಲೋಡ್ ಮಾಡ್ತಿರಲ್ಲ, 40 ತನಕ ಬರುತ್ತೆ. ಕರೆಕ್ಟ್. ಅವ್ರದ್ದೇ 36 ಆಯಿತು, 38 ಆಯಿತು. ನಾನು ಪರವಾಗಿಲ್ಲ ಚೆನ್ನಾಗಿ ಲೋಡ್ ಮಾಡಿದ್ದೀನಿ, ಬರ್ತಾ ಇದೆ ಅಂತ. 40 ಆಯಿತು, 41, 42 ಕೌಂಟ್ ಆಗ್ತಾ ಇದೆ. 45 ತನಕ ಹೋಯಿತು. 45 ಹೋದ ತಕ್ಷಣ ಯಾಕೋ ಡೌಟ್ ಬಂತು ನನಗೆ. ಸರಿ ಅಂತ ರೂಮ್ಗೆ ಅದೇ ಹಾಸ್ಟೆಲ್ ಸೀದಾ ರೂಮ್ಗೆ ಓಡೋದೆ. ಲೈಟ್ ಆಫ್ ಮಾಡಿ ಹಿಂಗೆ ತೆಗೆದು ನೋಡ್ತೀನಿ, ಲೋಡೇ ಆಗಿಲ್ಲ. ಮೊಮೆಂಟ್ಸ್ ಇಸ್ ಗಾನ್. ಮೊಮೆಂಟ್ಸ್ ಆರ್ ಗಾನ್. ಹೋಯ್ತು. ಹುಡುಗರ ಕೈಯಲ್ಲಿ ಒಂದು ಬೈಸ್ಕೊಂಡೆ ನಾನು. ಟ್ರಿಪ್ಪಿಂದೆಲ್ಲ ಹೋಗಿದ್ದು ಎಲ್ಲ ಹೋಯ್ತು ಕಂಪ್ಲೀಟ್. ಅದು ಏನು ಶೂಟ್, ಬಟ್ ಅಫ್ಕೋರ್ಸ್ ಇನ್ನು ಇವೆಂಟ್ ಇತ್ತು, ಹೀಗಾಗಿ ಶೂಟ್ ಮಾಡೋಕ್ಕಾಯಿತು. ಬಟ್ ದಟ್ ಈಸ್ ಹೌ ವಿ ಗಾಟ್ ಸ್ಟಾರ್ಟೆಡ್. ಪ್ಲಸ್ ಅಷ್ಟೇ ಅಲ್ಲದೆ ಆವಾಗ ರೂಲ್ಸಿಗೆಲ್ಲ ದುಡ್ಡು ಅಷ್ಟೊಂದು ಇರ್ತಿರ್ಲಿಲ್ಲ. ಡೆವಲಪ್ಮೆಂಟ್ ಅದೆಲ್ಲ ತುಂಬ ಎಕ್ಸ್ಪೆನ್ಸಿವ್ ಆಗೋದು ಆವಾಗ. ಹಾಸ್ಟೆಲ್ ಬೇರೆ ಇರೋದು ಅಂತಂದರೆ ಅಷ್ಟು ಈಸಿ ಅಲ್ಲ. ಸೊ ಫಾರ್ಚುನೇಟ್ಲಿ ಆವಾಗ ಹಾಸ್ಟೆಲ್ ನನ್ನ ಒಬ್ಬನ ಹತ್ರನೇ ಬೈಕ್ ಇತ್ತು ಅವಾಗ. ಸೊ ನಾನು ಕರೆಕ್ಟ್ ಬೆಳಗಿನ ಜಾವ 7:15ಗೆ ಹೊರಗಡೆ ಕಾಯ್ತಾ ಇರ್ತಿದ್ದೆ. ಸೊ ಯು ಪ್ರಿಟಿ ಸಾರ್ಟೆಡ್ ಬಿಫೋರ್ ಕಾಲೇಜ್ ಓನ್ಲಿ. ಕಾಲೇಜಲ್ಲೇ. ಸೊ ಯಾರು ಲೇಟ್ ಆಗ್ತಿದ್ರಲ್ಲ ಕಾಲೇಜ್ಗೆ ಹೋಗೋದಕ್ಕೆ, ಸೊ ನಮ್ಮ ಹಾಸ್ಟೆಲಿಂದ ಕಾಲೇಜಿಗೆ 20 minutes ಬೈ ವಾಕ್. ಓಕೆ. ಸೊ 7:15 ಹೊರಗಡೆ ಯಾರು ಬರ್ತಾರಲ್ಲ ಲೇಟ್ ಆಗಿರೋರು, ಅವ್ರಿಗೆ ನಾನು ಡ್ರಾಪ್ ಮಾಡ್ತೀನಿ ಬಾ ಕಾಲೇಜ್ಗೆ. 10 ರೂಪಾಯಿ ಚಾರ್ಜ್ ಮಾಡ್ತೀನಿ. 10 ರೂಪಾಯಿ. ಸೊ 10 ರೂಪಾಯಿ ಇಸ್ ಕ್ವೈಟ್ ಬಿಗ್ ಸರ್. ಆಗ ಇಟ್ ವಾಸ್ ಹ್ಯೂಜ್ ಅಮೌಂಟ್ ಅವಾಗ. ಸೊ ಅಯ್ಯೋ ನಾವು ಹಾಸ್ಟೆಲಲ್ಲಿ ಆವಾಗ ಒಂದು ಕಾಫಿ ಕುಡಿಯೋಕ್ಕೆ ಎಲ್ಲ ರೂಮ್ಗೆ ಹೋಗ್ಬಿಟ್ಟು 25 ಪೈಸೆ ಕಲೆಕ್ಟ್ ಮಾಡ್ತಾ ಇದ್ವಿ ನಾವು. ಒಂದು ಕಾಫಿಗೆ 4 ಜನ ಹತ್ರ ಹೋಗ್ಬಿಟ್ಟು 25 ಪೈಸೆ ಕಲೆಕ್ಟ್ ಮಾಡಿದ್ರೆ 1 ರೂಪಾಯಿ ಆಗುತ್ತೆ. ಮೈ ಗಾಡ್. ಸೊ ಆವಾಗ ಸ್ಟಾರ್ಟ್ ಮಾಡಿದ್ದು ಫೋಟೋಗ್ರಫಿ ಆ ಟೈಮಲ್ಲಿ. ಸೊ ಬ್ಯಾಂಗ್ಳೂರ್ಗೆ ಬಂದಮೇಲೆ ದೆನ್ ಅದು ಕಂಟಿನ್ಯೂ ಆಯಿತು. ಸೊ ಅದೇ ನಾನು ಹೇಳ್ದಂಗೆ ಯಾವುದೂ ಪ್ಲ್ಯಾನ್ಡ್ ಇರಲಿಲ್ಲ. ಸೊ ಬ್ಯಾಂಗ್ಳೂರಿಗೆ ಬಂದೆ, ಎಚ್ ಪಿನಲ್ಲಿ ಜಾಯ್ನ್ ಆಗಿ ಕಾಂಪಿಟೇಷನ್ ಗೆದ್ದೆ. ತಕ್ಷಣ ಅಲ್ಲಿ ಫೋಟೋಗ್ರಫಿ ಹೇಳ್ಕೊಡು ಅಂತ ಅಂದರು. ಸೊ ಅಲ್ಲಿ ಆಫೀಸಲ್ಲಿ ಹೇಳ್ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ.
ಅಫ್ಕೋರ್ಸ್ ಅಲ್ಲಿ ಫಸ್ಟ್ ಟೈಮ್ ನಾನು ಅನೌನ್ಸ್ ಮಾಡಿದಾಗ ಫ್ರೀ ಅಂತ ಅನೌನ್ಸ್ ಮಾಡಿದೆ, ಒಂದು 700 ಜನ ಸೈನ್ ಅಪ್ ಆಗಿಬಿಟ್ರು ಆಫೀಸಲ್ಲಿ. ಬಟ್ ಐ ಮೀನ್ ದಟ್ಸ್ ಗುಡ್ ಎನಫ್. ಅವರು ಒಂದು ಸಾಫ್ಟ್ವೇರ್ ಕಂಪ್ನಿ ಕೆಲಸ ಮಾಡ್ತಿದ್ರು, ದೇ ಹ್ಯಾವ್ ಎನ್ಕರೇಜ್ಡ್ ಯು ಟು. ಇಲ್ಲ, ಅದೊಂದು ಐ ಶುಡ್ ಬಿ ವೆರಿ ಥ್ಯಾಂಕ್ಫುಲ್. ನನ್ನ ಲೈಫಲ್ಲಿ ಆಫೀಸಲ್ಲಿ ನನ್ನ ಬಾಸ್ಗಳು, ಮನೇಲಿ ಹೆಂಡತಿ, ನನ್ನ ಪೇರೆಂಟ್ಸು, ಮನೆ ಬಾಸು, ಐ ಥಿಂಕ್ ಇವರಿಂದನೇ ಲೈಕ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಆಫೀಸಲ್ಲಿ ಹೆಂಗೋ ಮಾಡ್ಕೋಬೋದು ಅಡ್ಜಸ್ಟ್, ಬಟ್ ಮನೇಲಿ ಫ್ಯಾಮಿಲಿ ಹೆಂಡತಿ ಸಪೋರ್ಟ್ ಇಲ್ಲ ಅಂದರೆ ತುಂಬ ಕಷ್ಟ. ಆ್ಯಂಡ್ ದೇರ್ ಐ ಶುಡ್ ಬಿ ಟೆಲಿಂಗ್ ಯು, ನಾನು ಸಿಕ್ಕಾಪಟ್ಟೆ ಫಾರ್ಚುನೇಟ್ ನಾನು. ಅಮೇಸಿಂಗ್. ಸೊ ಟಚ್ ಫುಡ್ ಬಿಕಾಸ್ ಆಫ್ ಮೈ ವೇ. ಆನೆಸ್ಟ್ಲಿ ನಂದು ಇದೆಲ್ಲ ಇವತ್ತು ಏನಿದ್ದೀನಿ ನಾನು, ಎವ್ರಿಥಿಂಗ್ ಐ ಓ ಇಟ್ ಟು ಹರ್, ಪ್ರತಿಯೊಂದನ್ನು. ಸೊ ಬಟ್ ಚೆನ್ನಾಗಿತ್ತು ಜರ್ನಿ. ಆ ಥರ HP ಹೇಳ್ಕೊಡೋಕೆ ಸ್ಟಾರ್ಟ್ ಮಾಡಿದೆ. ಸೊ ಅದಾದ ತಕ್ಷಣ ವೀಕೆಂಡ್ ರಜೆಗಳು ಏನೇ ಆಗಬೇಕು ಅಂತಂದ್ರೆ ಆವಾಗ ಇನ್ನು ಬಬಲ್ ಬಸ್ಟ್ ಆಗಿರಲಿಲ್ಲ. ಸೊ 96, 97 ಸೊ ಚೆನ್ನಾಗ್ತಾಯಿತ್ತು. ಎಲ್ಲಿ ಬೇಕೋ ಅಲ್ಲಿ ನಮ್ದು ಇನ್ಫ್ಯಾಕ್ಟ್ ನಾನು ಆಫೀಸಿಂದ ನಾನು ಎಲ್ಲರೂ ನಮ್ದು ಔಟಿಂಗ್ ಇರ್ತಿತ್ತಲ್ಲ ರೆಗ್ಯುಲರಾಗಿ ನಮ್ದು. ಸೊ ಎಲ್ಲೇ ಹೋಗ್ಬೇಕಂತಂದ್ರು ಕಾಡಿಗೆ ಕರ್ಕೊಂಡು ಹೋಗ್ತಾ ಇದ್ದೆ ನಾನು ಆಫೀಸಲ್ಲಿ ಎಲ್ಲರಿಗೂ ಬೈ ಡಿಫಾಲ್ಟ್. ಸೊ ಏನೇ ಆಗಲಿ ಇದು ಗೆಟ್ ಟುಗೆದರ್ ಆಗಲಿ ಔಟಿಂಗ್ ಆ ಥರ ರೆಗ್ಯುಲರ್ ಆಗಿರೋದು ನಮ್ಮದು, ಮಂತ್ಲಿ ಒನ್ಸ್ ಟ್ವೈಸ್ ಎಲ್ಲ. ಸೊ ಅದು ಹೋಗ್ತಾ ಇದ್ವಿ. ಸೊ ಅದು ಆದಮೇಲೆ ಮಧ್ಯಾಹ್ನ ಆಯಿತು. ಸೊ ಆಫೀಸಿಂದ ಹೊರಗಡೆ ಇರೋರು, ಬೇರೆ ಆಫೀಸ್ ಅವರೆಲ್ಲರನ್ನು ಬೆಂಗಳೂರಲ್ಲಿ, ಅವ್ರು ನೀನು HP ಒಳಗಡೆ ಏನು ಮಾಡಿದ್ರೆ ನೀನು ಫೋಟೋಗ್ರಫಿ ಹೇಳ್ಕೊಡೋದು, ನಾವು ಹೆಂಗೆ ಕಲಿಯೋದು, ಬರೋಕ್ಕಾಗಲ್ಲ ಅಂದ ತಕ್ಷಣ ಸರಿ ಅಂತ ನಾನು ನಮ್ಮ ಮನೇಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮನೇಲಿ. ಸೊ ಇನ್ಫ್ಯಾಕ್ಟ್ ಆವಾಗ ನನ್ನ ಮ್ಯಾನೇಜರ್ ಮಧು ಅಂತ, ಸೊ ಅವರು ಎನ್ಕರೇಜ್ ಮಾಡಿ ವೀಕೆಂಡ್ ಒಂದ್ಸಲ ಹೋಗಬೇಕಿದ್ರೆ ನೀನು ಆಫೀಸ್ ಪ್ರೊಜೆಕ್ಟರ್ ತೊಗೊಂಡು ಹೋಗಬೇಕಿದ್ರೆ ಮನೆಗೆ ತೊಗೊಂಡೋಗಿ ನೀನು ಕ್ಲಾಸಸ್ಸಿಗೆ ಹೆಲ್ಪ್ ಆಗುತ್ತೆ ಅಂತ. ದೆನ್ ಮಂಡೇ ಯೂಸ್ ಟು ಗೆಟ್ ಇಟ್ ಬ್ಯಾಕ್. ಸೊ ಅದು ಇಟ್ ಗ್ರೂ ಅಪ್ ಅದು. ಸೊ ಅದು ಡಿಮ್ಯಾಂಡ್ ಜಾಸ್ತಿ ಆಗಿ ದೆನ್ ಮನೆಯಿಂದ ನಾನು ಇದರಲ್ಲಿ ಹೋಟೆಲ್ ಕಾನ್ಫರೆನ್ಸ್ ರೂಮ್ಸಲ್ಲಿ ಸ್ಟಾರ್ಟ್ ಮಾಡಿದೆ ವರ್ಕ್ಶಾಪ್ಸ್ ಎಲ್ಲ ಅದನ್ನು. ಸೊ ಅದು ಡಿಮ್ಯಾಂಡ್ ಜಾಸ್ತಿ ಆಗಿ ಆಮೇಲೆ ಅದು ನಡೀತಾ ಇತ್ತು ಚೆನ್ನಾಗೆ. ಸೊ ಅದರಲ್ಲಿ ಒಂದಿಷ್ಟು ಜನ ಸ್ಟಾರ್ಟ್ ಮಾಡಿದ್ರು, ನೀ ರೆಗ್ಯುಲರಾಗಿ ವೈಲ್ಡ್ ಲೈಫಿಗೆಲ್ಲ ಕಾಡುಗಳಿಗೆ ಹೋಗ್ತೀಯಲ್ಲ, ಸೊ ನೆಕ್ಸ್ಟ್ ಟೈಮ್ ಹೋಗಬೇಕಿದ್ರೆ ನಮ್ಮನ್ನು ಕರ್ಕೊಂಡೋಗಿ ಅಲ್ಲಿ ಹೇಳ್ಕೊಡು ಫೋಟೋಗ್ರಫಿನ. ಸೊ ಇಟ್ಸ್ ಲೈಕ್ ಆನ್ ದ ಜಾಬ್, ಆನ್ ದ ಫೀಲ್ಡ್, ಪ್ರಾಕ್ಟಿಕಲ್ ಹ್ಯಾಂಡ್ಸ್ ಆನ್ ವೈಲ್ಡ್ ಲೈಫ್ ಫೋಟೋಗ್ರಫಿ ಹೇಗೆ ಮಾಡೋದು ಹೇಳ್ಕೊಡು ಅಂತ. ಸರಿ ಆಯಿತು ಅಂತ ಅದು ಸ್ಟಾರ್ಟ್ ಮಾಡಿದೆ. ಸೊ ಈ ಥರನೇ ಮೋರ್ ಆಫ್ ಲೈಕ್ ಈಗ ನಮ್ಮದು ಓವರಾಲ್ ಮಾರ್ಕೆಟಿಂಗ್ ವರ್ಲ್ಡಲ್ಲಿ ಹೇಳ್ತಾರಲ್ಲ, ಅದು ಡಿಮ್ಯಾಂಡ್ ಕಮ್ಸ್ ಫ್ರಮ್ ದ ಕ್ಲೈಂಟ್ ಅಂತ. ಸೊ ನಂದು ಮೆಜಾರಿಟಿ ಆ ಥರನೇ ಆಗಿರೋದು. ಸೊ ಯಾರ್ಯಾರಿದ್ರು ಫೋಟೋಗ್ರಾಫರ್ಸ್ ಅದು ಕೇಳ್ತಾಯಿದ್ರು, ಸುಧೀರ್ ಈ ಥರ ಹೇಳ್ಕೊಡು, ಅದು ಸ್ಟಾರ್ಟ್ ಆಯಿತು. ಸೊ ಅದು ದಟ್ ವಾಸ್ ಗೋಯಿಂಗ್ ಆನ್ ಗುಡ್. ಆಮೇಲೆ ನಾನು HP ನೆಕ್ಸ್ಟು ನಾನು APCಗೆ ಚೇಂಜ್ ಆದೆ ಜಾಬ್. ಸೊ HP ನಾನು ಸಾಫ್ಟ್ವೇರ್ ಇಂಜಿನಿಯರು, ಲೀಡು ಆ ಥರ ಗ್ರೋ ಆದೆ. ಸೊ ನೆಕ್ಸ್ಟ್ ಕೆರಿಯರಲ್ಲಿ ಮ್ಯಾನೇಜರ್ ಆ ಕಡೆ ಹೋಗಬೇಕು ಅಂತಂದರೆ ಓಪನ್ ಪೊಸಿಷನ್ ಇರಲಿಲ್ಲ HP. ಸೊ 6 months ಟೈಮ್ ಕೊಟ್ಟೆ ನಾನು. ನನ್ನ ಮ್ಯಾನೇಜರನ್ನು 6 months ಟೈಮ್ ಕೇಳಿದ್ರು, ಬಟ್ 6 months ಆದಮೇಲೂ ಓಪನ್ ಪೊಸಿಷನ್ ಇರಲಿಲ್ಲ. ಸೊ ಹೀಗಾಗಿ ಜಾಬ್ ಚೇಂಜ್ ಮಾಡಿದೆ. APCಗೆ ಹೋದೆ, ಅಲ್ಲಿ ಅಮೆರಿಕನ್ ಪಾ ಕನ್ವರ್ಷನ್ನು. ಸೊ APC ಅವರು ದೇ ವಾಂಟೆಡ್ ಟು ಓಪನ್ ದೇರ್ ಸಾಫ್ಟ್ವೇರ್ ಡಿವಿಷನ್ ಇನ್ ಇಂಡಿಯಾ. ಸೊ ಹೀಗಾಗಿ ನಾನು ಐ ಅಪ್ಲೈಡ್ ಫಾರ್ ದಟ್ ಅದು. ಸೊ ಐ ಸ್ಟಾರ್ಟೆಡ್ ದ ಡಿವಿಷನ್ ಬ್ಯಾಂಗ್ಳೂರಲ್ಲಿ ಆ್ಯಸ್ ಅ ಮ್ಯಾನೇಜರ್, ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ. ಆ್ಯಂಡ್ ದೆನ್ ಅಗೇನ್ ಐ ಗ್ರೂ ಓವರ್ ದೇರ್. ಅಲ್ಲೂ ನನ್ನ ಬಾಸು ಇನಿಷಿಯಲ್ ಇಂಡಿಯಾನಲ್ಲೇ ಇದ್ದರು ಬಾಸು. ಸೊ ಅದಾದಮೇಲೆ ಆ್ಯಸ್ ಎ ಗ್ರೂ ಆರ್ಗನೈಸೇಷನ್ ಚೇಂಜಸ್ ಆದಮೇಲೆ ನಾನು ಸ್ಟಾರ್ಟೆಡ್ ರಿಪೋರ್ಟಿಂಗ್ ಇನ್ ಟು US. ಸೊ ಅದಾದಮೇಲೆ ಫೈನಲಿ ನಾನು ಐರ್ಲೆಂಡಲ್ಲಿ, ಮೈ ಬಾಸ್ ವಾಸ್ ಫ್ರಮ್ ಐರ್ಲೆಂಡು ಆ್ಯಂಡ್ ಹಿ ವಾಸ್ ವೆರಿ ಸಪೋರ್ಟಿವ್. ಸೊ ಇನ್ಫ್ಯಾಕ್ಟ್ ಎಲ್ಲೇನ ರಜಾ ಕೇಳಿದಾಗ್ಲೂ ಫಸ್ಟ್ ಕ್ವಶನ್ ಅವ್ನು ಬರೋದು, ಯಾವ ಕಡೆಗೆ ಹೋಗ್ತಾ ಇದೆಯಾ ಅಂತ. ಸೊ ಆ ಥರ. ಆ್ಯಂಡ್ ಅಷ್ಟೇ ಅಲ್ಲದೆ ನಾನು ವಾಪಸ್ ಬಂದಮೇಲೆ ರಜದಿಂದ, ಸೊ ಎವ್ರಿ ವೆನ್ಸ್ಡೇ ನಮ್ಮದು ಕಾನ್ಫರೆನ್ಸ್ ಕಾಲ್ ಇರೋದು, ವಿಡಿಯೋ ಕಾನ್ಫರೆನ್ಸ್ ಕಾಲ್, ವೀಕ್ಲಿ ಕ್ಯಾಚಪ್ ಮೀಟಿಂಗು. ಬಿಕಾಸ್ ಆವಾಗ ನಾನು ಐ ವಾಸ್ ಹೆಡಿಂಗ್ ದ ಸಾಫ್ಟ್ವೇರ್ ಡಿವಿಷನ್ ಫಾರ್ ಇಂಡಿಯಾ ಆವಾಗ APCನಲ್ಲಿ. ಸೊ ಎವ್ರಿ ವೆನ್ಸ್ಡೇ ಕಾನ್ಫರೆನ್ಸ್ ಕಾಲಲ್ಲಿ, ಸೊ ಬಿಫೋರ್ ದ ಮೀಟಿಂಗ್ ಸ್ಟಾರ್ಟೆಡ್ ಅಲ್ಲ, ಸೊ ವಾಪಸ್ ಬಂದಮೇಲೆ ಯಾವುದೋ ಟ್ರಿಪ್ಪಿಂದ ಫಸ್ಟ್ 10-15 minutes ನಿನ್ನ ಟ್ರಿಪ್ ಬಗ್ಗೆ ಹೇಳು. ಸೊ ಫೋಟೋಸ್ ಏನಾರು ಇದ್ರೆ ತೋರಿಸು. ಸೊ ಆ ಥರ ಹಿ ವಾಸ್ ವೆರಿ ವೆರಿ ಎನ್ಕರೇಜಿಂಗ್. ಸೊ ಸಿಕ್ಕಾಪಟ್ಟೆ ನನಗೆ ಮೋಟಿವೇಟ್ ಮಾಡಿ ಅದೆಲ್ಲ ಮಾಡ್ತಿದ್ರು. ಸೊ ಅಷ್ಟೊತ್ತಿಗೆ ಬೈ ದ ಟೈಮ್ 2009-10 ಆ ಟೈಪ್ ಆಗಿತ್ತಾಗಲೇ. ಸೊ ಅಷ್ಟೊತ್ತಿಗೆ ಐ ವಾಸ್ ಆಲ್ರೆಡಿ ವೆಲ್ ನೋನ್ ಇನ್ ಇಂಡಿಯಾ ಫ್ರಮ್ ವೈಲ್ಡ್ ಲೈಫ್ ಫೋಟೋಗ್ರಫಿ ಪಾಯಿಂಟ್ ಆಫ್ ವ್ಯೂ. ಅದರಿಂದ ಬಟ್ ಪ್ರೀವಿಯಸ್ ಟು ದಿಸ್ ವೆನ್ ಯು ಸೆಡ್, ಈಗ HP ಈಗ ಜಿಂಕೆ ಫೋಟೋ ಅಂತ ಹೇಳಿದ್ರಿ, ಬಟ್ ಅದಕ್ಕಿಂತ ಮುಂಚೆ ಈಗ ಒಂದು ಬಾತ್ಕೋಳಿದೊಂದು ಫಸ್ಟ್ ಫೋಟೋ ತೊಗೊಂಡಿದ್ರೆ, ವಿಚ್ ವಾಸ್ ದ ಫಸ್ಟ್ ಎವರ್ ಫೋಟೋ ಯು ಫೆಲ್ ಲೈಕ್, ಐ ಮೀನ್ ದಿಸ್ ಪರ್ಟಿಕ್ಯುಲರ್ ಫೋಟೋ ನಾನು ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಅಂತ ನನಗನ್ಸಿದ್ದು ಅಂತ? ಅದೇ ಆ ಜಿಂಕೆ ಫೋಟೋ. ಅದು ಆ ಜಿಂಕೆ ಫೋಟೋನಾ? ಇವತ್ತಿಗೂ ಅದು ಒನ್ ಆಫ್ ಮೈ ಫೇವ್ರೇಟ್ ಫೋಟೋಸ್. ಎಲ್ಲಿ ಶೂಟ್ ಮಾಡಿದ್ದು ಸರ್? ಅದು BR ಹಿಲ್ಸಲ್ಲಿ, ಬೆಳಗಿರಿ ರಂಗನ ಬೆಟ್ಟ ಇದೆಯಲ್ಲ, ಸೊ ಅಲ್ಲಿ ಶೂಟ್ ಮಾಡಿದ್ದು. ವಾಸ್ ದಿಸ್ ಎನ್ ಎಕ್ಸ್ಪೆಡಿಷನ್ ಅಥವಾ ಸಮಥಿಂಗ್? ಇಲ್ಲ, ಜಸ್ಟ್ ನಾನು ಫ್ಯಾಮಿಲಿ, ಇನ್ಫ್ಯಾಕ್ಟ್ ನಾನು ಫ್ಯಾಮಿಲಿ ಜೊತೆ ಹೋಗಿದ್ದೆ ನಾನು ಆ ಪರ್ಟಿಕ್ಯುಲರ್ ಟ್ರಿಪ್ಪಿಗೆ. ಸೊ ಆವಾಗ ಬೈ ದಟ್ ಟೈಮ್ ನಾನು ಸ್ಲೈಡ್ ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಸೊ 2 ಟೈಪ್ ಆಫ್ ರೋಲ್ಸು. ಒಂದು ನೆಗೆಟಿವ್ಸು. ಸೊ ನೆಗೆಟಿವ್ ಅಂತಂದರೆ ಆ್ಯಕ್ಚುಲಿ ನೆಗೆಟಿವ್ ಅದು, ಅದನ್ನು ಪ್ರಿಂಟ್ ಮಾಡಬೇಕಿದ್ರೆ ಪಾಸಿಟಿವ್ ಪ್ರಿಂಟ್ ಮಾಡಬೇಕು. ಇನ್ನೊಂದು ಟ್ರಾನ್ಸ್ಪರೆನ್ಸಿ ಅಥವಾ ಸ್ಲೈಡ್ಸ್ ಅಂತಾರೆ. ಸೊ ದಟ್ ಈಸ್ ಆ್ಯಕ್ಚುಲ್ ಕಲರ್.
ಸೊ ಈಗ ನಾವು ಬಯೋಸ್ಕೋಪ್ ಇದರಲ್ಲಿ ನೋಡ್ತೀವಲ್ಲ ಆ ಸ್ಲೈಡ್ಸ್ಗಳು ಹಾಕಿದ್ರೆ ಆ್ಯಕ್ಚುಲಿ ಕಲರ್ ಕಾಣತ್ತಲ್ವ ಅದು. ಹೌದು. ಸೊ ಅದನ್ನು ನಾನು ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ಒಂದು ರೋಲು 500 - 600 ರೂಪಾಯಿ ಅದು. ಸೊ ಇಟ್ ವಾಸ್ ವೆರಿ ಎಕ್ಸ್ಪೆನ್ಸಿವ್. ಹೌದು. ಸೊ ಅದು ಪ್ರಿಂಟ್ ಮಾಡಬೇಕಂತಂದರೆ ಸೊ 1 ರೋಲಿಗೆ 500 - 600 ರೂಪಾಯಿ. ಅದು ಪ್ರಿಂಟ್ ಮಾಡೋಕ್ಕೆ ಸಪ್ರೇಟ್ ಚಾರ್ಜಸ್ಸು. ಸೊ ಪ್ರಿಂಟ್ ಆದಮೇಲೆ ಎಲ್ಲ ಪಾಸಿಟಿವ್ ಅದು. So you mean to say if you were not working, you wouldn't have been able to... ಚಾನ್ಸೇ ಅಲ್ವಾ ಸರ್? ಇದು ನಂದು ಇರೋ ಬರೋ ಸೇವಿಂಗ್ಸ್ ಎಲ್ಲ ಬರೀ ಫೋಟೋಗ್ರಫಿ, ಕ್ಯಾಮ್ರಾ, ಟ್ರಾವೆಲ್ ಬರೀ ಇದಕ್ಕೆ ಹೋಗೋದು ನಂದು. ಸೇವಿಂಗ್ಸ್ ವಾಸ್ ಆಲ್ಮೋಸ್ಟ್ ಝೀರೋ ನಂದು. ಸೊ ಹೀಗಾಗಿ ಲೈಕ್ ಇಟ್ ವೆಂಟ್ ಆನ್. ಸೊ ನನ್ನ ಬಾಸು ಸಿಕ್ಕಾಬಡೆ ಸಪೋರ್ಟಿವು. ಸೊ ಈ ಕಡೆ ನಂದು ಬೋತ್ ಫೋಟೋಗ್ರಫಿ ಕೆರಿಯರ್ ಪಾಯಿಂಟ್ ಆಫ್ ವ್ಯೂ ಈ ಥರ ವರ್ಕ್ಶಾಪ್ಸ್ ಮಾಡೋದು, ಟ್ರಾವೆಲ್ ಮಾಡೋದು ರೆಗ್ಯುಲರ್ ಆಗ್ತಾಯಿತ್ತು. ಪ್ಲಸ್ ಆಫೀಸಲ್ಲೂ ಪ್ರಮೋಷನ್ ಚೆನ್ನಾಗಿ ಆಗ್ತಾ ಇತ್ತು. ಬಟ್ ಯು ಮೀನ್ ಟು ಸೇ ವೆನ್ ಯು ಶಾರ್ಟ್ ದಟ್, ಈಗ ಆ ಜಿಂಕೆನ ನೀವು ಕ್ಯಾಪ್ಚರ್ ಮಾಡಿದಾಗ ಸರ್, ಅಂದರೆ ಈಗ ದರ್ ಆರ್ ಸೋ ಮೆನಿ ಲೇಯರ್ಸಲ್ಲಿ ನಂಗೆ ಸಬ್ ಟೆಕ್ಸ್ಟಲ್ ಡೌಟ್ಸ್ ಬರ್ತಿದೆ. ಈಗ ಸುಮ್ಮನೆ ಕೆಲವರು ಬರೀ ಕ್ಯಾಮ್ರಾ ಇಟ್ಕೊಂಡ್ರು ನಾನು ಬರೀ ಲೆನ್ಸ್ ಇಟ್ಕೊಂಡು ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಅನ್ನೋ ವರ್ಗನೂ ಕೂಡ ಇದ್ದಾರೆ. ಹೌದು. ಯು ಆರ್ ಎ ಪರ್ಸನ್ ಯು ವಾಸ್ ಗೋಯಿಂಗ್ ಟು ಗೆಟ್ ಟ್ರೈನ್ಡ್ ಕಂಪ್ಲೀಟ್ಲಿ, ಒಂಥರ ಫಾರ್ಮಲ್ ಟ್ರೈನಿಂಗಲ್ಲಿ ಯಾವ ರೀತಿ ಇದನ್ನು ಹೇಗೆ ತೊಗೋಬೇಕು ಅಂತ ಇರುತ್ತೆ. ಬಟ್ ಯು ಆರ್ ನಾಟ್ ಟ್ರೈನ್ಡ್ ಅಂಡರ್ ಎನಿ ಒನ್. ಇಟ್ ಕೇಮ್ ನ್ಯಾಚುರಲಿ ಟು ಯು. ಸೆಲ್ಫ್ ಥಾಟ್ ಅಂತಾನೆ. ಸೊ ಈಗ ಆ ಥರ ಜಿಂಕೆನ ವೆನ್ ಯು ಹ್ಯಾವ್ ಟು ಕ್ಯಾಪ್ಚರ್ ಅಂತಂದರೆ, ಸೊ ವಾಟ್ ವರ್ ದಿ ಬೇಸಿಕ್ ಲೈಕ್ ಒಂಥರ ಕ್ರೈಟೀರಿಯಾಸ್ ಅಥವಾ ವಾಟ್ ವರ್ ದ ಥಿಂಗ್ಸ್ ವಿಚ್ ವೇರ್ ರನ್ನಿಂಗ್ ಇನ್ ಯುವರ್ ಮೈಂಡ್ ಅಂತ? ಆವಾಗ ಸ್ಟಾರ್ಟ್ ಮಾಡಿದಾಗ ಸಿನ್ಸ್ ಟೋಟಲಿ ನಾನು ಸೆಲ್ಫ್ ಥಾಟ್ ಆಗಿರೋದ್ರಿಂದ ಸೊ ನನಗೊಂದು ಕ್ಯಾಮ್ರಾ ಲಿಮಿಟೇಷನ್ ಇತ್ತು. ಸೊ ಆವಾಗ ಕ್ಯಾನನ್ ಕ್ಯಾಮ್ರಾ ಸ್ಟಾರ್ಟ್ ಮಾಡಿದೆ ಆವಾಗ ಶೂಟ್ ಮಾಡೋಕ್ಕೆ. ಸೊ ಬೇಸಿಕ್ ಸೊ ಎಷ್ಟು 70-300 ಝೂಮ್ ಲೆನ್ಸ್ ಇತ್ತು ಅವಾಗ. ಸೊ ಅದು ನನ್ನ ಸಿಸ್ಟರ್ ನಂಗೆ ಗಿಫ್ಟ್ ಮಾಡಿದ್ದು. ಸೊ ಅದು ಇವು ಶೂಟ್ ಮಾಡ್ಬೇಕಾದ್ರೆ ಮ್ಯಾಕ್ಸಿಮಮ್ 300 mm ಝೂಮ್ ಏನಾಗುತ್ತಲ್ವಾ, ಆ ಝೂಮಿಗೆ ಏನು ಸಿಗುತ್ತೋ ಫ್ರೇಮ್ ಅದು ಶೂಟ್ ಮಾಡ್ತಾಯಿದ್ವಿ. ಅದು ಯಾಕಂದರೆ ಕಡಿಮೆ 50 mm ಕಡಿಮೆ ಆತ ಅಂದರೆ ಸಿಕ್ಕಾಪಟ್ಟೆ ದೂರ ಆಗಿಬಿಡುತ್ತೆ ಸಬ್ಜೆಕ್ಟ್ಸ್ ಫ್ರೇಮಲ್ಲಿ, ಜಾಸ್ತಿ ಸಿಗೋದಿಲ್ಲ ಕರೆಕ್ಟ್ಗೆ ಫ್ರೇಮಿಂಗು ಕಾಂಪೋಸಿಷನ್ನು. ಸೊ ಹಿಂಗೆ 300 mm ಫುಲ್ ಝೂಮ್ ಮಾಡಿಬಿಟ್ರೆ ಎಷ್ಟು ಸಿಗುತ್ತೋ, ಸೊ ಅದರಲ್ಲಿ ಜಿಂಕೆಗಳು ಚೆನ್ನಾಗಿ ಸಿಕ್ತು, ಶೂಟ್ ಮಾಡಿದೆ ಅದು. ಸೊ ಆನೆಸ್ಟ್ಲಿ ಆವಾಗ ಸಿಕ್ಕಾಪಟ್ಟೆ ಲೈಟಿಂಗ್ ಹೆಂಗಿರಬೇಕು, ಸೆಟ್ಟಿಂಗ್ ಏನಿರಬೇಕು ಅದೆಲ್ಲ ಜಾಸ್ತಿ ತಲೆಗೂ ಬರ್ತಾ ಇರಲಿಲ್ಲ. ಸೊ ಒಂಥರ ಆಟೋ ಮಾಡೆಲ್ ಹಾಕೋದು ಹೊಡಿತಾ ಇರೋದು. ಸೊ ಹಾಗೆ ದಟ್ ಈಸ್ ಹೌ ಐ ಲರ್ನ್. ತುಂಬ ಮಿಸ್ಟೇಕ್ಸ್ ಮಾಡಿ, ಸೊ ಎಷ್ಟೊಂದು ರೋಲ್ಸ್ ಎಲ್ಲ ನಾವು ವೇಸ್ಟ್ ಮಾಡೀನಿ ಕಲಿಯೋಕ್ಕೋಸ್ಕರ ಅದನ್ನು. ಸೊ ಆ ಲೆವೆಲಿಂದ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದದು. ಸೊ ಬಟ್ ಅದೇ ಪ್ರೋಗ್ರೆಸ್ ಆಗಿ ಸೊ ದೆನ್ ಫೈನಲಿ ಆಫೀಸಲ್ಲಿ ಚೆನ್ನಾಗಾಗ್ತಾಯಿತ್ತು. ಈ ಕಡೆ ಆ ಕಡೆ ಎರಡೂ ಚೆನ್ನಾಗಾಗ್ತಾಯಿತ್ತು. ಸೊ ಆಫೀಸಲ್ಲಿದ್ದ ಯಾವಾಗಲೂ ಫೋಟೋಗ್ರಫಿ ಬಗ್ಗೆ ಯೋಚಿಸೋದು. ನೆಕ್ಸ್ಟ್ ಯಾವ ಕಾಡಿಗೆ ಹೋಗೋದು, ಅದು ಮೆಸೇಜ್ ಬರೋದು, ಅಲ್ಲಿ ಟೈಗರ್ ಕಾಣಿಸ್ತಿದೆ, ಬಂಡೀಪುರಲ್ಲಾಗಲಿ ಒಂದು ಟೈಗರ್ ಒಂದು ಕಿಲ್ ಮಾಡಿದ್ಯಂತೆ. ಸೊ ಏನು ಸಫಾರಿ ಟ್ರ್ಯಾಕ್ ಪಕ್ಕದಲ್ಲೇ ಕಿಲ್ ಮಾಡಿದೆ, ನೀ ಬಂದ್ಬಿಡು, ನೀನು ಚೆನ್ನಾಗಿ ಸಿಗತ್ತೆ ಹಿಂಗೆ ಫೋಟೋ ಅಂತ ಮೆಸೇಜ್ ಬಂದರೆ ರಜಾ ಹಾಕೋದು ಓಡೋಗೋದು ಆ ಥರ. ಆಟೋಮೆಟಿಕ್ಲಿ ಗೊತ್ತಾಗುತ್ತಲ್ಲ, ಯು ವುಡ್ ಹ್ಯಾವ್ ಗಾನ್ ಫಾರ್ ದಿಸ್. ನನ್ನ ರಜಾ ಹಾಕೋದು ಬರೀ ತಿರ್ಗಾಡಕ್ಕಷ್ಟೇ ನಂದು ಫೋಟೋಗ್ರಫಿಗೆ, ಬೇರೆ ಯಾವುದಕ್ಕೂ ರಜಾ ತೊಗೊಂಡಿಲ್ಲ. ಸೊ ಆ ಥರ ಆಗೋದು. ಸೊ ಎಷ್ಟೊಂದು ಸಲ ನಾನು ರಜಕ್ಕೆ ಅಂತ ಹೋಗಿದ್ದಾಗ, ಸೊ ಒಂದ್ಸಲ ನಂಗೆ ಜ್ಞಾಪಕ ಇದೆ, ನಾನು ಬಂಡೀಪುರ್ಗೆ ಹೋಗಿದ್ದೆ. ಸೊ ಬಂಡೀಪುರಲ್ಲಿ ಹೋಗಿ ನಾನು ಇನ್ನೇನು ಸಫಾರಿ ಇರಬೇಕಿದ್ರೆ ಆಫೀಸಿಂದ ಫೋನ್ ಬಂದಿತ್ತು. ಅದು ಆಫೀಸಿಂದ ನಂದು ಬಾಸ್ ಗಾಲ್ವೆಯಿಂದ. ಸೊ ಅಲ್ಲಿಂದ ಫೋನ್ ಬಂದು, ಇನ್ಫ್ಯಾಕ್ಟ್ ಬಂಡೀಪುರಿಂದ ಇದು ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಇದೆಯಲ್ಲ, ಸೊ ಅಲ್ಲಿ ಟ್ರೆಕ್ಕಿಂಗ್ ಹೋಗಿದ್ವಿ. ಟ್ರೆಕ್ಕಿಂಗ್ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಎಲ್ಲೋ ಒಂದು ಕಡೆ ಸಿಗ್ನಲ್ ಸಿಕ್ಬಿಟ್ಟಿದೆ ನನಗೆ, ಬೆಟ್ಟದ ಮೇಲಿದೀವಲ್ಲ. ಸೊ ನನ್ನ ಬಾಸ್ದು ಗಾಲ್ವೆಯಿಂದ ಐರ್ಲೆಂಡಿಂದ ಫೋನ್ ಬಂತು, ಎಸ್ಕಲೇಷನ್ ಇತ್ತು. ಸೊ ಅರ್ಧ ಗಂಟೆ ಅಲ್ಲಿ ಫೋನ್ ತೊಗೋಬೇಕಾಯ್ತು ನಾನು. ಆವಾಗ ಬೇರೆ ನಮ್ಮದು ಬ್ಲ್ಯಾಕ್ಬೆರಿ ಇರೋದು, ನಮ್ಮದು ಆಫೀಸ್ ಫೋನ್ಸ್ ಆ ಕಾಲದಲ್ಲಿ. ಸೊ ಬ್ಲ್ಯಾಕ್ಬೆರಿ ಅದು. ಸೊ ಅವನು ಇಮಿಡಿಯೇಟ್ಲಿ ಮೇಲ್ ಚೆಕ್ ಮಾಡು. ಸೊ ಬ್ಲ್ಯಾಕ್ಬೆರಿ ಫುಲ್ ಕಂಪ್ಲೀಟ್ ಆದಂಥರ ಆಫೀಸ್ ಸೆಟಪ್ ಅದು. ಅಲ್ಲಿ ಮೇಲ್ ಚೆಕ್ ಮಾಡು, ಇದೇನು ಬಂದಿದೆ, ಎಸ್ಕಲೇಷನ್ ಬಂದಿದೆ. ಸೊ ಅಲ್ಲೆಲ್ಲೋ ಕಾಡಲ್ಲಿ ಮೇಲ್ಗಡೆ ಕೂತ್ಕೊಂಡು, ಅಲ್ಲಿ ಬಂಡೆಕಲ್ ಮೇಲೆ ಒಂದು ಕಡೆ ಕೂತ್ಕೊಂಡು ಅದೆಲ್ಲ ಕಾಲ್ ತೊಗೊಂಡು. ಸೊ ಅದು ಆದಮೇಲೆ ಒಂಥರ ನಂಗೆ ರಿಯಲೈಸ್ ಆಯಿತು, ಕಾಡಿಗೆ ಹೋದಾಗ ಆಫೀಸ್ ಕೆಲಸ ಬರೀ ಅದು ಯೋಚಿಸೋದು, ಆಫೀಸಲ್ಲಿದ್ದಾಗ ಕಾಡಿನ ಬಗ್ಗೆ ಜಾಸ್ತಿ ಯೋಚಿಸೋದು. ಸೊ ಆ ಥರ ಆಫೀಸಲ್ಲೂ ಗ್ರೋತ್ ಆದಾಗ ದಟ್ ಈಸ್ ವೆನ್ ಒಂಥರ ನಂಗೆ ರಿಯಲೈಸೇಷನ್ ಆಯಿತು. ಸೊ ಈ ಕಡೆಯೂ ಇಲ್ಲ ಆ ಕಡೆಯೂ ಇಲ್ಲ, ಎದರ್ ಆಫ್ ದ ರೋಲ್ಸಿಗೆ ನಾನು ಜಾಸ್ತಿ ಜಸ್ಟಿಸ್ ಮಾಡ್ತಾಯಿಲ್ಲ. ಅಬ್ಸಲ್ಯೂಟ್ಲಿ. ಪ್ಲಸ್ ಅಷ್ಟೇ ಅಲ್ಲದೆ ಆಫೀಸಲ್ಲೂ ಒಂದಿಷ್ಟು ಥರ ಇನ್ಸಿಡೆಂಟ್ಸ್ಗಳಾಯಿತು ನನಗೆ. ಅಂದರೆ ನಂದು ಐ ಕಮ್ ಫ್ರಮ್ ಅ ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಾನು. ಸೊ ಹಿಂಗಾಗಿ ನಮಗೆ ಪಾಲಿಟಿಕ್ಸು, ಕಾರ್ಪೊರೇಟ್ ಪಾಲಿಟಿಕ್ಸು ಅದೆಲ್ಲ ಬರೋದಿಲ್ಲ ನನಗೆ. ಸೊ ಹಿಂಗಾಗಿ ಅದು ಸ್ವಲ್ಪ ನಂಗೆ ಹೊಡ್ತಾ ಬಿತ್ತದು. ಸೊ ಅದಾದಮೇಲೆ ಅದು ಅಷ್ಟೇ ಅಲ್ಲ, ನನ್ನ ಹೆಂಡ್ತಿನೂ ನಾನು ಫುಲ್ ಸಫರ್ ಮಾಡಿದ್ದು ಕಾರ್ಪೊರೇಟ್ ಲೈಫಲ್ಲಿ ಸುಮಾರೆಲ್ಲ ಮೈ ವೈಫ್ ಹ್ಯಾಸ್ ಸೀನ್ ದಟ್ ಅದು. ಸೊ ಫೈನಲಿ 2012 ಸೊ ನಾನು ಅವಳು ಕೂತ್ಕೊಂಡು ಡಿಸ್ಕಸ್ ಮಾಡ್ಬೇಕಾದ್ರೆ ಅವಳು ನನಗೆ ಹೇಳಿದ್ಲು, ಸಾಕು ನಿಂದು ಕಾರ್ಪೊರೇಟ್ ಲೈಫು, ಫೋಟೋಗ್ರಫಿ ಚೆನ್ನಾಗಿ ಮಾಡ್ತಾಯಿದ್ಯಾ, ಚೆನ್ನಾಗಿ ಟೀಚಿಂಗ್ ಮಾಡ್ತಾಯಿದ್ಯಾ, ಒಳ್ಳೆ ಹಿಟ್ಟಾಗಿದೆ, ಎಲ್ಲರಿಗೂ ಇಷ್ಟ ಆಗಿದೆ, ಚೆನ್ನಾಗಿ ಹೇಳ್ಕೊಡ್ತೀಯಾ, ಅಷ್ಟೇ ಅಲ್ಲದೆ ನೀನು. ಸೊ ಇದನ್ನು ನಿಲ್ಲಿಸು ಸಾಕು ಕಾರ್ಪೊರೇಟ್, ಫುಲ್ ಟೈಮ್ ನೀನು ಫೋಟೋಗ್ರಫಿ ಟೀಚಿಂಗಿಗೆ ಹೊರಟೋಗು ಅಂತ. ಬಟ್ ಯು ಹ್ಯಾಡ್ ಸೇವಿಂಗ್ಸ್. ಸೊ ಆವಾಗ ಅದು ಡಿಸೈಡ್ ಆದಾಗ ಸರಿ ಅಂತ ಆಯಿತು. ಸೊ ನನ್ನ ಫ್ರೆಂಡ್ ಇದ್ದಾನೆ ಸಂದೀಪ್ ಪಾಟೀಲ್ ಅಂತ, ಆವಾಗ ಅವನು ಸಿಸ್ಕೋಲ್ ಕೆಲಸ ಮಾಡ್ತಾಯಿದ್ದ.
ಸೊ ಹೀ ಈಸ್ ಮೈ ಮೆಂಟರ್, ಮೈ ಗುರು ವೆನ್ ಇಟ್ ಕಮ್ಸ್ ಟು ಫೈನಾನ್ಷಿಯಲ್ ವರ್ಲ್ಡ್. ಪ್ರತಿಯೊಂದಕ್ಕೂ ಹೀ ಈಸ್ ಮೈ ಅಡ್ವೈಸರು. ಸರಿ ಸಂದೀಪಿಗೆ ಫೋನ್ ಮಾಡ್ಕೊಳ್ಳೋಣ ಅಂತಂದು. ಸೊ ಸಂದೀಪ್ ಬಾ ಮೀಟ್ ಮಾಡು ಮಾತಾಡೋಣ ಅಂದ. ಸೊ ಹೋಗಿ ಮೀಟ್ ಮಾಡಿದ್ವಿ ಅಂತ ಹೇಳ್ದೆ. ಬರ್ತಾನೆ ಇನ್ ಫುಲ್ ಫೈನಾನ್ಸ್ ಡೇಟಾ ತೊಗೊಂಬ ಅಂತ. ಬ್ಯಾಂಕ್ ಸ್ಟೇಟ್ಮೆಂಟ್ ಎಲ್ಲ ತೊಗೊಂಡೋಗಿ ಹಿಂಗೆ ತೋರಿಸ್ದೆ. ನೋಡ್ಬಿಟ್ಟು ಥೂ ಅಂತ ತೆಗೆದ್ಬಿಟ್ಟ ನನಗೆ. ಇದು ಇಟ್ಕೊಂಡ್ಬಿಟ್ಟು ಏನು ನೀನು ಫುಲ್ ಟೈಮ್ ಹೋಗ್ತೀಯ, ಚಾನ್ಸೇ ಇಲ್ಲ. ಸೊ ಏನು ಸೇವಿಂಗ್ಸ್ ಮಾಡಿಲ್ಲ, ಏನೂ ಇಲ್ಲ. ಸೊ ವರ್ಕ್ ಆಗಲ್ಲ ಸ್ಟ್ರಾಟಜಿ ನೀನು. ಸೊ ಅಟ್ಲೀಸ್ಟ್ ಮಿನಿಮಮ್ 2 years ನೀನು ಕೆಲಸ ಮಾಡಬೇಕು. ಯಾಕಂದರೆ ಸೇವಿಂಗ್ಸ್ ಆಲ್ಮೋಸ್ಟ್ ಝೀರೋ ಆಯಿತು. ಪ್ಲಸ್ ಆವಾಗ ಹೈ ಪೇಯಿಂಗ್ ಕಾರ್ಪೊರೇಟ್ ಜಾಬು, ಅಬ್ಸಲ್ಯೂಟ್ಲಿ, ಪ್ಲಸ್ ಕಾರ್ ಲೋನು, ಹೋಮ್ ಲೋನು, ಮಕ್ಳದ್ದು ಎಜುಕೇಷನ್ನು. ಸೊ ಇಷ್ಟೆಲ್ಲ ಕಮಿಟ್ಮೆಂಟ್ಸ್ ಇರಬೇಕಿದ್ರೆ ಸಡನ್ನಾಗಿ ಇದನ್ನು ಬಿಟ್ಟು ಹಾಕ್ಬಿಟ್ಟು ನೀವು ಫುಲ್ ಟೈಮ್ ಇದರಲ್ಲಿ ಮಾಡ್ತೀನಿ ಅಂತಂದರೆ ದೊಡ್ಡ ರಿಸ್ಕ್. ಅದು ಆಗೋದಿಲ್ಲ. ನಂತರ ದುಡ್ಡಿಲ್ಲ, ಆಗಲ್ಲ. ಅಟ್ಲೀಸ್ಟ್ 2 ವರ್ಷ ಕೆಲಸ ಮಾಡಿ. ಸೊ ದ ಪ್ಲ್ಯಾನಿಂಗ್ ವಾಟ್ ವಿ ಡಿಡ್ ಅವಾಗ ಅಂತಂದರೆ, ಆ್ಯಂಡ್ ದಿಸ್ ಈಸ್ ಸಮಥಿಂಗ್ ಎಲ್ಲರಿಗೂ ಯಾರಾದರೂ ಹೂ ವಾಂಟ್ಸ್ ಟು ಶಿಫ್ಟ್ ಅಲ್ಲ. ಸೊ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಸಿಕ್ಕಾಬಡೆ ಇಂಪಾರ್ಟೆಂಟು. ಸೊ ನಾವು ಏನು ಪ್ಲ್ಯಾನ್ ಮಾಡಿದ್ವಿ ಅಂತಂದರೆ, ಅಟ್ಲೀಸ್ಟ್ ಫಾರ್ 2 years, ಒಂದ್ಸಲ ಕೆಲಸ ಬಿಟ್ಟ ಮೇಲೆ ಅಟ್ಲೀಸ್ಟ್ ಫಾರ್ 2 years ವಿತೌಟ್ ಎನಿ ಇನ್ಕಮ್ ಫ್ರಮ್ ಫೋಟೋಗ್ರಫಿ ಬಿಸ್ನೆಸ್. ನನ್ನ ಲೈಫ್ ಸ್ಟೈಲ್ ಏನಿದೆಯೋ ಅದನ್ನು ಸಸ್ಟೈನ್ ಮಾಡಬೇಕು. ಸೊ ಲೈಫ್ ಸ್ಟೈಲ್ ಅಂದರೆ ಸಿಕ್ಕಾಪಟ್ಟೆ ತಿರುಗಾಡೋದು, ಪಾರ್ಟಿಗೆ ಹೋಗೋದು, ಅದಲ್ಲ ಬೇಸಿಕ್ಕು. ಓಕೆ, ಸೊ ಅದು ಏನಿದೆಯೋ ಅದನ್ನು ಸಸ್ಟೈನ್ ಮಾಡೋದಕ್ಕೆ 2 ವರ್ಷ ನಂದು ಅಷ್ಟು ಸೇವಿಂಗ್ಸ್ ನನ್ನ ಬ್ಯಾಂಕಲ್ಲಿ ಇರಬೇಕು. ಅಷ್ಟು ತಂದು ತೋರಿಸು, ಆಮೇಲೆ ನನಗೆ ಅಲೋ ಮಾಡ್ತೀನಿ ರಿಸೈನ್ ಮಾಡೋಕ್ಕೆ ಅಂದ. ಸರಿ ಅಂತ 2012 ಇತ್ತು. ಸರಿ ಅಂತ 2014. ಸೊ 2012 ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಆಲ್ಮೋಸ್ಟ್ ಕ್ಲೋಸ್ ಟು ಇಯರ್ ಆದ ತಕ್ಷಣ ಸ್ವಲ್ಪ ಸೇವಿಂಗ್ಸ್ ಇತ್ತು, ಎಲ್ಲ ಇತ್ತು. ಅಷ್ಟೊತ್ತಿಗೆ ನಂಗೆ ಒಂದಿಷ್ಟು ಒಳ್ಳೊಳ್ಳೆ ಅವಾರ್ಡ್ಗಳು ಬೇರೆ ಬಂತು ವೈಲ್ಡ್ ಲೈಫಲ್ಲಿ. ಸೊ ಅದು ಪಾಪ್ಯುಲಾರಿಟಿ ಇದ್ದ ಜಾಸ್ತಿಗೆ ಒಂಥರ ಕಾನ್ಫಿಡೆನ್ಸ್ ಲೆವೆಲ್ಲು ಬಂತದು. ಸೂಪರ್. ಸೊ ಆಗ ಮತ್ತೆ ಅವಾಗ ಹೋಗಿ ಕೇಳಿದೆ ಅವನಿಗೆ, ಮಾತಾಡಿದ್ವಿ. ಮತ್ತೆ ನೋಡಿ ಇಲ್ಲಿ ತನಕ ಇಷ್ಟ ಆಗಿದೆ, ಇದು ಇನ್ನೂ 1 ವರ್ಷ ವೆಯ್ಟ್ ಮಾಡಬೇಕು ಅಂತಿದ್ಯಾ, ಬಟ್ ಜಾಸ್ತಿ ವೆಯ್ಟ್ ಮಾಡಿದಷ್ಟು ನನ್ನ ಆಪರ್ಚುನಿಟಿನೂ ಲೂಸ್ ಆಗುತ್ತೆ ಈ ಕಡೆಗೆ. ಸೊ ಎಲ್ಲ ಇವ್ಯಾಲ್ಯುಯೇಟ್ ಮಾಡಿ ನೋಡ್ಬಿಟ್ಟು ಅವನು, ಇಲ್ಲ ಐ ಥಿಂಕ್ ಯು ಆರ್ ಆಲ್ಮೋಸ್ಟ್ ದೇರು. ಸೊ ಕಣ್ಣು ಮುಚ್ಕೊಂಡು ಓಡಿ ನೀನು ಜಂಪ್ ಮಾಡು, ಲೆಸ್ ಟ್ರೈಟ್ ಔಟ್ ಅಂದ. ಸೊ ಆವಾಗ ನಾನು ಆಫೀಸಲ್ಲಿ ಹೋದೆ. ಸೊ ಆಫೀಸ ವೆನ್ಸ್ಡೇ ಮೀಟಿಂಗಲ್ಲಿ ನನ್ನ ಬಾಸ್ ಕೇಳಿದೆ, ಹಿಂಗೆ ಸ್ವಲ್ಪ ಮಾತಾಡಬೇಕು, ಹಿಂಗೆ ನಾನು ರಿಸೈನ್ ಮಾಡೋಕ್ಕೆ ಡಿಸೈಡ್ ಮಾಡಿದ್ದೀನಿ. ಸೊ ಐ ವಾಂಟ್ ಟು ಪರ್ಸ್ಯೂ ಮೈ ಪ್ಯಾಷನ್ ಅಂತ ಹೇಳಿದೆ. ಅವ್ನ ಫಸ್ಟ್ ರಿಯಾಕ್ಷನ್ ಇದೆ ನನ್ನ ಬಾಸ್ದು, ಇಷ್ಟು ವರ್ಷ ಏನು ಮಾಡ್ತಾ ಇದೆಯಾ ನೀನು? ಸೊ ನೀನು 2 ವರ್ಷ ಮುಂಚೆನೇ ಬಿಟ್ಟು ಹೋಗ್ತೀಯ ಅಂತ ಅಂದ್ಕೊಂಡಿದ್ದೆ ನಾನು. ದ ವೇ, ಯಾಕಂದರೆ ನಾವು ನಮ್ಮದು ಕಾನ್ಫರೆನ್ಸು ಇರುತ್ತಲ್ಲ, ಈ ಬಾಸ್ ಅವರು ಸೂಪರ್ ಸರ್, ಹಿ ವಾಸ್ ವೆರಿ ಗುಡ್. ಸೊ ಯಾಕಂದರೆ ನಮ್ಮದು ಆಫೀಸಲ್ಲಿ ನಮ್ಮದು ಇದರಲ್ಲಿ APCನಲ್ಲಿ ಸೊ ವರ್ಲ್ಡ್ ವೈಡ್ ನಮ್ಮದು ಕಾನ್ಫರೆನ್ಸ್ಗಳು, ಮೀಟಿಂಗ್ಸ್ಗಳಿಗೆ ಕ್ವಾರ್ಟರ್ಲಿ ರಿವ್ಯೂ ಮೀಟಿಂಗ್ಸ್ ಆ ಥರ ಎಲ್ಲ ಇರೋದಲ್ಲ. ಸೊ US ಅಲ್ಲಿರೋದು, ಗಾಲ್ವೆಲಿರೋದು, ಬೇರೆ ಬೇರೆ ಕಡೆ ಇರೋದು. ಸೊ ವೆನ್ ಎವರ್ ಐ ಯೂಸ್ ಟು ಟ್ರಾವೆಲ್, ಸೊ ದ ವೇ ನನ್ನ ಬಾಸು ಬೇರೆ ಬಿಸ್ನೆಸ್ ಸೆಟ್ಸಿಗೆಲ್ಲ ನಂಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಿದ್ದೆ. ಸೊ ಮೀಟ್ ಸುಧೀರ್ ಶಿವರಾಮ್, ಇಂಡಿಯಾಸ್ ಟಾಪ್ ವೈಲ್ಡ್ ಲೈಫ್ ಫೋಟೋಗ್ರಾಫರ್, ಆ್ಯಂಡ್ ಹಿ ಆಲ್ಸೋ ಹ್ಯಾಪನ್ಸ್ ಟು ರನ್ ಮೈ ಡಿವಿಷನ್ ಇನ್ ಬ್ಯಾಂಗ್ಳೂರ್. ಸೊ ಆ ಥರ ನನ್ನನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೆ. ವೆರಿ ಗುಡ್. ಸೊ ಆವಾಗಿಂದ ಅದು ಸಪೋರ್ಟ್ ಇತ್ತು. ಸೊ ಅದಂದ ತಕ್ಷಣ ಹೇಳ್ದೆ, ಇಲ್ಲ ನೀನು ಸುಮಾರು ಸಲ ನಿನ್ನ ಬಗ್ಗೆ ತಿಳ್ಕೊಂಡಿದ್ದೀನಿ, ಆನ್ಲೈನ್ ಸರ್ಚ್ ಮಾಡಿದ್ರೆ ಎಷ್ಟು ನಿಂದು ಬೇರೆ ಕೊಲೀಗ್ಸ್ಗಳಿಂದ ನಿನ್ನ ಬಗ್ಗೆ ತುಂಬ ತಿಳ್ಕೊಂಡಿದ್ದೀನಿ. ಐ ಥಿಂಕ್ ನಿಂದು ಪ್ಯಾಷನ್ ಏನಿದೆಯೋ ಸಿಕ್ಕಾಬಡೆ ಚೆನ್ನಾಗಿದೆ. ಅಷ್ಟೆಲ್ಲ ಹಿ ಆಲ್ಸೋ ಬೇಸಿಕಲಿ ವಾಸ್ ಪ್ಯಾಷನೇಟ್ ಅಬೌಟ್ ಟೀಚಿಂಗ್. ಸೊ ಅಲ್ಲಿ ಗ್ಯಾಲ್ವೆನಲ್ಲಿ ಸೊ ಎವ್ರಿ ವೀಕೆಂಡು ಹಿ ಗೋಸ್ ಆ್ಯಂಡ್ ಟೀಚಸ್ ಫುಟ್ಬಾಲ್. ಸೊ ಅಲ್ಲಿ ರಗ್ಬಿ ಇರುತ್ತಲ್ಲ, ಸೊ ಅದರದ್ದು ಟೀಚರು. ಆ್ಯಂಡ್ ಹಿ ಈಸ್ ವೆರಿ ಪ್ಯಾಷನೇಟ್ ಅಬೌಟ್ ಟೀಚಿಂಗ್ ದಟ್ ಅದು. ಸೊ ಬಟ್ ಫಾರ್ ಹಿಮ್ ಗಿವನ್ ಹಿಸ್ ಸರ್ಕಮ್ಸ್ಟೆನ್ಸಸ್, ಸೊ ಇಫ್ ಐ ಹ್ಯಾಡ್ ಅ ಚಾನ್ಸ್ ದೆನ್ ನಾನು ಸಾಫ್ಟ್ವೇರ್ ಜಾಬ್ನ ಕ್ವಿಟ್ ಮಾಡಿ ಐ ವಾಂಟ್ ಟು ಡೂ ಫುಲ್ ಟೈಮ್ ಅದು. ಬಟ್ ಫೈನಾನ್ಷಿಯಲಿ ಅದು ವಯಬಲ್ ಇಲ್ಲ ಅದು. ಸೊ ಹೀಗಾಗಿ ಲೈಕ್ ಐ ಕೀಪ್ ಇಟ್ ಆಸ್ ಎ ಹಾಬಿ, ವೀಕೆಂಡ್ ಹಾಬಿ. ಬಟ್ ಇನ್ ಯುವರ್ ಕೇಸ್ ಇಫ್ ಯು ಥಿಂಕ್ ಅದು ಫೈನಾನ್ಷಿಯಲಿ ವಯಬಲ್ ಇದೆ ಅಂತಂದರೆ ಯು ಶುಡ್ ಗೋ. ಅಮೇಜಿಂಗ್. ಸೊ ಅದು ತುಂಬ ಸಪೋರ್ಟ್ ಬಂತು. ಪ್ಲಸ್ ಅಷ್ಟೇ ಅಲ್ಲದೆ ಅವಾಗ ನಮ್ಮದು ನೋಟಿಸ್ ಪೀರಿಯಡ್ 3 ತಿಂಗಳು ಇರ್ತಿತ್ತು. ಸೊ ಅವಾಗ ಹೇಳಿದ್ರು, ಸೊ ಅವಾಗ ಐ ವಾಸ್ ಡೈರೆಕ್ಟರ್ ಆಫ್ ದ ಡಿವಿಷನ್ನು. ಸೊ ನಿನ್ನ ಪ್ಲೇಸ್ ರೀಪ್ಲೇಸ್ಮೆಂಟ್ ಸಿಗೋದು ತುಂಬ ಕಷ್ಟ. ಹೀಗಾಗಿ 3 months ನೋಟಿಸ್ ಪೀರಿಯಡ್ ಏನಿದೆಯಲ್ಲ, ಸೊ ಟಿಲ್ ವಿ ಗೆಟ್ ಎ ರೀಪ್ಲೇಸ್ಮೆಂಟ್ ಅಟ್ಲೀಸ್ಟ್ ಗ್ಯಾರಂಟಿಡು, ಸ್ವಲ್ಪ ಜಸ್ಟ್ ಬೇಕು. ಯಾಕಂದ್ರೆ ಬೇರೆ ಕಂಪ್ನಿಗೆ ಹೋಗ್ತಿಲ್ಲ, ಏನೂ ಇಲ್ಲ. ಪ್ಲಸ್ ಜನರಲಿ ನೋಟಿಸ್ ಪೀರಿಯಡಲ್ಲಿ ರಜಾ ತೊಗೊಳಕ್ಕಿರೋದಿಲ್ಲ ಅಲ್ವಾ HR. ಸೊ HR ಹತ್ರ ಹೇಳಿ, ನೀ ಏನು ರಜಾ ತೊಗೊಂಡು ಎಲ್ಲಿ ಹೋಗ್ತೀವಿ, ಏನು ಬೇಕಿದ್ರು ಮಾಡ್ಕೊಂಡು ನೀನು, ಬಟ್ ಜಸ್ಟ್ ಫಾರ್ ನೇಮ್ ಸೇಕು ಡಿವಿಷನ್ ಹೆಡ್ ಇರಬೇಕು. ಇಲ್ಲಾಂದರೆ ಎಂಪ್ಲಾಯೀಸ್ಗೆಲ್ಲ ಮೋಟಿವೇಶನ್ನು ಸ್ವಲ್ಪ ಬೇಕು, ಸಪೋರ್ಟು ಅಂತ. ಸೊ ಆಲ್ಮೋಸ್ಟ್ ಒಂದು 4.5 months ತನಕ ಇದ್ದೆ ನಾನು. ಪೇ ಎಲ್ಲ ಇತ್ತು. ಪ್ಲಸ್ ಅಷ್ಟೊತ್ತಿಗೆ ಫೈನಲೈಸ್ ಮಾಡಿದ್ರು ಅವರೊಂದು ಇಂಟರ್ವ್ಯೂ ಎಲ್ಲ ಆಗಿ ಫೈನಲೈಸ್ ಆಗಿತ್ತು. ದೆನ್ ದೆ ಸೆಡ್ ಯು ಕ್ಯಾನ್ ಗೋ ಅಂತ. ಸೊ ಅದು ಬಂದೆ 2013 October 22 ವಾಸ್ ಮೈ ಲಾಸ್ಟ್ ವರ್ಕಿಂಗ್ ಡೇ. ಅಮೇಜಿಂಗ್. ಸೊ ಆವಾಗಿಂದ ನಾನು ಫುಲ್ ಟೈಮ್ ಇದರಲ್ಲೇ ಇದ್ದೀನಿ ಸರ್. ಬಟ್ ಅಂದರೆ ಈ ಒಂದು ಡಿಸಿಷನ್ ತೊಗೋಬೇಕು ಅಂತ ಆಲ್ಮೋಸ್ಟ್ ಯು ಹ್ಯಾಡ್ ಕ್ಲೋಸ್ ಟು 20 years ಯು ಹ್ಯಾವ್ ಸರ್ವ್ಡ್ ಇನ್ ಕಾರ್ಪೊರೇಟ್. ಹೌದು. 18
18 years, close to 18 years ನಾನು ಕಾರ್ಪೊರೇಟಲ್ಲಿ. ಸೊ ದಟ್ 18 years ಪ್ಯಾರಲಲಿ ಎರಡು ಒಟ್ಟಿಗೆ ಮಾಡ್ಕೊಂಡು ಬರ್ತಿದ್ದೆ. ಎರಡು ಮಾಡ್ತಾ ಇದ್ದೆ. ದಟ್ ವಾಸ್ ವೆರಿ ಹೆಕ್ಟಿಕ್ ಮಯೂರ್. ಯಾಕಂದರೆ ಒಂದ್ಸಲ ಬ್ಯಾಲೆನ್ಸ್ ಮಾಡೋದು. ಇನ್ಫ್ಯಾಕ್ಟ್ ಮಧ್ಯದಲ್ಲಿ 2008 ಸೊ ನಾವು ಬ್ಯಾಂಗ್ಳೂರಲ್ಲಿ 4 ಜನ ಫ್ರೆಂಡ್ಸು, ನಾನು, ಗಿರಿ ಕಾವ್ಲೆ, ಜಯಂತ್ ಶರ್ಮಾ ಮತ್ತು ವೆಂಕಿ, ನಾವು 4 ಜನ ಸೇರಿ ಟೋಹೋಲ್ಡ್ ಅಂತ ವಿ ಫೌಂಡ್ ಕಂಪ್ನಿ. ಸೊ ನಾವು ಸಪ್ರೇಟಾಗಿ ವಿ ವರ್ ವರ್ಕಿಂಗ್ ಆನ್ ಅವರ್ ಓನ್. ನನ್ನ ಓನ್ ಫೋಟೋಗ್ರಫಿ ಇದು ಮಾಡ್ತಾ ಇದ್ದೆ. ಜಯಂತ್ ಅವ್ನು ಫೋಟೋಗ್ರಫಿ ಮಾಡ್ತಾ ಇದ್ದ. ಸೊ ಗಿರಿ ಅವನು ಹಿ ವಾಸ್ ವರ್ಕಿಂಗ್ ಪ್ಲಸ್ ಅಷ್ಟೇ ಬಟ್ ಪ್ಯಾಷನೇಟ್ ಅಬೌಟ್ ವೈಲ್ಡ್ ಲೈಫು. ಸೊ ವೆಂಕಿನೂ ವಾಸ್ ಅ ಫೋಟೋಗ್ರಫರ್ ಜೈನ್ ಫ್ರೆಂಡ್. ಸೊ ನಾವೆಲ್ಲ ಸಪ್ರೇಟಾಗಿ ಮಾಡ್ತಿದ್ವಲ್ಲ. ಸೊ ಗಿರಿ ಹೇಳ್ದ ಹಿ ಗಾಟಸ್ ಟುಗೆದರ್ ಸೇಯಿಂಗ್ ನಾವೆಲ್ಲ ಸೇರಿ ಒಂದು ಕಂಪ್ನಿ ಮಾಡೋಣ. ಸೊ ಆವಾಗ ಕಂಪ್ನಿ ಲಾಜಿಸ್ಟಿಕ್ಸು ಪ್ಲ್ಯಾನಿಂಗ್ ಏನಿದೆ ಎಲ್ಲ ನಾವು ಬ್ಯಾಕ್ ಎಂಡಲ್ಲಿ ಮಾಡ್ತೀವಿ, ನೀವು ಜಸ್ಟ್ ವರ್ಕ್ಶಾಪ್ ಮಾಡೋದು, ಟ್ರಾವೆಲ್ ಏನಿದೆಯೋ ಅದನ್ನು ಎಕ್ಸಿಕ್ಯೂಟ್ ಮಾಡಿ. ಸೊ ದೆನ್ ವಿ ಡಿಸೈಡೆಡ್ ಆ್ಯಂಡ್ ವಿ ಫಾರ್ಮ್ಡ್ ಇಟ್ ಕಂಪ್ನಿ ಟೋಹೋಲ್ಡ್ ಟ್ರಾವೆಲ್ ಆ್ಯಂಡ್ ಫೋಟೋಗ್ರಫಿ ಅಂತ ನಾವು 4 ಜನ ಫೌಂಡ್ ಮಾಡಿದ್ವಿ. ಅದು 2 years I was with them. ಆವಾಗಂತೂ ಇನ್ನೂ ಹೆಕ್ಟಿಕ್ ಇರೋದು, ಯಾಕಂದ್ರೆ ನಂದು ಆಫೀಸು ವೈಟ್ ಫೀಲ್ಡಲ್ಲಿ. ಅದ್ರ ಜೊತೆಗೆ ಬೇರೆ. ಓಕೆ ಸೊ ಫ್ಯಾಮಿಲಿ ಲೈಫು, ಆಫೀಸ್ ಲೈಫು, ಫೋಟೋಗ್ರಫಿ ಲೈಫು. ಸೊ ಫೋಟೋಗ್ರಫಿ ಲೈಫಲ್ಲೂ ಇದು ಸ್ಟಾರ್ಟ್ ಬೇರೆ ಎಲ್ಲವುದು. ಸೊ ಟಿಲ್ ಈವ್ನಿಂಗ್ 6:30 ನಾನು ವೈಟ್ ಫೀಲ್ಡಲ್ಲಿ ಆಫೀಸಲ್ಲಿ ಕೆಲಸ ಮಾಡ್ತಾಯಿದ್ದೆ. 6:30 ಹಂಗೆ ಹೊರಟು ನಾನು ವೈಟ್ ಫೀಲ್ಡಿಂದ ಜಯನಗರಿಗೆ ಬರ್ತಾಯಿದ್ದೆ ನಾನು. ರಾಮ, ಇಲ್ಲೇ 9 ಗಂಟೆ ಹೋಗಿರುತ್ತೆ ಸರ್. ಹಾಂ, ಸೊ ಟ್ರಾವೆಲ್ ಮಾಡ್ಕೊಂಬರೋದೇ 2 hours ಮಿನಿಮಮ್ ಟ್ರಾಫಿಕ್ಕಲ್ಲಿ. 9 ಗಂಟೆ ಹಂಗೆ ಇಲ್ಲಿ ಬಂದು ನಾನು 9 to 12:30 ಇಲ್ಲಿ ನಾನು ಆಫೀಸಲ್ಲಿ ಕೆಲಸ ಮಾಡೋದು. ಸೊ ಪ್ಲ್ಯಾನ್ ಅಬೌಟ್ ಸ್ಟ್ರಾಟಜೀಸ್ ಇಲ್ಲ, ಅಬ್ಸಲ್ಯೂಟ್ಲಿ 0. ಸೊ ರಾತ್ರಿ 12:30 ವಾಪಸ್ ಮನೆಗೆ ಹೋಗಿದ್ದು ಮುಗಿಸ್ಕೊಂಡು ಮತ್ತೆ ಬೆಳಗ್ಗೆ ಜಾವ ಇದು ಆಫೀಸು. ಸೊ 2 years ಕಂಟಿನ್ಯೂಸ್ ಮಾಡಿ. ಹ್ಯಾಟ್ಸ್ ಆಫ್ ಟು ಯುವರ್ ವೈಫ್. ಸೊ ಆವಾಗ ಇಲ್ಲ, ಇನ್ಫ್ಯಾಕ್ಟ್ ಆ 2 years ಎಲ್ಲ ಒಂಥರ ನನ್ನ ಮಕ್ಕಳು ದೊಡ್ಡವರಾಗೋದು ನಂತರ ಆ 2 years ಅಂತ ನಾನು ಮಿಸ್ ಮಾಡಿಬಿಟ್ಟೆ. ನಾನು ಯಾವಾಗ ದೊಡ್ಡವರಾದ್ರೆ 2 years ಎಲ್ಲಿ ಹೋಯ್ತು, ಐ ಟೋಟಲಿ ಲಾಸ್ ಕೌಂಟ್ ಫಾರ್ ದ್ಯಾಟ್. ಸೊ ಅದಾದಮೇಲೆ ಅದು ಹೆಕ್ಟಿಕ್ ಆಯಿತು ಅಂತ ಅದನ್ನು ಐ ಲೆಫ್ಟ್ ಟೋಹೋಲ್ಡ್, ಅದು ಆಗ್ತಾ ಇರಲಿಲ್ಲ ನನಗೆ. ಸೊ ಹೇಳಿ ಐ ಜಸ್ಟ್ ಕೇಮ್ ಔಟು. ಆಮೇಲೆ 1 ವರ್ಷ ಐ ವಾಸ್ ಜಸ್ಟ್ ಆನ್ ಮೈ ಓನ್. ಸೊ ಆವಾಗ ಆಲ್ ದಿಸ್ ಮನೇಲಿ ಡಿಸ್ಕಷನ್ ಆಗಿ ದೆನ್ ಐ ಕೇಮ್ ಔಟ್ ಅದು. ಸೊ ಬಂದು ಆದಮೇಲೆ ಇನ್ಫ್ಯಾಕ್ಟ್ ಮೈ ಲೈಫ್ ಚೇಂಜ್ಡ್. ಆ್ಯಂಡ್ ಅದು ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಏನು ಮಾಡಿದ್ನಲ್ಲ, ಸೊ ಅದ್ರ ಪ್ರಕಾರ ನಾನು ಏನು ಮಾಡಿದೆ, ನೆಕ್ಸ್ಟ್ 3 months ನಾನು ಫೋಟೋ ಟೂರ್ಸ್ ಎಲ್ಲ ಅನೌನ್ಸ್ ಮಾಡಿದೆ. ನಾನು ಅನೌನ್ಸ್ ಮಾಡಿದಾಗ ನೆಕ್ಸ್ಟ್ 2 weeks ಆ 3 months ಟೂರ್ಸ್ ಏನಿದೆಯಲ್ಲ, ಇಟ್ ಗಾಟ್ ಸೋಲ್ಡ್ ಔಟ್. ಆಲ್ ದ 3 months ಟೂರ್ಸ್ ಅನೌನ್ಸ್ ಮಾಡಿದ್ದೆಲ್ಲ ಇಟ್ ಗಾಟ್ ಸೋಲ್ಡ್ ಔಟ್. ಐ ವಾಸ್ ಲೈಕ್, ಓ ವಾವ್, ಗುಡ್, ನೈಸ್ ರೆಸ್ಪಾನ್ಸ್ ಅಂತಂದು. ಅದ್ರ ನೆಕ್ಸ್ಟ್ 6 months. ಸೊ ಟೋಟಲಿ ನಾನು ಇನ್ ದ ನೆಕ್ಸ್ಟ್ 3 months ನಾನು ನೆಕ್ಸ್ಟ್ 1 yearದು ವರ್ಕ್ಶಾಪ್ಸ್ಗಳೆಲ್ಲ ಪ್ಲ್ಯಾನ್ ಮಾಡಿ ಅನೌನ್ಸ್ 1 yearದು. ಸೊ ಬಿಕಾಸ್ ವಿ ಹ್ಯಾವ್ ಟು ಪ್ಲ್ಯಾನ್ ಆ್ಯಂಡ್ ಅನೌನ್ಸ್ ಇನ್ ಅಡ್ವಾನ್ಸ್ ಮುಂಚೆನೆ. ಆ್ಯಂಡ್ ಇನ್ ಅ ಮ್ಯಾಟರ್ ಆಫ್ ದೋಸ್ 3-4 months ಆ ಫುಲ್ 1 yearದು ಏನೇನು ಟೂರ್ಸ್ ಮಾಡಿದ್ದೆ, ಎವ್ರಿ ಮಂತ್ 2 ಟೂರ್ ಮಾಡ್ತಿದ್ದೆ ನಾನು. 2 ಟೂರು. ಓಕೆ, ಮಿನಿಮಮ್ 2 ಟೂರು. ಸೊ ಫುಲ್ 1 year ಏನಿತ್ತು, ಆಲ್ ಆಫ್ ದೆಮ್ ಇನ್ ದ ಮ್ಯಾಟರ್ ಆಫ್ ನೆಕ್ಸ್ಟ್ 4 months ಎವ್ರಿಥಿಂಗ್ ಗಾಟ್ ಸೋಲ್ಡ್ ಔಟ್. ಸರ್, ಆ ಟೂರ್ ಪ್ಲಾನ್ ಮಾಡಬೇಕಾದ್ರೆ ಈಗ ಇನ್ ಟರ್ಮ್ಸ್ ಆಫ್ ದಿ ಟ್ರಾವೆಲ್, ಇನ್ ಟರ್ಮ್ಸ್ ಆಫ್ ದಿ ಅಕಾಮಿಡೇಷನ್, ಸೊ ಆಲ್ ದೋಸ್ ಥಿಂಗ್ಸ್ ವರ್ ಗೋಯಿಂಗ್ ಥ್ರೂ ಯುವರ್ ಸೇವಿಂಗ್ಸ್? ಹೌದು, ಎಲ್ಲ ನಂದೇನೆ. ಸೊ ಓವರಾಲ್ ನಂದು ಇಲ್ಲೇನು ಸೇವಿಂಗ್ಸ್ ಆಗಿತ್ತಲ್ಲ, ಸೊ ದಟ್ ಐ ಹ್ಯಾಡ್ ಟು ಪುಟ್ ಇಟ್ ಇನ್ ಟು ದ ಬಿಸ್ನೆಸ್. ಸೊ ದ ಹೋಲ್ ಪ್ಲ್ಯಾನ್ ವಾಸ್ ಲೈಕ್ ಐ ಯೂಸ್ ಟು ಟ್ರಾವೆಲ್ ಫಾರ್ ಮೈ ಇದೆಲ್ಲ ವರ್ಕ್ಶಾಪ್ಸ್ಗೆ, ಅದಕ್ಕೆಲ್ಲ ಟ್ರಾವೆಲ್ ಮಾಡ್ತಿದ್ದೆ. ಸಿಟಿ ಬೇಸ್ ವರ್ಕ್ಶಾಪ್ಸ್ ಇರೋದು, ವೈಲ್ಡ್ ಲೈಫ್ ವರ್ಕ್ಶಾಪ್ಸ್ ಇರೋದು. ಸೊ 1 ವಾರ ಆಲ್ಮೋಸ್ಟ್ ಅರೌಂಡ್ 10 ದಿನ ಆ ಥರ ಟ್ರಾವೆಲ್ ಇರೋದು. ಟ್ರಾವೆಲ್ ಮಾಡ್ಕೊಂಡು ಬಂದಮೇಲೆ ಅಟ್ಲೀಸ್ಟ್ 1 ವಾರ 2 ವಾರ ಮನೇಲಿ ಇರ್ತಿದ್ದೆ. ಸೂಪರ್. ಸೊ ಆ 1 ವಾರ 2 ವಾರ ಮನೇಲಿದ್ದಾಗ 24/7 ನಾನು ಮನೇಲೇ ಇರ್ತಿದ್ದೆ. ಸೊ ಬೆಂಗಳೂರಲ್ಲಿ ಎಲ್ಲ ಹೊರಗಡೆ ತಿರ್ಗಾಡಕ್ಕೆ ಹೋಗೋದು ಆ ಥರ ಜಾಸ್ತಿ ಇರಲಿಲ್ಲ. ಸೊ ಆವಾಗ ಎಲ್ಲರೂ ಇವೆಂಟ್ಸು, ಫ್ರೆಂಡ್ಸ್ಗಳನ್ನು ಮೀಟ್ ಮಾಡೋದು ಅಷ್ಟೇ ಹೊರತು, ಅದೆಲ್ಲ ನನ್ನ ವೈಲ್ಡ್ ಲೈಫ್ ಸರ್ಕಲ್ಲು ಮತ್ತು ನಂದು ಕಾಲೇಜ್ ಹಳೆ ಫ್ರೆಂಡ್ಸ್ಗಳು. 42 ಆವಾಗ. ಸೊ ಹೀಗಾಗಿ ಆವಾಗ ಐ ವಾಸ್ ಏಬಲ್ ಟು ಸ್ಪೆಂಡ್ ಅ ಲಾಟ್ ಆಫ್ ಟೈಮ್ ವಿತ್ ಫ್ಯಾಮಿಲಿ. ಅಮೇಝಿಂಗ್. ಪ್ಲಸ್ ಅದ್ರದ್ದು ಇನ್ನೊಂದು ನೆಕ್ಸ್ಟ್ ಆ್ಯಡೆಡ್ ಅಡ್ವಾಂಟೇಜ್ ಏನಾಯಿತು ಅಂದರೆ ನೆಕ್ಸ್ಟ್ ಫ್ಯೂ ಇಯರ್ಸು, ಸೊ ನೆಕ್ಸ್ಟ್ 5, 6, 7 years. ಸೊ ಓವರಾಲ್ ಐ ಬಿಕೇಮ್ ಸೋ ಪಾಪ್ಯುಲರ್ ಆ್ಯಂಡ್ ಇನ್ ಡಿಮ್ಯಾಂಡ್ ಎಲ್ಲ ವೈಲ್ಡ್ ಲೈಫ್ ಫೋಟೋಗ್ರಫಿ ಟೀಚಿಂಗಿಗೆ. ಸೊ ಎ ಲಾಟ್ ಆಫ್ ರಿಸಾರ್ಟ್ಸು ದೇ ಅಪ್ರೋಚ್ಡ್ ಮೀ. ನಮ್ಮ ರಿಸಾರ್ಟಲ್ಲಿ ಬಂದುಬಿಟ್ಟು ನೀನು ವರ್ಕ್ಶಾಪ್ ಮಾಡು. ಓಕೆ, ಸೊ ಈಗ ರಂತಂಬೂರು ಹೋಗ್ತೀನಿ, ಬಾಂಧವಗಢ ಹೋಗ್ತೀನಿ, ಲೈಕ್ ಪದ್ನ ಹೋಗ್ತಾ ಇದ್ದೀನಿ. ಸೊ ಇಲ್ಲೇ ನಮ್ಮದು ಅಫ್ಕೋರ್ಸ್ ಕರ್ನಾಟಕದಲ್ಲಿ ಕಬಿನಿ, ಬಂಡೀಪುರ್, BRS ಅದೆಲ್ಲ ರೆಗ್ಯುಲರ್ ಆಗಿರ್ತಿತ್ತು. ಬಟ್ ಔಟ್ಸೈಡ್ ಕರ್ನಾಟಕ ಸೊ ಎಷ್ಟೊಂದು ಕಡೆ ರಿಸಾರ್ಟ್ಸ್ಗಳು ನನಗೆ ಕರೆದಿ, ನಮ್ಮ ರಿಸಾರ್ಟಲ್ಲಿ ನೀನು ಇದು ಮಾಡು, ವರ್ಕ್ಶಾಪ್ಸ್ ಮಾಡು, ಅಟ್ ದ ಸೇಮ್ ಟೈಮ್ ನಮ್ಮ ರಿಸಾರ್ಟ್ ನೀನು ಪ್ರಮೋಟ್ ಮಾಡು. ಸೊ ಆಲ್ರೆಡಿ ಐ ವಾಸ್ ಅ ವೆರಿ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಇಂಡಿಯಾನಲ್ಲಿ ಅವಾಗ. ದಿಸ್ ವಾಸ್ ಆಲ್ಮೋಸ್ಟ್ ಲೈಕ್ ಎಷ್ಟು ಸಮ್ 10-12 years ಬ್ಯಾಕ್ ಸರ್? 10-12 years ಬ್ಯಾಕ್ ಆವಾಗ, ಅರೌಂಡ್ ದಟ್ ಟೈಮ್. ಓಕೆ, ಸೊ ಆವಾಗ ನಂಗೆ ಅಪ್ರೋಚ್ ಮಾಡಿ ನಮ್ಮ ರಿಸಾರ್ಟಲ್ಲಿ ನೀನು ಮಾಡಿ. ಸೊ ಆವಾಗ ಇನ್ಸ್ಟಾಗ್ರಾಮ್ ಇರ್ತಿರ್ಲಿಲ್ಲ, ಇಟ್ ವಾಸ್ ಮೋರ್ ಆಫ್ ಫೇಸ್ಬುಕ್ ಅಷ್ಟೇ.
ಸೊ ಫೇಸ್ಬುಕ್ ಇತ್ತು. ಸೊ ಫೇಸ್ಬುಕ್ಕಲ್ಲಿ ಒಂದು ಪೋಸ್ಟ್ ಹಾಕು, ಈ ರಿಸಾರ್ಟಲ್ಲಿ ನೀನು ನನ್ನ ವರ್ಕ್ಶಾಪ್ ಮಾಡ್ತಾ ಇದೆಯಾ, ಸೊ ನಮ್ಮ ರಿಸಾರ್ಟನ್ನು ಪಾಪ್ಯುಲರೈಸ್ ಮಾಡಿ ಹೆಲ್ಪ್ ಮಾಡು. ಓ, ಇಸ್ ದ್ಯಾಟ್ ದ ಒನ್ ದಟ್ ಈಸ್ ವೈ ಮಸೈ ಮಾರ ಇಂದ ಫಸ್ಟ್ ಫೇಸ್ಬುಕ್ ಲೈವ್ ಹೋಗಿದ್ದು ನೀವೆಲ್ಲ? ಹಾಂ, ಕರೆಕ್ಟು. ಸೊ ನಂದು ಕರೆಕ್ಟ್. ಸೊ ಆವಾಗ ದಿಸ್ ವಾಸ್ ವೇ ಬ್ಯಾಕ್ ಇನ್ 2014. ಓಕೆ, ಫೇಸ್ಬುಕ್ ಇತ್ತು. ಸೊ ಫೇಸ್ಬುಕ್ 2011 ಇನ್ನೂ ಸ್ವಲ್ಪ ಮುಂಚೆನೇ ಮರೀತು, ಅರೌಂಡ್ 2009 ಸರ್. ಹಾಂ, 9 ಫೇಸ್ಬುಕ್ ಬಂತು. ಆವಾಗಿಂದನೂ ಐ ವಾಸ್ ಇನ್ ಫೇಸ್ಬುಕ್ಕು. ಸೊ ಫೇಸ್ಬುಕ್ಕಿಂದ ಪೋಸ್ಟ್ ಮಾಡೋದು ಸುಮಾರು ಮಾಡ್ತಾ ಇದ್ದೆ. ಸೊ ಅರೌಂಡ್ 2014 ಫೇಸ್ಬುಕ್ ಕಾಂಟ್ಯಾಕ್ಟೆಡ್ ಮೀ. ಓಕೆ, ಕಾಂಟ್ಯಾಕ್ಟ್ ಮಾಡಿ ಡೈರೆಕ್ಟ್ ಮೆಟಾನೇ ಕಾಂಟ್ಯಾಕ್ಟ್ ಮಾಡಿ. ಹಾಂ, ಸೊ ಫೇಸ್ಬುಕ್ ಸೆಂಟ್ ಮೈ ಮೆಸೇಜ್ ಅಂಡ್ ಸೆಡ್, ನಾವು ವಿ ಆರ್ ಟ್ರೈಂಗ್ ಟು ಲಾಂಚ್ ಫೇಸ್ಬುಕ್ ಲೈವ್ ವಿಡಿಯೋ. ಓಕೆ, ಅದಕ್ಕೆ ಆ್ಯಸ್ ಅ ಬೀಟಾ ಕಸ್ಟಮರ್ ವಿ ವಾಂಟ್ ಯು ಟು ಬಿ ರೆಪ್ರೆಸೆಂಟಿಂಗ್ ಅಸ್ ಅಂದರೆ ಟ್ರೈ ಮಾಡಿ ಫ್ರಮ್ ಇಂಡಿಯಾ. ಐ ವಾಸ್ ದ ಫಸ್ಟ್ ಪರ್ಸನ್ ಇನ್ ಇಂಡಿಯಾ ಟು ಗೆಟ್ ಆಕ್ಸೆಸ್ ಟು ದ್ಯಾಟ್. ಅಬ್ಸಲ್ಯೂಟ್ಲಿ. ಸೊ ಡೈರೆಕ್ಟ್ ಫೇಸ್ಬುಕ್ಕಲ್ಲಿ ಇರಲಿಲ್ಲ ಅದು. ಸೊ ದೇ ಹ್ಯಾಡ್ ಎ ಸಪ್ರೇಟ್ ಅಪ್ಲಿಕೇಶನ್ ಫೇಸ್ಬುಕ್ ಮೆನ್ಷನ್ಸ್ ಅಂತ. ಐ ನೋ. ಸೊ ಓಕೆ, ಸೊ ಫೇಸ್ಬುಕ್ ಮೆನ್ಷನ್ ನೀನು ಇನ್ಸ್ಟಾಲ್ ಮಾಡು, ನಿನ್ನ ಅಕೌಂಟ್ ಲಾಗಿನ್ ಆಗು, ನಿಮ್ಗೆ ಆಕ್ಸೆಸ್ ಕೊಟ್ಟಿದ್ದೀನಿ, ಸ್ಟಾರ್ಟ್ ಯೂಸಿಂಗ್ ಇಟ್ ಅಂತ. ಸಖತ್. ಓಕೆ, ಸೊ ಅರೌಂಡ್ ಜುಲೈ ಎಂಡ್ ಅಥವಾ ಜುಲೈ ಎಂಡ್ ಹಂಗೆ ಅದು ಬಂತು 2014. ಬಂದಿದ್ದು ಆಲ್ಮೋಸ್ಟ್ ಇಮ್ಮಿಡಿಯೇಟ್ಲಿ ಐ ವಾಸ್ ಸಪೋಸ್ ಟು ಟ್ರಾವೆಲ್ ಟು ಆಫ್ರಿಕಾ. ಸೊ ಅದು ಬಂದಾಗಲೇ ಇಮ್ಮಿಡಿಯೇಟ್ಲಿ ನಾನು ಫೇಸ್ಬುಕ್ ಲೈವಿಂದನೇ ನಾನು ಫೋಟೋಗ್ರಫಿ ಹೇಳ್ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ಓಕೆ, ಸೊ ಪೀಪಲ್ ಆರ್ ಅಮೇಜ್ಡ್, ಇದು ಹೆಂಗೆ ವೀಡಿಯೋ ಹೆಂಗೆ ಮಾಡ್ತಾ ಇದೆಯೋ ನೀನು, ಯಾಕಂದ್ರೆ ಅವ್ರ ಆ್ಯಪಲ್ಲಿ ಫೇಸ್ಬುಕ್ಕಲ್ಲಿ ಹುಡುಕ್ತಾ ಇದ್ದಾರೆ, ಎಲ್ಲಿ ಏನೂ ಇಲ್ಲ, ನಾನು ಫೇಸ್ಬುಕ್ ಲೈವ್ ಮಾಡ್ತೀವಿ ಅಂದರೆ ಹೆಂಗೆ ಏನು ಅಂತ. ಆವಾಗ ರಿಮೆಂಬರ್ ಒಂದು ಲೈವ್ ಹೋಯ್ತು ಅಂತ ಅಂದರೆ ಆನ್ಲೈನ್ ಎಟ್ ಎನಿ ಪಾಯಿಂಟ್ 45,000 to 50,000 ಜನ ಇರೋರು ಲೈವಲ್ಲಿ. ಇವಾಗ ಒಂದು ಲೈವ್ ಮಾಡೋರು 300-400 ಜನ ಸಿಕ್ಕಿದ್ರೆ ಹೆಚ್ಚು. ಸೊ ಆವಾಗ ಸಿಕ್ಕಾಪಟ್ಟೆ, ಆವಾಗ ಇಷ್ಟೆಲ್ಲ ಇದಿರಲಿಲ್ಲ ಸರ್. ಬಟ್ ನೌ ಆಲ್ಸೋ ಯು ಹ್ಯಾವ್ ಇನ್ಕ್ರೆಡಿಬಲ್ ಫಾಲೋವರ್ಸ್ ಯು ಹ್ಯಾವ್ ಆನ್ ಇನ್ಸ್ಟಾಗ್ರಾಮ್ ಸರ್. ಇವಾಗಲೂ ಸಿಗುತ್ತೆ. ಇನ್ಸ್ಟಾಗ್ರಾಮ್ ಲೈವ್ ಹೋದರೆ ಬರ್ತಾರೆ, ಆಲ್ಮೋಸ್ಟ್ 1000+ ಎಲ್ಲ ಕಂಟಿನ್ಯೂಸ್ ವ್ಯೂಯಿಂಗ್ ಇರುತ್ತೆ. ಅದು ಆಲ್ಮೋಸ್ಟ್ ಕ್ಲೋಸ್ ಟು 1 million ಫಾಲೋವರ್ಸ್ ಯು ಹ್ಯಾವ್ ಗಾಟ್. ಕ್ಲೋಸ್ ಟು ಇದೆ, 925 ತನಕ ಇದೆ. ಸೊ ಹೀಗಾಗಿ ಅದು ಫೇಸ್ಬುಕ್ ಬಂದಾಗ ಐ ಸ್ಟಾರ್ಟೆಡ್ ಟೀಚಿಂಗ್. ಸೊ ನಂದು ಮೇನ್ ಕಾನ್ಸೆಪ್ಟ್ ಏನಂತ ಅಂದರೆ, ವೆನ್ ಐ ಸ್ಟಾರ್ಟೆಡ್ ಫೋಟೋಗ್ರಫಿ ಎಲ್ಲ ನಂಗೆ ಹೇಳ್ಕೊಡೋಕ್ಕೆ ಯಾರೂ ಇರಲಿಲ್ಲ. ಓಕೆ, ಸೊ ಅವಾಗ ಇಂಟರ್ನೆಟ್ ಆಕ್ಸೆಸ್ಸು ಸಿಕ್ಕಾಪಟ್ಟೆ ಲಿಮಿಟೆಡ್ ಇರ್ತಿತ್ತು ನಮಗೆ. ಸೊ ಪ್ರತಿಯೊಂದು ನಾನು ಸಿಕ್ಕಾಪಟ್ಟೆ ಕಷ್ಟಪಟ್ಟು ನಾನು ಕಲ್ತಿರೋದು ಫೋಟೋಗ್ರಫಿ. ಸೊ ಹೀಗಾಗಿ ನಾನು ಮೈ ಮೇನ್ ಪ್ಯಾಷನ್ ಇಸ್ ಟು ಟೀಚ್ ಬೇರೆಯವ್ರಿಗೆ ಆ ಕಷ್ಟ ಬರಬಾರ್ದು ಅಂತ. ಸೊ ದ್ಯಾಟ್ ಈಸ್ ವೇರ್ ಐ ಸ್ಟಾರ್ಟೆಡ್ ಟೀಚಿಂಗ್. ಸೊ ಹೀಗಾಗಿ ಫೇಸ್ಬುಕ್ಕಲ್ಲಿ ಪ್ರತಿಯೊಂದು ನಾನು ಲೈವ್ ಏನು ಮಾಡ್ತಿದ್ನೋ ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟ್, ಒನ್ ವೇ, ಏನೂ ಎಕ್ಸ್ಪೆಕ್ಟ್ ಮಾಡ್ತಿರಲಿಲ್ಲ ಇನ್ ರಿಟರ್ನ್. ಜನ ಕಲಿಬೇಕು, ನಾನು ಹೇಳ್ಕೊಡ್ಬೇಕು, ಇದು ಕಷ್ಟ ಇದೆ, ಸಿಂಪಲ್ ಮ್ಯಾನರಲ್ಲಿ ಹೆಂಗೆ ಹೇಳ್ಕೊಡೋದು. ಸೊ ದಟ್ ಈಸ್ ಹೌ ಐ ಸ್ಟಾರ್ಟೆಡ್ ಯೂಸಿಂಗ್ ಫೇಸ್ಬುಕ್ ಲೈವ್. ಸೊ ಅದು ಮಾಡ್ತಾ ಇರಬೇಕಿದ್ರೆ ಆಫ್ರಿಕಾಗೆ ಹೋದೆ, ಮಸೈ ಮಾರಾಗೆ. ಸೊ ಅಲ್ಲೇ ಅದು ಮೈಗ್ರೇಷನ್ ಇರುತ್ತಲ್ಲ, ಸೊ ದ ರಿವರ್ ಕ್ರಾಸಿಂಗು, ಕ್ರೊಕೊಡೈಲ್ಸ್ ಬಂದು ಅಟ್ಯಾಕ್ ಮಾಡೋದು, ಸೊ ಆಲ್ ದೋಸ್ ಥಿಂಗ್ಸ್ ಫೇಸ್ಬುಕ್ಕಲ್ಲಿ ನಾನು ಅದನ್ನು ಲೈವ್ ಮಾಡಿದೆ. ಆ್ಯಂಡ್ ಆವಾಗ ಜಸ್ಟ್ ಹ್ಯಾಡ್ ಗಾಟ್ 1 week ಬಿಫೋರ್ ಅದು ಫೇಸ್ಬುಕ್ ಅವ್ರು ಇದು ಮೆನ್ಷನ್ಸ್ ಲಾಂಚ್ ಮಾಡಿದರು. ಸೊ ಆ್ಯಂಡ್ ನೋ ಅದರ್ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಆಗಲಿ, ನೋಬಡಿ ಎಲ್ಸ್ ಹ್ಯಾಡ್ ಗಾಟ್ ಆಕ್ಸೆಸ್. ಐ ವಾಸ್ ದ ಫಸ್ಟ್ ಇನ್ ದ ವರ್ಲ್ಡ್ ಟು ಗೆಟ್ ಆಕ್ಸೆಸ್ ಟು ದಿಸ್ ಇದು ವೈಲ್ಡ್ ಲೈಫ್ ಫೀಲ್ಡಲ್ಲಿ. ಸೊ ಹೀಗಾಗಿ ವೆನ್ ಐ ಡಿಡ್ ದ ಹೋಲ್ ಬ್ರಾಡ್ಕಾಸ್ಟಲ್ಲಿ ಸೊ ಕೈಂಡ್ ಆಫ್ ಐ ಬಿಕೇಮ್ ದ ಫಸ್ಟ್ ಪರ್ಸನ್ ಇನ್ ದ ವರ್ಲ್ಡ್ ಟು ಡೂ ಅ ಲೈವ್ ಟೆಲಿಕಾಸ್ಟ್ ಆಫ್ ದಟ್ ಮೈಗ್ರೇಷನ್ ಆನ್ ಫೇಸ್ಬುಕ್. Even today that video is there, sir? ಇದೆ. ಸೊ 2015 ಹಂಗೆ ಸೊ ಫೇಸ್ಬುಕ್ಕಲ್ಲಿ ಅದು ಇನ್ನೂ ಇದೆ. ಬಟ್ ಫೇಸ್ಬುಕ್ ರೀಸೆಂಟ್ಲಿ ಐ ಥಿಂಕ್ ಲೈಕ್ ಲಾಸ್ಟ್ ಇಯರ್ ದೇ ರೂಲ್ಡ್ ಔಟ್ ಎ ಪಾಲಿಸಿ, ಬರೀ ಲಾಸ್ಟ್ 5 years ಡೇಟಾ ಅಷ್ಟೇ ಅವ್ರು ರಿಟೈನ್ ಮಾಡ್ತಾರೆ ಅಂತ. ಸೊ ಹಳೆ ಡೇಟಾನ ಹೋಗಿ ಚೆಕ್ ಮಾಡಿಲ್ಲ ಏನಾಗಿದೆ ಅಂತ. ಐ ಥಿಂಕ್ ಮೋಸ್ಟ್ ಓಲ್ಡ್ ಡೇಟಾ ಎಲ್ಲ ಹೊರಟೋಗಿದೆ ಫೇಸ್ಬುಕ್ಕಲ್ಲಿ. ಬಟ್ ಐ ಹ್ಯಾವ್ ಡೌನ್ಲೋಡೆಡ್ ಆ್ಯಂಡ್ ಕೆಪ್ಟ್ ಅ ಕಾಪಿ ಆಫ್ ಆಲ್ ದೋಸ್ ಥಿಂಗ್ಸ್ ಅದು ವಿತ್ ಸ್ಕ್ರೀನ್ಶಾಟ್ಸು ಅದೆಲ್ಲದು ಇದೆ. ಇನ್ಫ್ಯಾಕ್ಟ್ ಅದು ಆದಮೇಲೆ ಸೊ 2 years ಆದಮೇಲೆ ನ್ಯಾಷನಲ್ ಜಿಯೋಗ್ರಫಿಕ್ ವೆಂಟ್ ಆ್ಯಂಡ್ ಡಿಡ್ ಅ ಲೈವ್. ಸೊ ಆವಾಗಿನ ಬ್ರಾಡ್ಕಾಸ್ಟ್ ಕ್ವಾಲಿಟಿ ಚೆನ್ನಾಗಿತ್ತು ಎಲ್ಲ ಆಗಿ ಅವ್ರು ಫೇಸ್ಬುಕ್ಕಲ್ಲಿ ಅದನ್ನು ಲೈವ್ ಬ್ರಾಡ್ಕಾಸ್ಟ್ ಮಾಡಿ ಅದನ್ನು ದೇ ಮೇಡ್ ಇಟ್ ವೆರಿ ಬಿಗ್. ಸೊ ನ್ಯಾಟ್ ಜಿಯೋ ವಿ ಆರ್ ದ ಫಸ್ಟ್ ಇನ್ ದ ವರ್ಲ್ಡ್ ಟು ಬ್ರಾಡ್ಕಾಸ್ಟ್ ದ ಮೈಗ್ರೇಷನ್ ಆನ್ ಫೇಸ್ಬುಕ್ ಲೈವ್ ಅಂತ ತುಂಬ ಇದು ಮಾಡೋದು. ನಾನು ಅವ್ರಿಗೊಂದು ಮೆಸೇಜ್ ಮಾಡಿದೆ, ಬೀನ್ ದೇರ್ ಡನ್ ದ್ಯಾಟ್, 2 ವರ್ಷ ಹಿಂದೆನೇ ನಾನು ಮಾಡಿ ಮುಗಿಸಿದ್ದೀನಿ. ಸೊ ನೀವೇನು ಫಸ್ಟ್ ಅಲ್ಲಲ್ಲ ಈ ವರ್ಲ್ಡಲ್ಲಿ, ನಾವು ಮಾಡಿ 2 ವರ್ಷ ಮುಂಚೆನೇ ನಾನು ಮಾಡಿಟ್ಟಿದ್ದೀನಿ ಅಂತ ಹೇಳಿ ಐ ಜಸ್ಟ್ ಸೆಂಡ್ ದೆಮ್ ಎ ಮೆಸೇಜ್ ಅದು. ಸೊ ದ್ಯಾಟ್ ಈಸ್ ಹೌ ದ ಹೋಲ್ ಟೀಚಿಂಗ್ ಪ್ರತಿಯೊಂದು. ಸೊ ಆ ಥರ ದ ಫಸ್ಟ್ ಇನ್ ಇಂಡಿಯಾ, ಫಸ್ಟ್ ಇನ್ ದ ವರ್ಲ್ಡ್, ಆ ಥರ ವೈಲ್ಡ್ ಲೈಫು ಮತ್ತು ಟೀಚಿಂಗೆಲ್ಲ ನಾನು ಸುಮಾರು ಮಾಡೀನಿ. ಈವನ್ ದ ಹೋಲ್ ಫೇಸ್ಬುಕ್ ಲೈವ್ ಟೀಚಿಂಗ್ ಆನ್ ಫೇಸ್ಬುಕ್ ಅಲ್ಲ ಫಾರ್ ಫೋಟೋಗ್ರಫಿ, ಈವನ್ ದ್ಯಾಟ್ ಆಲ್ಸೋ ಐ ವಾಸ್ ದ ಫಸ್ಟ್ ಇನ್ ದ ವರ್ಲ್ಡ್ ಟು ಸ್ಟಾರ್ಟ್ ಡೂಯಿಂಗ್ ದ್ಯಾಟ್. ಆ್ಯಂಡ್ ಈವನ್ ಇಂಡಿಯಾನಲ್ಲೂ ಅಷ್ಟೇ ವೆನ್ ಇಟ್ ಕಮ್ಸ್ ಟು ಎಕ್ವಿಪ್ಮೆಂಟ್ ರೆಂಟಲ್, ಇವಾಗ ಎಷ್ಟೊಂದು ಕಡೆ ಇದೆ ಎಕ್ವಿಪ್ಮೆಂಟ್ ರೆಂಟಲ್ ಆಲ್ ಓವರ್ ಇಂಡಿಯಾ, ಸುಮಾರಿದೆ. ಆ್ಯಂಡ್ ಐ ವಾಸ್ ದ ಪೈನಿಯರ್ ಫಾರ್ ದ್ಯಾಟ್. ಸರ್ ಈಗ ಸೊ ಸಿಂಪಲ್ ಬೇಸಿಕ್ ಡೌಟ್ ಏನಂದರೆ, ಒಬ್ಬ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಆಗಿ ಪ್ರೊಫೆಷನ್ ತೊಗೋಬೇಕು ಅಂದರೆ ಬೇಸಿಕ್ ಅರ್ನಿಂಗ್ ಎಲ್ಲಿಂದ ಬರುತ್ತೆ? ದ ಮಾಡೆಲ್. ಸೊ ಒಂದು ನಾನು ವೆರಿ ಸ್ಟ್ರೇಟ್ ಫಾರ್ವರ್ಡಾಗಿ ಹೇಳ್ತೀನಿ. ಸೊ ಲೈಫ್ ಲಾಂಗ್ ಇದೆಲ್ಲರಿಗೂ ಇದೊಂದು ಹೇಳ್ತೀನಿ, ವೈಲ್ಡ್ ಲೈಫ್ ಫೋಟೋಗ್ರಫಿನಲ್ಲಿ ಅರ್ನಿಂಗು ಇಸ್ 0. ಮೈ ಗಾಡ್, ದುಡ್ಡಿಲ್ಲ ವೈಲ್ಡ್ ಲೈಫ್ ಫೋಟೋಗ್ರಫಿನಲ್ಲಿ. ಓಕೆ, ಅಫ್ಕೋರ್ಸ್ ಇಮಿಡಿಯೇಟ್ ನೆಕ್ಸ್ಟ್ ಕ್ವಶನ್ ಬರೋದೆ ಹಂಗೆ ನೀನು ವೈಲ್ಡ್ ಲೈಫ್ ಫೋಟೋಗ್ರಾಫರು ಇಸ್ ಸಕ್ಸಸ್ಫುಲ್ ಇದ್ದಿದೆ ಎಲ್ಲವುದು ಅಂತ ಇದೆಯಲ್ಲ.
ಸೊ ಇಫ್ ಯು ಸಿ ಆ ಥರ ನನ್ನ ಇನ್ಕಮ್ ಏನಿದೆ ಅರ್ನಿಂಗ್ಸ್ ಈಸ್ ಫ್ರಮ್ ಫೋಟೋಗ್ರಫಿ ಟೀಚಿಂಗ್. ಸೊ ನಾನು ವೈಲ್ಡ್ ಲೈಫ್ ಫೋಟೋಗ್ರಾಫ್ಸ್ ಏನು ಶೂಟ್ ಮಾಡ್ತೀನಲ್ಲ ಆ ಇಮೇಜಸ್ಸಿಂದ ದುಡ್ಡು ಅರ್ನ್ ಮಾಡಲ್ಲ ನಾನು. ಸೊ ಆ ಥರ ಇಂಡಿಯಾ ವಿತ್ ಅ ಪಾಪ್ಯುಲೇಷನ್ ಆಫ್ 1.4 ಬಿಲಿಯನ್, ಇಷ್ಟು ದೊಡ್ಡ ಪಾಪ್ಯುಲೇಷನಲ್ಲಿ ಇಂಡಿಯಾನಲ್ಲಿ ದೇರ್ ಆರ್ ಓನ್ಲಿ 2 ಪೀಪಲ್ ಹೂ ಅರ್ನ್ ದೇರ್ ಇನ್ಕಮ್ ಫ್ರಮ್ ವೈಲ್ಡ್ ಲೈಫ್ ಫೋಟೋಗ್ರಾಫ್ಸ್ ಆರ್ ವೈಲ್ಡ್ ಲೈಫ್ ಫೋಟೋಗ್ರಫಿ. ನಾನಲ್ಲ. ಓ ರಿಯಲಿ? ಓನ್ಲಿ 2 ಇನ್ ದ ವರ್ಲ್ಡ್, 2 ಇನ್ ಇಂಡಿಯಾ. ಒಬ್ಬನು ನನ್ನ ವೆರಿ ಕ್ಲೋಸ್ ಫ್ರೆಂಡ್ ಧೃತಿಮಾನ್ ಮುಖರ್ಜಿ. ಸೊ ಇನ್ನೊಬ್ಬನು ನ್ಯಾಜಿಯೋ ಫೋಟೋಗ್ರಾಫರ್ ಪ್ರಸಂಜಿತ್ ಯಾದವ್ ಅಂತ. ಹೌದಾ? ಓಕೆ. ಸೊ ಅವರು ಥ್ರೂ ಫೋಟೋಗ್ರಫಿ. ಸೊ ಒಂದು ಧೃತಿಮಾನು ನಾನು ಸ್ಟಾರ್ಟ್ ಮಾಡಿದ್ನಲ್ಲ ಆ ಕಾಲದಿಂದ ಒಂದು ಫೋಟೋಗ್ರಫಿ ಮಾಡ್ತಾಯಿದ್ದಾನೆ. ಸೊ ಅವನು ಹೇಗೆ ಅಂತಂದರೆ ಹಿ ಕೀಪ್ ಶೂಟಿಂಗ್, ಅದನ್ನು ಆವಾಗ ಅವನು ಆನ್ಲೈನ್ ಸೆಲ್ ಮಾಡ್ತಾಯಿದ್ದ, ಅವನು ಸ್ಟಾಕ್ ಏಜೆನ್ಸೀಸ್. ಸೊ ಆನ್ಲೈನ್ ಸ್ಟಾಕ್ ಇರೋದಲ್ಲ, ಸೊ ಅದಕ್ಕೊಂದು ಸೆಲ್ ಮಾಡೋನು. ಆ್ಯಂಡ್ ಹಿಸ್ ಇಮೇಜಸ್ ಆನ್ ಹಿ ವಾಸ್ ವೆರಿ ಗುಡ್, ಸಿಕ್ಕಾಪಟ್ಟೆ ಹಾರ್ಡ್ ವರ್ಕಿಂಗು. ಸೊ ಹೀಗಾಗಿ ಹಿ ವಾಸ್ ಏಬಲ್ ಟು ಸೆಲ್ ಹಿಸ್ ಇಮೇಜಸ್. ಅದು ಒಂದು ಸ್ಟೋರಿ ಅವನದು. ಸೊ ಅವ್ನು ಹೆಂಗಂದ್ರೆ ಒಂದು ಸಲ ನಂದು ಫೇಸ್ಬುಕ್ ಲೈವಲ್ಲಿ ಅವನು ಇಂಟರ್ವ್ಯೂ ಮಾಡಿದ್ದೆ ನಾನು. ಓಕೆ, ಆವಾಗಿನ ನಮ್ಮ ಪಾಡ್ಕಾಸ್ಟ್ ವಾಟ್ ಎವರ್ ಅವಾಗ ಕೋವಿಡ್ ಟೈಮಾ? ಅಯ್ಯೋ ಇದು ತುಂಬ ಮುಂಚೆ ತುಂಬ ಮುಂಚೆ ಇದು. ಓಕೆ, ಸೊ ಆವಾಗ ಇನಿಷಿಯಲ್ ಫೇಸ್ಬುಕ್ ಲೈವ್ ಎಲ್ಲ ಸ್ಟಾರ್ಟ್ ಆಗಿತ್ತಲ್ಲ. ಸೊ ಆವಾಗ ಅವನನ್ನು ಹಿಡ್ಕೊಂಬಿಟ್ಟು ನಾನು ಕೇಳಿದ್ದೆ ನಾನು, ಅಲ್ಲ ನೀನು ಸುಮಾರು ಜನ ದೇ ವಾಂಟ್ ಟು ನೋ ನಿಂದು ಏನು ಪ್ರಾಫಿಟ್ ಎಷ್ಟು ಮಾಡ್ತೀಯ ನೀನು ಫೋಟೋಗ್ರಫಿಯಿಂದ? ದಟ್ ಈಸ್ ಬೇಸಿಕ್ P&L ಕೇಳ್ತಾರೆ, ಎಷ್ಟು ಪ್ರಾಫಿಟ್ ಮಾಡ್ತೀಯ ನೀನು ಅಂತ. ಅವನು ಹೇಳಿದೆ, ಸುಧೀರ್ ನನ್ನ ಕಾನ್ಸೆಪ್ಟಲ್ಲಿ ಪ್ರಾಫಿಟ್ ಎಲ್ಲ ಬರೋದಿಲ್ಲ. ವಾಟ್ ಯು ಮೀನ್? ಹೇಳ್ದ, ವರ್ಷದಲ್ಲಿ ನಾನು 8 ಲಕ್ಷ ದುಡಿದ್ರೆ ನಾನು ಬೈ ಸೆಲ್ಲಿಂಗ್ ಮೈ ಫೋಟೋಸು, ಆ 8 ಲಕ್ಷ ರೂಪಾಯಿ ನಾನು ಟ್ರಾವೆಲಿಗೆ ಹಾಕ್ತೀನಿ. ಸೊ ಇವತ್ತು ನಾನು ಆನ್ಲೈನ್ ಹಾಕ್ಬಿಟ್ಟಿದ್ದೀನಿ ನಾನು ಸ್ಟಾಕ್ ಏಜೆನ್ಸಿನಲ್ಲಿ. ಸೊ ಎಷ್ಟೊಂದಿಷ್ಟು ಫೋಟೋಸ್ ಎಲ್ಲ ಆಯಿತು, 35,000 ಬಂತು, 50,000 ಬಂತು. ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಇವತ್ತು 50,000 ಇದೆ. 50,000 ಎಲ್ಲಿ ಹೋಗ್ಬೋದು ನಾನು? ಯಾವ ಊರಿಗೆ ಹೋಗ್ಬೋದು? ಎಲ್ಲೋಗಿ ಏನು ಫೋಟೋಗ್ರಫಿ ಮಾಡ್ಬೋದು? ಸೊ ಟ್ರಾವೆಲ್ಲು, ಅಲ್ಲಿ ಹೋಗಿ ನಿಲ್ಕೊಳ್ಳೋದು, ಅಥವಾ ಹೊಸ ಕ್ಯಾಮ್ರಾ ತೊಗೋಬೇಕು, ಸೊ EMI ಅದಕ್ಕೆ ಪೇ ಮಾಡೋದಾಗಲಿ, ಸೊ ಅದು ಪ್ಲ್ಯಾನ್ ಮಾಡಿ ಅದು ಖರ್ಚು ಮಾಡ್ತೀನಿ. ಸೊ ಈ ವರ್ಷ ನನಗೆ 10 ಲಕ್ಷ ಬಂತು ಅಂತಂದರೆ 10 ಲಕ್ಷ ಖರ್ಚು ಮಾಡ್ತೀನಿ. ಸೂಪರ್. ಮುಂದಿನ ವರ್ಷ 20 ಲಕ್ಷ ಬರುತ್ತಾ, 20 ಲಕ್ಷ ಖರ್ಚು ಮಾಡ್ತೀನಿ. ಇದರಲ್ಲಿ ಪ್ರಾಫಿಟ್ ಎಲ್ಲಿಂದ ಬಂತು ಜೀವನಕ್ಕೆ? ಅದೇ. ಸೊ ಅದ್ರ ಪ್ರಕಾರನೇ ಎಲ್ಲಿ ಹೋಗ್ತಾನೆ ಅಲ್ಲಿ ತಿನ್ನೋದು, ಅದೆಲ್ಲ ಪಾರ್ಟ್ ಆಫ್ ಇಟ್ ಅದು. ಸೊ ಇ ವಾಸ್ ಸೋ ಗುಡ್ ಅಂತಂದರೆ, ಆ್ಯಂಡ್ ವೆರಿ ಹಂಬಲ್, ಡೌನ್ ಟು ಅರ್ತ್ ಪರ್ಸನ್ ಅನ್ನೋ ಧೃತಿ. ಸೊ ಎಲ್ಲಿ ಹೋದ್ರೂ ಎಲ್ಲ ಕಡೆ ರಿಸಾರ್ಟ್ಸ್, ಎಲ್ಲ ಕಡೆ ವೆರಿ ಕೋಆಪ್ರೇಟಿವ್. ಅವ್ನು ಅಷ್ಟು ಚೆನ್ನಾಗಿ ಫೋಟೋಸ್ ತೆಗಿತಾ ಇದ್ದ ಅಂದರೆ, ನಿನ್ನ ಫೋಟೋಸ್ ನಮ್ಮ ರಿಸಾರ್ಟಲ್ಲಿ ಕೊಡು ನೀನು. ಸೊ ನೀನು ಬಂದಾಗೆಲ್ಲ ನಮ್ಮ ರಿಸಾರ್ಟಲ್ಲಿ ನಿಂಗೆ ಒಂದು ರೂಮ್ ಫ್ರೀ, ಊಟ ಫ್ರೀ, ಎಲ್ಲ ಫ್ರೀ ನಿನಗೆ. ಸಖತ್. ಆ ಥರ. ಸೊ ದ್ಯಾಟ್ ವಾಸ್ ದ ಡೀಲ್ ಆ್ಯಂಡ್ ಹಿ ವೆಂಟ್ ಅರೌಂಡ್ ಡೂಯಿಂಗ್. ಸೊ ಆ ಥರ ಅವ್ನು ಅರ್ನ್ ಮಾಡ್ತಾ ಇದ್ದ. ಆ್ಯಂಡ್ ನೌ ಹಿ ಈಸ್ ಒನ್ ಆಫ್ ದ ಟಾಪ್ ಇನ್ ದ ವರ್ಲ್ಡ್. ಹಿ ಈಸ್ ದ ಬೆಸ್ಟ್ ಇನ್ ಇಂಡಿಯಾ ಇಫ್ ಯು ಆಸ್ಕ್ ಮಿ. ನಾನು ಓಕೆ, ನಮ್ಮ ಎಲ್ಲ ವೈಲ್ಡ್ ಲೈಫ್ ಫೋಟೋಗ್ರಾಫರ್ಸ್ದು ದಾದಾ ಅವನು. ಓಕೆ, ಇಸ್ ವೆರಿ ಗುಡ್. ಇನ್ನೊಬ್ಬನು ಪ್ರಸಂಜಿತ್ ಯಾದವ್. ಸೊ ಐ ರಿಮೆಂಬರ್, ಅವನು ಇಲ್ಲಿ NCBL ಇಲ್ಲಿ ಓದ್ತಾ ಇದ್ದ ಇಲ್ಲಿ ಮುಂಚೆ. ಸೊ ಆವಾಗಲೂ ಒಂದು ಸಲ ಹೋಗಿ ಮೀಟ್ ಮಾಡಿದ್ದೆ. ಆಲ್ಮೋಸ್ಟ್ ಈ ಬ್ರೋಕ್ ಡೌನ್, ನನ್ನ ಲೈಫ್ ಮುಂದೆ ಏನು ಮಾಡ್ತೀನಿ ಗೊತ್ತಿಲ್ಲ ನನಗೆ. ಸೊ ಎಷ್ಟೊಂದು ಕಡೆ ಎಲ್ಲ ಗ್ರ್ಯಾಂಟ್ಸಿಗೆ ಅಪ್ಲೈ ಮಾಡ್ತಾಯಿದ್ದೀನಿ, ಇಂಟರ್ನ್ಶಿಪ್ ಎಷ್ಟೊಂದು ಅಪ್ಲೈ ಮಾಡ್ತೀನಿ, ಯಾವುದೂ ಎಲ್ಲೂ ಅಪ್ರೂವ್ ಆಗ್ತಾ ಇಲ್ಲ. ನನಗೆ ಏನು ಲೈಫು, ನನ್ನ ಮುಂದೆ ಏನು ಮಾಡ್ತೀನಿ ಗೊತ್ತಿಲ್ಲ ಅಂತ. ವಾಸ್ ವೆರಿ ರಿಜೆಕ್ಟೆಡ್ ಇನ್ ಲೈಫು. ಆ್ಯಂಡ್ ಈಸ್ ಒನ್ ಆಫ್ ದ ಟಾಪ್ ಗೈಸ್ ಇನ್ ದ ವರ್ಲ್ಡ್ ಇವತ್ತು ವೆನ್ ಇಟ್ ಕಮ್ಸ್ ಟು. ಈಸ್ ಅ ನ್ಯಾಷನಲ್ ಜಿಯೋಗ್ರಫಿಕ್ ಫೋಟೋಗ್ರಫರ್ ಅವನು. ಓಕೆ, ಸೊ ರೀಸೆಂಟ್ ಇನ್ಫ್ಯಾಕ್ಟ್ ಒಂದು ಬ್ಲ್ಯಾಕ್ ಟೈಗರ್ ಆಫ್ ಸಿಮ್ಲಿಪಾಲ್ ಅಲ್ಲ, ನ್ಯಾಜಿಯೋ ಕರ್ವ್ ಶಾಟಾಗಿ ಬಂತದು. ಇಟ್ಸ್ ಎ ರೆಕಾರ್ಡ್. ಸೊ ನೋಬಡಿ ಇನ್ ದ ಪಾಸ್ಟ್ ನ್ಯಾಜಿಯೋ ಕವರ್ ಶಾಟ್ ಪ್ಲಸ್ ಆರ್ಟಿಕಲ್ ಅಬೌಟ್ ಇಟ್ ರೈಟ್ ಮಾಡೋದು ಈಸ್ ದ ಫಸ್ಟ್ ಇನ್ ದ ವರ್ಲ್ಡ್ ಅದು. ಆ್ಯಂಡ್ ಹಿ ಈಸ್ ಒನ್ ಹೂ ಅರ್ನ್ಸ್ ಫ್ರಮ್ ಹಿಸ್ ಫೋಟೋಗ್ರಾಫ್ಸ್. ಪ್ಯೂರ್ ಓನ್ಲಿ ದೀಸ್ ಟು ಇನ್ ಇಂಡಿಯಾ. ಇದು ಬಿಟ್ಟರೆ ಬೇರೆ ಯಾರು ವೈಲ್ಡ್ ಲೈಫ್ ಫೋಟೋಗ್ರಫಿನಲ್ಲಿ ಇಂಡಿಯಾನಲ್ಲಿ ಅರ್ನ್ ಮಾಡೋದಿಲ್ಲ. ಸರ್, ಯು ಮೀನ್ ಟು ಸೇ ವೆನ್ ಯು ವರ್ ಸ್ಟಿಲ್, ಬಟ್ ಅದ ಪೀಕ್ ಆಫ್ ಅಲ್ಲಿ ನೀವು ಶೂಟ್ ಮಾಡ್ತಿರ್ಬೇಕಾದ್ರೆ ವೈ ಡಿಂಟ್ ಯು ಫಾಲ್ ಇನ್ ಟು ದಿಸ್ ಕ್ಯಾಟಗರಿ ಅನ್ಸುತ್ತೆ? ಇಲ್ಲ, ಟ್ರೈ ಮಾಡಿದೆ ನಾನು. ಒಂದಿಷ್ಟೆಲ್ಲ ಏಜೆನ್ಸೀಸ್ ಎಲ್ಲ ನಾನು ಕಾಂಟ್ಯಾಕ್ಟ್ ಮಾಡೋದು. ಇನ್ಫ್ಯಾಕ್ಟ್ ಧೃತಿನೇ ಕೊಟ್ಟ. ಸೊ UK ಒಂದಿಷ್ಟೆಲ್ಲ ಏಜೆನ್ಸೀಸ್ ಇದೆ. ಸೊ ನೀನು ಆನ್ಲೈನಲ್ಲಿ ಹೋಗ್ಬಿಟ್ಟು ನೀನು ಸಬ್ಮಿಟ್ ಮಾಡಿ ಇಮೇಜಸ್ಸು, ಯು ಕ್ಯಾನ್ ಸೆಲ್ ಯುವರ್ ಇಮೇಜಸ್ ಅಂತ. ಬಟ್ ಆವಾಗ ನಾನು ಟೀಚಿಂಗು ಮಾಡ್ತಾ ಇದ್ದೆ. ಓಕೆ. ಬಟ್ ಆವಾಗ ವೆನ್ ಯು ಹ್ಯಾವ್ ಟು ಸಬ್ಮಿಟ್ ಇಮೇಜಸ್ ಫಾರ್ ಎನಿ ಆಫ್ ದಿಸ್ ಆನ್ಲೈನ್ ಏಜೆನ್ಸೀಸ್ ಎಲ್ಲ, ಸೊ ಯು ಹ್ಯಾವ್ ಟು ಅಪ್ಲೋಡ್ ದ ಇಮೇಜಸ್ಸು. ಓಕೆ. ಸಿಕ್ಕಾಪಟ್ಟೆ ಡೇಟಾ ಕೊಡಬೇಕು. ಸೊ ಇನ್ಫ್ಯಾಕ್ಟ್ ಸೊ ಇಟ್ಸ್ ಆ್ಯಸ್ ಸಿಂಪಲ್. ಇವತ್ತಿನ ಸರ್ಚ್ ಇಂಜಿನ್ಗಳಿದೆಯಲ್ಲ, ಸೇಮ್ ವೇ. ಸೊ ಒಂದು ಸ್ಟಾಕ್ ಏಜೆನ್ಸಿಲಿ ಅಪ್ಲೋಡ್ ಮಾಡ್ತು ಅಂತಂದರೆ ಫೋಟೋಸು, ಓಕೆ, ಟೈಗರ್ ಫೋಟೋ ತೊಗೊಳ್ಳಿ, ಸರಿ. ಸೊ ಯು ಆರ್ ದ ಕ್ಲೈಂಟ್. ಓಕೆ. ಓಕೆ, ನಾನು ಅಪ್ಲೋಡ್ ಮಾಡಿದ್ದೀನಿ ಇಮೇಜಸ್ಸು. ಸರಿ. ಸೊ ಇವಾಗ ಆ ಪರ್ಟಿಕ್ಯುಲರ್ ಪ್ಲ್ಯಾಟ್ಫಾರ್ಮಲ್ಲಿ ನೀವು ಹೋಗಿ ಟೈಗರ್ ಇಮೇಜಸ್ ಅಂತ ಸರ್ಚ್ ಮಾಡ್ತೀರಾ. ಸೊ ನಿಮ್ದು ಏನೋ ಒಂದು ರಿಕ್ವೈರ್ಮೆಂಟ್ ಇರುತ್ತೆ, ನಿಮ್ಮ ವೆಬ್ಸೈಟ್ ಆಗಲಿ ಮನೇಲಿ ಪ್ರಿಂಟ್ ಮಾಡ್ಕೊಳ್ಳೋದಕ್ಕಾಗಲಿ ಒಂದು ರಿಕ್ವೈರ್ಮೆಂಟ್ ಇರುತ್ತೆ, ಅದು ಹೋಗಿ ಸರ್ಚ್ ಮಾಡ್ತೀರಾ. ಅದು ಸೊ ಕೀವರ್ಡ್ ಹಾಕಿ ಸರ್ಚ್ ಮಾಡ್ತೀರಾ. ಕರೆಕ್ಟ್. ನಾವು ಇವಾಗ ಆ ಪ್ಲ್ಯಾಟ್ಫಾರ್ಮಲ್ಲಿ ವರ್ಲ್ಡ್ ವೈಡ್ ಎಷ್ಟೊಂದು ಜನ ಟೈಗರ್ ಇಮೇಜಸ್ ಅಪ್ಲೋಡ್ ಮಾಡಿರ್ತಾರೆ. ಓಕೆ. ನಾನು ಅಪ್ಲೋಡ್ ಮಾಡಿರೋ ಇಮೇಜು ನಿಮ್ಮ ಸರ್ಚಲ್ಲಿ ಬರಬೇಕು ಅಂತಂದರೆ ನಾನು ಐ ಹ್ಯಾವ್ ಟು ಪುಟ್ ದ ರೈಟ್ ಕೀವರ್ಡ್ಸ್, ಟ್ಯಾಗಿಂಗು. ಈಗೆಲ್ಲ ಹ್ಯಾಶ್ಟ್ಯಾಗ್ಸ್ ಏನಾಗ್ತೀವಲ್ಲ, ಸೊ ಆ ಥರ ನಾವು ಇಮೇಜ್ ಅಪ್ಲೋಡ್ ಮಾಡೋ ಟೈಮಲ್ಲಿ
ಅದೆಲ್ಲ ಕೀವರ್ಡ್ಸ್ ನಾವು ಎಂಟರ್ ಮಾಡಬೇಕು. ಸೊ ಒಂದು ಟೈಗರ್ ಇಮೇಜ್ನ ಅಪ್ಲೋಡ್ ಮಾಡಬೇಕಿದ್ರೆ ಟೈಗರ್ ಸಿಟ್ಟಿಂಗು, ಲುಕ್ಕಿಂಗು, ಟೈಗರ್ ಫ್ರಮ್ ರಣಥಂಬೋರು, ಸೊ ಟೈಗರ್ ಸ್ಟ್ಯಾಂಡಿಂಗು, ಟೈಗರ್ ಕ್ಲೋಸಪ್ಪು. ಸೊ ಈಗ ನೀವು ಸರ್ಚ್ ಮಾಡ್ತೀರಲ್ಲ ಕೀವರ್ಡ್, ಸೊ ಏನೇನು ನೀವು ಕೀವರ್ಡ್ ಯೂಸ್ ಮಾಡಿ ಸರ್ಚ್ ಮಾಡ್ತೀರ ಅದನ್ನು ನಾನು ಅರ್ಥ ಮಾಡಿಕೊಂಡು ಅಷ್ಟೆಲ್ಲ ಕೀವರ್ಡ್ ನಾನು ಟ್ಯಾಗ್ ಮಾಡಬೇಕು. Sir, but you mean to say, see, you are a brand, you have a face, you have followers, okay? Can't people come ನಿಮ್ದೇ ಯಾವ್ದಾದ್ರು ಒಂದು ಸೈಟ್ ಮಾಡಿತ್ತು ಅಂದರೆ ಇಸ್ ಇಟ್ ಫಸ್ಟ್ ಆಫ್ ಆಲ್ ಅದೊಂದು ಅಲೋ ಇದೆಯಾ ನಿಮಗೆ ಅಂದರೆ ಅದು ಮಾಡ್ಬೋದು, ಮಾಡ್ಬೋದಲ್ವಾ? ಈಗ ನಿಮ್ಮದೇ ಒಂದು ಯಾವುದೋ ವೆಬ್ಸೈಟ್ ಮಾಡಿ ಪೋರ್ಟಲ್ ಮಾಡಿ, ಇಫ್ ಯು ಪ್ರಮೋಟ್ ದಟ್ ಪೋರ್ಟಲ್ ಪೀಪಲ್ ಕ್ಯಾನ್ ಡೈರೆಕ್ಟ್ಲಿ ಕಮ್ ಟು ದಿಸ್ ಪೋರ್ಟಲ್ ಅಂಡ್ ಕ್ಯಾನ್ ದೇ ಬೈ. ಯಾವ ವೈಲ್ಡ್ ಲೈಫಲ್ಲಿ ಮಾರ್ಕೆಟ್ ಇಲ್ಲ ಮಯೂರ್. ಇವಾಗ ನೀವು ನಿಮ್ಮ ಮನೆಯಲ್ಲಿ ಒಂದು ಟೈಗರ್ ಫೋಟೋ ಹಾಕ್ತೀರಾ, ಓಕೆ ಓಕೆ, ಈಗ ನಿಮ್ದು ರಿಲೇಟಿವ್ಸ್ ಆಗಲಿ ಫ್ರೆಂಡ್ಸ್ಗಳಾಗಲಿ ಯಾರೇ ಎಷ್ಟು ಜನ ಮನೆಗೆ ಬಂದರೂ ಓ ವಾವಂತ ಟೈಗರ್ ಇಮೇಜ್, ಗೊತ್ತಾ ಇದು ಸುಧೀರ್ ಶಿವರಾಮ್ ಫೋಟೋ ತೆಗೆದಿರೋದು ಅಂತಂದರೆ ಯಾವನವನು ಹೂ ಇಸ್ ಈ? ಸೊ ಪೀಪಲ್ ಆರ್ ನಾಟ್ ಇನ್ ಟು ವೈಲ್ಡ್ ಲೈಫ್ ಫೋಟೋಗ್ರಫಿ. ದೇ ವಿಲ್ ನಾಟ್ ಇವನ್ ನೋ ಹೂ ಐ ಆಮ್ ವಾಟ್ ಐ ಆಮ್ ಆ್ಯಂಡ್ ದೇ ವಿಲ್ ನಾಟ್ ಕೇರ್. ಸಿ ಮನೆಗೆ ಬಂದಾಗ ಒಳ್ಳೆ ಟೈಗರ್ ಫೋಟೋ ಇದೆ ಚೆನ್ನಾಗಿದೆ ಅಂತಾರೆ, ಯಾರು ತೆಗೆದಿದ್ದಾರೆ ಅದು ಮ್ಯಾಟ್ರ್ ಆಗೋದಿಲ್ಲ ಅವಾಗ. ಬಟ್ ಸಿ ದ್ಯಾಟ್ ಈಗ ಓಕೆ ಐ ಆಮ್ ಸಾರಿ ಸರ್, ಹಾಂ ಸಿ ದಟ್ ವಾಸ್ ದ ಸೀನ್ ಮುಂಚೆ ಅಂತ ಅನ್ಕೋಣ, ಬಟ್ ಪ್ರೆಸೆಂಟ್ಲಿ ಇದೆ. ನಾವು ದಿಸ್ ಎ ಹ್ಯೂಜ್ ಶಿಫ್ಟ್ ಇವಾಗ. ನಾವು ವಿತ್ ದ ಪಾಪ್ಯುಲಾರಿಟಿ ಎವ್ರಿಥಿಂಗ್ ದಿಸ್ ಎ ಹ್ಯೂಜ್ ಶಿಫ್ಟ್. ಬಟ್ ಆವಾಗ ಸೊ ವೆನ್ ಯು ಹ್ಯಾವ್ ಟು ಸೆಲ್ ಯುವರ್ ಇಮೇಜ್ ಯು ಹ್ಯಾವ್ ಟು ಕಂಪೀಟ್ ವಿತ್ ಸೋ ಮೆನಿ ಪೀಪಲ್ ಇನ್ ದ ವರ್ಲ್ಡ್ ಫಾರ್ ದಟ್ ನಿಮ್ಮದು ಟೈಗರ್ ಇಮೇಜ್ ಅವ್ನು ಸರ್ಚಲ್ಲಿ ಬರಬೇಕು. ಸರ್ಚಲ್ಲಿ ಬಂದಮೇಲೆ ಅವ್ನು ತೊಗೊಳ್ತಾನೆ, ಅದು ಸೆಕೆಂಡ್ರಿ ಅದು. ಬಟ್ ಫಸ್ಟ್ ಆ ಸರ್ಚ್ ರಿಸಲ್ಟಲ್ಲಿ ನಿಮ್ದು ಇಮೇಜ್. ಸೊ ಅವರಿಬ್ಬರು ಸರ್ಚಲ್ಲಿ ಬರೋದಾ ಸರ್? ಹಾಂ, ಅವನು ಹಿ ವಾಸ್ ವರ್ಕಿಂಗ್ ಹಾರ್ಡ್ ಫಾರ್ ದಟ್. ಅವನು ಪ್ರಸಂಜಿತ್ ವಾಸ್ ನಾಟ್ ಇನ್ ಟು ಆನ್ಲೈನ್ ಇದು. ಸೊ ಧೃತಿ ಮಾಡ್ತಿದ್ದ. ಸೊ ನನಗೆ ಒಂದು ಲಿಂಕ್ ಕೊಟ್ಟಾಗ ನಾನು ಒಂದು 200 ಇಮೇಜ್ ಪ್ರಾಸೆಸ್ ಮಾಡಿದೆ, 200 ಇಮೇಜ್ ಕಳಿಸ್ದೆ ಅದು ಏಜೆನ್ಸಿಗೆ. ಅವ್ರು ರಿಜೆಕ್ಟ್ ಮಾಡಿಬಿಟ್ರು. ಒಂದೊಂದು ಇಮೇಜಲ್ಲೂ ನೀನು ಮಿನಿಮಮ್ 15ರಿಂದ 20 ಕೀವರ್ಡ್ಸ್ಗಳು ಹಾಕಬೇಕು ಅಂತಂದರು. ಅದನ್ನು ನಾನು ಆವಾಗ ಫೋಟೋಶಾಪಲ್ಲಿ ಫೈಲ್ ಓಪನ್ ಮಾಡಿ ಅಲ್ಲಿ ಫೈಲ್ ಇನ್ಫೋ ಅಂತ ಅಲ್ಲಿ ಹೋಗಿ ಅದು 20 ಕೀವರ್ಡ್ ಫಸ್ಟು ಸುಮ್ಮನೆ ರ್ಯಾಂಡಮಾಗಿ ಎಂಟ್ರ್ ಮಾಡೋಕ್ಕಾಗಲ್ಲ ಕೀವರ್ಡು. ಆ ಇಮೇಜ್ ನೋಡ್ಬಿಟ್ಟು ನಾನು ಅರ್ಥ ಮಾಡ್ಕೋಬೇಕು ಏನೇನು ಕೀವರ್ಡ್ ಇದಕ್ಕೆ ಯೂಸ್ ಮಾಡ್ಬೋದು ಅಂತ. ಆವಾಗ ಕ್ಲೌಡ್ ಇರಲಿಲ್ಲ, ಚಾಟ್ GPT ಇರಲಿಲ್ಲ, ಏನು ಕೀವರ್ಡ್ ಹಾಕಿ. ಸೊ ನಾನು ಕೂತ್ಕೊಂಡು 10 ಇಮೇಜಿಗೆ ಡೇಟಾ ಎಂಟ್ರ್ ಮಾಡಿದೆ. ನನ್ನ ಕೈಯಲ್ಲಿ 250-300 ಇಮೇಜ್ ಇದೆ. ಆಫ್ಟರ್ ಅಪ್ಲೋಡಿಂಗ್ ಇದು ಡೇಟಾ ಫಾರ್ 10 ಇಮೇಜ್ ನಾನು ಕೈ ಎತ್ಬಿಟ್ಟೆ. ನನ್ನ ಕೈಯಲ್ಲಿ ಆಗಲ್ಲ ಇದು. ಯಾಕಂದರೆ ಲೈಕ್ ದಟ್ ಎಂಟೈರ್ ವೀಕ್ ಅದು ರಿಸರ್ಚ್ ಮಾಡಿ ಏನು ಕೀವರ್ಡ್ ಅದರಲ್ಲೇ ಹೊರಟೋಗೋದು ನಂದು ಟೈಮು. ಪ್ಲಸ್ ನಾನು ಬೇರೆ ಟೀಚಿಂಗು ಬೇರೆ ಕೆಲಸಗಳಿರ್ತಿತ್ತಲ್ಲ ಎಲ್ಲ ಹ್ಯಾಂಪರ್ ಆಗೋದು. ಇಟ್ ಈಸ್ ಆಸ್ ಗುಡ್ ಆಸ್ SEOs ಈಗ. SEOs ಎಕ್ಸಾಕ್ಟ್ಲಿ. ಸಿಂಪಲ್, ನೀವು ಒಂದು ವೆಬ್ಸೈಟ್ಗೆ ಹೋಗ್ಬಿಟ್ಟು ಆ ಪರ್ಟಿಕ್ಯುಲರ್ ಇಮೇಜ್ ಬೇಕು ಅಂತ ಟೈಪ್ ಮಾಡಿದ್ರೆ ಅದು ಕೀವರ್ಡ್ಸ್ ಯೂಸ್ ಮಾಡಿ ಸರ್ಚ್ ರಿಸಲ್ಟ್ ತೋರಿಸುತ್ತಲ್ಲ, ಅದರಲ್ಲಿ ನಿಮ್ಮ ಇಮೇಜ್ ಬರಬೇಕು. ಸೊ ಯು ಹ್ಯಾವ್ ಟು ಮಾಸ್ಟರ್ ದಟ್. ಅದು ಸೊ ಎಷ್ಟು ಚೆನ್ನಾಗಿ ನೀವು ಇಮೇಜ್ ತೆಗೆದಿದ್ದೀರಾ ಮ್ಯಾಟ್ರ್ ಆಗೋದಿಲ್ಲ. ಸೊ ದಟ್ ಈಸ್ ದ ಬಿಸ್ನೆಸ್ ಆಸ್ಪೆಕ್ಟ್ ವಿಚ್ ಕಮ್ಸ್. ಸರ್ ಬಟ್ ಡಿಂಟ್ ಯು ಹ್ಯಾವ್ ದಟ್ ಗುಡ್ ಸ್ಟೂಡೆಂಟ್ಸ್ಗಳು ಇರಲಿಲ್ಲ ನಿಮ್ಮ ಹತ್ರ ಇದ್ರಲ್ವಾ? ಇರಲಿಲ್ಲ. ಆವಾಗ ಇಟ್ ವಾಸ್ ಜಸ್ಟ್ ಬಿಗಿನಿಂಗ್ ಅಲ್ಲ ಆವಾಗ. ಸೊ ನಾವೇ ಉಸ್ತಾದ್ ಅವಾಗ, ಏನು ಮಾಡೋದಕ್ಕೂ ನಾವೇ ಉಸ್ತಾದ್, ನಾವೇ ಮಾಡಬೇಕು. ಸೊ ನಮ್ಮ ಕೆಳಗಡೆ ಯಾರಿಗಾರು ಔಟ್ಸೋರ್ಸ್ ಮಾಡಿ ನೀವು ಮಾಡು ಅಂತಂದರೆ ಆ ಲೆವೆಲ್ಲೇ ಇರಲಿಲ್ಲ ಅವಾಗ. No, when I go through your profile, when I go through your shots or like whatever the photos what you have posted, sir, that definitely demands to be put it on the walls ಅಲ್ಲಿ ಇರೋಂಥದ್ದು ಹಂಗಿದೆ ಅದು. ಅದು ಡಿಮ್ಯಾಂಡ್ ಇದೆ, ಅದು ದಟ್ ಐ ಅಗ್ರಿ. ಓಕೆ, ಬಟ್ ಅದು ಇವಾಗಿನ ಸಿನಾರಿಯೋ. ಸಿ ಆಫ್ಟರ್ ಗೇನಿಂಗ್ ಸೋ ಮಚ್ ಆಫ್ ಪಾಪ್ಯುಲಾರಿಟಿ ಇದೆಲ್ಲ ಆದಮೇಲೆ, ಸೊ ದಟ್ ಐ ಅಗ್ರಿ. ಬಟ್ ಬಟ್ ದ್ಯಾಟ್ ಸೈಡ್ ಇವತ್ತಿಗೂ ಸಿ ಈಗ ಒಂದು ನಿಮ್ಮ ಮನೇಲಿ ಒಂದು ಫೋಟೋ ಹಾಕಬೇಕು ಅಂತಂದರೆ ಒಳ್ಳೆ ಫೋಟೋ ಯಾವುದು ಅಂತ ನೋಡ್ತೀರಾ. ಬಟ್ ಅಫ್ಕೋರ್ಸ್ ಇನ್ನು ಇಫ್ ಯು ಟೇಕ್ ಅ ಫ್ಯೂ ಸ್ಟೆಪ್ಸ್ ಬ್ಯಾಕ್, ಎಷ್ಟು ಜನ ಮನೆಗಳಲ್ಲಿ ಟೈಗರ್ ಫೋಟೋ ಅಲೋಡ್ ಇದೆ ಹಾಕೋದು? ಚಾನ್ಸೇ ಇಲ್ಲ. ನಮ್ಮ ಮನೇಲಿ ಅಲೋಡ್ ಇಲ್ಲ. ನಮ್ಮಲ್ಲಿ 7 ಹಾರ್ಸ್ಗಳಿದೆ ಅಷ್ಟೇ ಅವ್ರು. ಹಾಂ, ಈ ನಮ್ಮನೆ ಒಳಗಡೆಗೆ ಪ್ರೆಡಿಟರ್ ಇಮೇಜಸ್ ಅಲೋಡ್ ಇಲ್ಲ. ಸೊ ರೈಟ್ ಫ್ರಮ್ ರೈಟ್ ಇಲ್ಲ, ನಮ್ದು ಎಷ್ಟೊಂದು ಜನ ನೀವು ಕೇಳಿ ನೋಡಿ ನೀವು. ಸೊ ಎಷ್ಟೊಂದು ಮನೆಗಳ ಒಳಗಡೆಗೆ ಪ್ರೆಡಿಟರ್ ಇಮೇಜಸ್ ಹಾಕೋಗಿಲ್ಲ. ಗೂಬೆ ಫೋಟೋ ಆಗಲಿ, ಹುಲಿದಾಗಲಿ, ಆನೆ ಎಂಕರೇಜ್ ಮಾಡ್ತಾರೆ. ನಮ್ಮ ಮನೇಲಿ ಆನೆ ಫೋಟೋ ಇದೆ, ಎಲಿಫೆಂಟ್ ಅಲೌಡು. ಬಟ್ ಅದರ್ ಇಮೇಜಸ್ಸು ಮನೆ ಒಳಗಡೆನೂ ಬರೋಗಿಲ್ಲ. ಎಷ್ಟೊಂದೆಲ್ಲ ಚೆನ್ನಾಗಿರೋ ಇಮೇಜಸ್ನ ಪ್ರಿಂಟ್ ಮಾಡಿಸಿದ್ದೆಲ್ಲ ಅದನ್ನು ಕಾರಲ್ಲೇ ಕಾರ್ ಶೆಡಲ್ಲಿರೋದು, ಮನೆ ಒಳಗಡೆ ಬರ್ತಾ ಇರಲಿಲ್ಲ, ಅದು ಬಿಡ್ತಾನೆ ಇರಲಿಲ್ಲ. ನಂದು ಒಂದು ಒಳ್ಳೆ ಸ್ಯಾನ್ಚುರಿ ಏಷ್ಯಾ ಅವಾರ್ಡ್ ವಿನ್ನಿಂಗ್ ಇಮೇಜ್ ಇದೆ, ಲೆಪರ್ಡ್ ಮರದ ಮೇಲೆ ಮಲ್ಕೊಂಡಿರೋದು. ಓಕೆ, ಅದು ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಪ್ರಿಂಟ್ ಮಾಡಿಸ್ದೆ. ಮನೆ ಒಳಗಡೆ ಬಿಡಲೇ ಇಲ್ಲ. ತೊಗೊಂಡೋಗಿ ಜಂಗಲಾಜಿಸ್ಟಿಗೆ ಕೊಡೋದಿನ್ನು ಮನೆ ಒಳಗಡೆ ಅಲೋಡ್ ಇಲ್ಲ ಅಂತಂದರು. ಸೊ ಅದನ್ನು ಜಂಗಲಾಜಿಸ್ಟ್ ಇದೆ. ಇಲ್ಲ, ನಮ್ಮದು ಹಿಂದೂ ಕಲ್ಚರಲ್ಲಿ ಇದರಲ್ಲಿ ನಮ್ಮದು ಲೈಕ್ ಯು ಕ್ಯಾನ್ ನಾಟ್ ಪುಟ್ ಪ್ರೆಡೆಟರ್ಸ್, ಇಟ್ಸ್ ಬ್ಯಾಡ್ ಲಕ್ ಮನೆ ಒಳಗಡೆ ಹಾಕಿದ್ರೆ. ಓಕೆ, ಸೊ ಗೂಬೆಗಳ ಫೋಟೋ ಆಗಲಿ, ಪ್ರೆಡೆಟರ್ಸ್ ಇಮೇಜ್ ಆಗಲಿ ಯಾವುದೂ ಅಲೌಡ್ ಇಲ್ಲ. ಬಟ್ ಡು ಯು ಬಿಲೀವ್ ಇನ್ ದಟ್? ಬಿಲೀವ್ ಅನ್ನೋಕ್ಕಿಂತ ಐ ಫಾಲೋ ದಟ್. ಅದು ಸರ್ಟನ್ ಥಿಂಗ್ಸು ಅದು ನೀವು ಬಿಲೀವ್ ಮಾಡ್ತಿರೋ ಇಲ್ಲ, ಸರ್ಟನ್ ಥಿಂಗ್ಸ್ ನಮ್ಮ ಕಲ್ಚರ್ ಏನಿದೆ ಅದನ್ನ ನಾವು ರೆಸ್ಪೆಕ್ಟ್ ಮಾಡಬೇಕದು. ಹಿಂಗಾಗಿ ನಾನು ಐ ಬ್ಲೈಂಡ್ಲಿ ಫಾಲೋ ದಟ್. ಆಯಿತು, ಅಲೋಡ್ ಇಲ್ಲ, ಡನ್, ಅಷ್ಟೇ ಅದು. ಸೊ ಯು ಮೀನ್ ಟು ಸೇ ಈ ಥರ ಪ್ರೆಡೇಟರ್ದು ಈಗ ಕೆಲವೊಂದು ಬಿಸ್ನೆಸ್ ಪ್ರಾಪರ್ಟೀಸ್ಗಳಲ್ಲಿ ಹಾಕ್ತಾರೆ.
ಅಂದರೆ ಈಗ ರೆಸಾರ್ಟ್ಸಲ್ಲಿ ಆ ಥರ ಆಗ್ತಾರೆ. ಬಟ್ ಫಾರ್ ದೆಮ್ ಈ ಒಂದು ಬ್ಯಾಡ್ ಲಕ್ ಅನ್ನೋದು ಇಲ್ಲ, ಅದು ದೇ ವಾಂಟ್ ಟು ಶೋಕೇಸ್ ಅಲ್ವಾ. ಸೊ ರೂಮ್ಸ್ಗಳಲ್ಲಿ, ಸೊ ರಿಸಾರ್ಟ್ ಎಂಟ್ರ್ ಆದ ತಕ್ಷಣ ರಿಸೆಪ್ಷನ್ ಏರಿಯಾದಲ್ಲಿ, ಡೈನಿಂಗ್ ಏರಿಯಾನಲ್ಲಿ, ಸೊ ಎಷ್ಟೊಂದು ಕಡೆಗೆ ಹಾಕ್ತಾರೆ. ಬಿಕಾಸ್ ದೇ ವಾಂಟ್ ಟು ಶೋಕೇಸ್ ದೋಸ್ ಇಮೇಜಸ್. ಈಗ ಜಂಗಲ್ ಲಾಜಸ್ಗೆ ಹೋಗಿ ಇಲ್ಲಿ, ಸೊ ಜಂಗಲ್ ಲಾಜಸ್ ಡೈನಿಂಗ್ ಏರಿಯಲ್ಲಿ ಹೋದರೆ, ಜಂಗಲ್ ಲಾಜಸ್ ಕಬಿನಿನಲ್ಲಿ ವಾಲ್ ಮೇಲೆ ಫುಲ್ ಫೋಟೋಸ್ ಇದೆ, ರಿಸೆಪ್ಷನ್ನಲ್ಲಿದೆ, ಎಲ್ಲ ಕಡೆಗಿದೆ. ಸೊ ಅಲ್ಲಿ ಟು ಬೇಸಿಕಲಿ ಲೈಕ್ ಶೋಕೇಸ್ ಕಬಿನಿಲಿ ಶೂಟ್ ಮಾಡಿರೋದು ಇದು, ಆ ಥರದ್ದು ಪ್ರಮೋಟ್ ಮಾಡೋದಕ್ಕೆ ಅದು ಯೂಸ್ ಮಾಡ್ತಾರೆ ಹೊರತು. ಸೊ ಅಲ್ಲಿ ದೇ ಡೋಂಟ್ ಬಿಲೀವ್ ಇನ್ ದೋಸ್ ಥಿಂಗ್ಸ್. ಇದು ದಿಸ್ ಟಿಪಿಕಲಿ ಮನೆ ಒಳಗಡೆ ಹಾಕೋದಕ್ಕೆ ಇದು ಅಲೌಡ್ ಇಲ್ಲ ಇದು. ಓಕೆ, ಸೊ ಹಿಂಗಾಗಿ ದಟ್ ಈಸ್ ವೇರ್ ಆ ಡಿಮ್ಯಾಂಡು ಇಸ್ ವೆರಿ ವೆರಿ ಲಿಮಿಟೆಡ್ ಮಾರ್ಕೆಟಲ್ಲಿ. ಸೊ ಹೀಗಾಗಿ ವೈಲ್ಡ್ ಲೈಫ್ ಫೋಟೋಗ್ರಾಫರ್ಸ್ ಟು ಅರ್ನ್ ಎ ಲಿವಿಂಗ್ ಫ್ರಮ್ ವೈಲ್ಡ್ ಲೈಫ್ ಫೋಟೋಗ್ರಫಿ ಆಲ್ಮೋಸ್ಟ್ ನೆಕ್ಸ್ಟ್ ಟು ಇಂಪಾಸಿಬಲ್ ಅದು ಈವನ್ ಟುಡೇ, ಇವತ್ತು ಅಷ್ಟೇ. ಓಕೆ, ಸೊ ದ್ಯಾಟ್ ಈಸ್ ವೇರ್ ಎಷ್ಟು ಜನ ವೈಲ್ಡ್ ಲೈಫ್ ಫೋಟೋಗ್ರಾಫರ್ಸ್ ಏನಿದ್ದಾರಲ್ಲ, ದೇ ಅರ್ನ್ ದೇರ್ ಇನ್ಕಮ್. ನಂತರ ಫೋಟೋಗ್ರಫಿ ಟೀಚಿಂಗ್ ಮಾಡೋದಾಗಲಿ, ಅಥವಾ ಮೆಜಾರಿಟಿ ಆರ್ ಟೂರ್ ಆಪರೇಟರ್ಸು. ಸೊ ಇವಾಗ ಫಾರ್ ಎಕ್ಸಾಂಪಲ್ಲು ಕಿರಣ್ ರೆಗ್ಯುಲರಾಗಿ ವೈಲ್ಡ್ ಲೈಫ್ ಹೋಗಿ ಚೆನ್ನಾಗಿ ಫೋಟೋಸ್ ಮಾಡ್ತಾನೆ, ವೈಲ್ಡ್ ಲೈಫ್ ಎಲ್ಲ ಮಾಡ್ತಾನೆ, ಸೋಷಿಯಲ್ ಮೀಡಿಯಲ್ಲಿ ಹಾಕ್ತಾನೆ. ಸೊ ಸುಮಾರು ಜನ ಕಿರಣ್ ಫ್ರೆಂಡ್ಸ್ಗಳು, ಕಿರಣ್ ಎಷ್ಟು ಚೆನ್ನಾಗಿ ತೆಗಿತಿಲ್ಲ, ನಮ್ಮನ್ನು ಕರ್ಕೊಂಡು ಹೋಗೋ ಕಾಡಿಗೆ, ಸೊ ನಾವು ಬರ್ತೀವಿ ಜೊತೆಗೆ ಅಂತ. ಸೊ ಆವಾಗ ಕಿರಣ್ ಏನು ಮಾಡ್ತಾನೆ, ನೀವು 10 ಜನ ಬರ್ತೀರ, ನಡೀರೋ ಕರ್ಕೊಂಡು ಹೋಗ್ತೀನಿ. ಸೊ ಅವನೇನು ಮಾಡ್ತಾನೆ, 10 ಜನಕ್ಕೂ ಚಾರ್ಜಸ್ ಇಷ್ಟು ಅಂತ ಹೇಳ್ತಾನೆ. ಸೊ ರಿಸಾರ್ಟಲ್ಲಿ ಹೇಳ್ತಾನೆ, ನಾನು 10 ಜನನ ಕರ್ಕೊಂಬರ್ತಾಯಿನಿ, ಸೊ ನನ್ನ ಸ್ಟೇ ನನಗೆ ಫ್ರೀ ಬೇಕು. ಸೊ ಒಂದು ನನ್ನ ಸ್ಟೇ ನನಗೆ ಫ್ರೀ, ಪ್ಲಸ್ ಈ 10 ಜನಕ್ಕೆ ಏನು ಚಾರ್ಜ್ ಮಾಡ್ತಾನಲ್ಲ, ಒಬ್ರೊಬ್ರ ಹತ್ರನೂ 2,000 ರೂಪಾಯಿ ಜಾಸ್ತಿ ಚಾರ್ಜ್ ಮಾಡಿ. ಓಕೆ, ಸೊ 20,000 ರೂಪಾಯಿ ಅಲ್ಲಿ ಪ್ರಾಫಿಟ್ ಮಾಡ್ಕೊಳ್ಳೋದು. ಸೊ ದ್ಯಾಟ್ ಈಸ್ ದ ಮಾಡೆಲ್ ವಾಟ್ ಮೆನಿ ಪೀಪಲ್ ಫಾಲೋ. ಓಕೆ, ಸೊ ಹು ಡೂ ವೈಲ್ಡ್ ಲೈಫ್ ಫೋಟೋಗ್ರಫಿ ರೆಗ್ಯುಲರ್ ಕಾಡಿಗೆ ಹೋಗ್ತಾರೆ. ಸೊ ಎಲ್ಲ ರಿಸಾರ್ಟ್ ಕಾಂಟ್ಯಾಕ್ಟ್ ಇರುತ್ತೆ. ಸೊ ಅಲ್ಲಿ ಡ್ರೈವರ್ ಗೈಡ್ಗಳಾಗಲಿ, ಸಫಾರಿ ಹೆಂಗೆ ಮಾಡೋದು, ಪರ್ಮಿಟ್ ಬುಕ್ಕಿಂಗು, ಅದೆಲ್ಲ ನಾಲೆಜ್ ಇರುತ್ತೆ. ಸೊ ಇಟ್ಸ್ ಆಸ್ ಗುಡ್ ಎಸ್ ಅ ಚೈನ್ ಪ್ರಾಸೆಸ್ಗೆ ಬರುತ್ತೆ ಸರ್. ಹೌದು, ಇಟ್ಸ್ ಅ ಚೈನ್ ಮಾರ್ಕೆಟಿಂಗ್. ದಿಸ್ ಇಸ್ ಮೆಜಾರಿಟಿ ನಂದೇ ಲಾಟ್ ಆಫ್ ಸ್ಟೂಡೆಂಟ್ಸ್ ಇನ್ ಇಂಡಿಯಾ ಆಫ್ ಮೈನ್ ಅಲ್ಲ, ಮೇಜರ್ಲಿ ಎಲ್ಲರೂ ಇಂಡಿಯಾನಲ್ಲಿ ಯಾರು ಟೂರ್ ಆಪರೇಟರ್ಸ್ ಇದ್ದಾರೆ ವೈಲ್ಡ್ ಲೈಫಲ್ಲಿ, ಮೆಜಾರಿಟಿ ಆಫ್ ದೆಮ್ ಆರ್ ಮೈ ಸ್ಟೂಡೆಂಟ್ಸ್. ಮೆಜಾರಿಟಿ ಎಲ್ಲ ನನ್ನ ವರ್ಕ್ಶಾಪ್ ಬಂದು ಅಥವಾ ನನ್ನಿಂದ ಕಲಿತು, ಸೊ ನನ್ನ ಬಿಸ್ನೆಸ್ ಮಾಡೆಲ್ ಹೆಂಗೆ ಮಾಡ್ತೀನಿ, ಏನು ಮಾಡ್ತೀನಿ ಎಲ್ಲ ಅವ್ರಿಗೆ ಹೇಳ್ಕೊಟ್ಟಿದ್ದೀನಿ ನಾನು. ಆ್ಯಂಡ್ ದೆನ್ ದೇ ಹ್ಯಾವ್ ಬೇಸಿಕಲಿ ಕಂಟಿನ್ಯೂಡ್ ಅದು. ಸೊ ಟೂರ್ ಆಪರೇಟರ್ ಇಸ್ ಎ ಮೇಜರ್ ಬಿಸ್ನೆಸ್, ವೈಲ್ಡ್ ಲೈಫ್ ಟೂರ್ ಆಪರೇಟರು. ಸೊ ದ್ಯಾಟ್ ಈಸ್ ಅ ಮೇಜರ್ ಫಾರ್ಮ್ ಆಫ್ ಇನ್ಕಮ್ ಅವರಿಗೆ. ಸೊ ವೈಲ್ಡ್ ಲೈಫ್ ಫೋಟೋಗ್ರಾಫರ್ಸ್ ವಾಂಟ್ ಟು ಬೇಸಿಕಲಿ ಮೇಕ್ ಇಟ್ ಆಸ್ ಅ ಪ್ರೊಫೆಷನ್ನು, ದ್ಯಾಟ್ ಈಸ್ ಒನ್ ಆಫ್ ದ ಮೇನ್ ಏರಿಯಾಸ್ ಅದು. ಸೊ ವಾಟ್ ಈಸ್ ದಿ ಮೇಜರ್ ಶಿಫ್ಟ್ ಅಥವಾ ಒಂದು ಸ್ವಿಚ್ ಏನಂತಂದರೆ, ಒಬ್ಬ ನಾರ್ಮಲ್ ಫೋಟೋಗ್ರಾಫರ್ಗೂ ಮತ್ತು ವೈಲ್ಡ್ ಲೈಫ್ ಫೋಟೋಗ್ರಾಫರ್ಗೂ, ಇಮ್ಯಾಜಿನ್ ಈಗ ಮೈ ಕ್ಯಾಮ್ರಾಮನ್ ಈಸ್ ಎ ಫೋಟೋಗ್ರಾಫರ್ ಕಮ್ ವಿಡಿಯೋಗ್ರಾಫರ್ ಅಂತ ಅಂದ್ಕೊಳ್ಳೋಣ. ಇಫ್ ಈಸ್ ಶೂಟಿಂಗ್, ಕ್ಯಾಪ್ಚರಿಂಗ್ ನಾರ್ಮಲ್ ಅಂತ, ಸಡನ್ಲಿ ಒನ್ ಫೈನ್ ಡೇ ಹಿ ಫೀಲ್ಸ್ ಲೈಕ್ ಐ ವಾಂಟ್ ಟು ಸ್ವಿಚ್ ಓವರ್ ಟು ವೈಲ್ಡ್ ಲೈಫ್ something. So what is the basic thing he needs to adapt? See, main if you want to be a good wildlife photographer, ನೀವು ಹೇಳ್ದಂಗೆ if it has to be a shift from ಏನೋ ಮುಂಚೆ ಏನು ಸಿಗುತ್ತೋ ಕಣ್ಣು ಮುಚ್ಕೊಂಡು ಹಿಂಗೆ ಕ್ಲಿಕ್ ಮಾಡ್ತಾ ಇದ್ದೆ, ಬಟನ್ನು ಹೊಡಿತಾ ಇದ್ದೆ, ಅದರಿಂದ ವೈಲ್ಡ್ ಲೈಫಿಗೆ ಬಂದು ಯು ವಾಂಟ್ ಟು ಶಿಫ್ಟ್ ಆ್ಯಂಡ್ ಬಿಕಮ್ ಅ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಅಂದರೆ ಸಮ್ ಬೇಸಿಕ್ ಆಸ್ಪೆಕ್ಟ್ಸ್ ಇದೆ. ಸೊ ಒಂದು ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಆಗಬೇಕು ಅಂತಂದರೆ ವೈಲ್ಡ್ ಲೈಫ್ ಬಗ್ಗೆ ಅರ್ಥ ಮಾಡ್ಕೋಬೇಕು. ಸೊ ವಾಟ್ ವಿ ಕಾಲ್ ಆಸ್ ಎನಿಮಲ್ ಬಿಹೇವಿಯರಲ್ ಆಸ್ಪೆಕ್ಟು. ಪರ್ಫೆಕ್ಟ್. ಓಕೆ, ಸೊ ಅದ್ರದ್ದು ಏನು ಬಿಹೇವಿಯರು, ಸೊ ಎಲ್ಲಿ ಹೋದರೆ ಯಾವ ಟೈಮಲ್ಲಿ ಯಾವ ಪ್ರಾಣಿಗಳು ಶೂಟ್ ಮಾಡೋ ಫೋಟೋಗ್ರಫಿ ಆಪರ್ಚುನಿಟೀಸ್ ಜಾಸ್ತಿ. ಈಗ ಫಾರ್ ಎಕ್ಸಾಂಪಲ್ ಟೈಗರ್ ತೊಗೊಳ್ಳಿ. ಓಕೆ, ಸೊ ಈಗ ಓವರಾಲ್ ಇಂಡಿಯಾನಲ್ಲಿ ಎಷ್ಟೊಂದು ಟೈಗರ್ ರಿಸರ್ವ್ಗಳಿದೆ. ಸೊ ಇದರಲ್ಲಿ ಇವಾಗ ನಾವು ನೆಕ್ಸ್ಟ್ ಮಂತ್ ಎಲ್ಲಾದ್ರೂ ಹೋಗ್ಬೇಕಂತಂದರೆ ಯಾವ ಕಾಡಿಗೆ ಹೋಗಬೇಕು ಆ ಕ್ವಶನ್ ಬರುತ್ತೆ. ಸೊ ಆವಾಗ ನೀವು ನಿಮ್ಮದು ಬ್ಯಾಕ್ಗ್ರೌಂಡ್ ಮಾಡಿ, ಸೊ ಆ್ಯಸ್ ಆಫ್ ನೌ ಇಂಡಿಯಾನಲ್ಲಿ ಯಾವ ಪಾರ್ಕಲ್ಲಿ ಟೈಗರ್ ಸೆಟ್ಟಿಂಗ್ ಚೆನ್ನಾಗಿದೆ, ಸೊ ಯಾವ ಪಾರ್ಕಲ್ಲಿ ಟೈಗರ್ಗಳಿಗೆ ಮರಿಗಳಿದೆ, ಸೊ ಮರಿಗಳಿದ್ರೆ ಸೆಟ್ಟಿಂಗ್ ಜಾಸ್ತಿ ಆಗುತ್ತೆ ಅವಾಗ. ಸೊ ಆ ಥರ ಎಲ್ಲ ಸ್ಟಡಿ ಮಾಡಿ ಅದ್ರ ಬಗ್ಗೆ, ಸೊ ಆವಾಗ ಆ ಜಾಗಕ್ಕೆ ಹೋಗಬೇಕು. ಅಫ್ಕೋರ್ಸ್ ಒಂದು ಕಾಸ್ಟ್ ಆಸ್ಪೆಕ್ಟ್ ಬರುತ್ತೆ, ಯಾಕಂದ್ರೆ ಎಲ್ಲಿ ಚೆನ್ನಾಗಾಗುತ್ತೋ ಸೈಟಿಂಗು ದಟ್ ಈಸ್ ಗೋನ್ ಟು ಬಿ ಎ ಲಿಟಲ್ ಎಕ್ಸ್ಪೆನ್ಸಿವ್ ಪಾರ್ಕ್, ಅದು ಇದ್ದೇ ಇರುತ್ತೆ. ಅದು ಟೂರಿಸಮ್ ಜಾಸ್ತಿ ಆಗುತ್ತೆ, ಅಲ್ಲಿ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಸೊ ಯು ಶುಡ್ ಹ್ಯಾವ್ ಎ ಕಾಂಟ್ಯಾಕ್ಟ್ಸ್ ಅದೆಲ್ಲ. ಸೊ ಅದು ಎನಿಮಲ್ ಬಿಹೇವಿಯರ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋದು ಒಂದು ಮೇಜರ್ ಥಿಂಗ್ ಇಫ್ ಯು ವಾಂಟ್ ಟು ಬಿ ಎ ಗುಡ್ ವೈಲ್ಡ್ ಲೈಫ್ ಫೋಟೋಗ್ರಾಫರ್. ಅದಾದಮೇಲೆ ನೆಕ್ಸ್ಟು ನಿಮ್ಮದು ಓವರಾಲ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ಫೋಟೋಗ್ರಫಿ ಕಾನ್ಸೆಪ್ಟ್ಸು. ಓಕೆ, ಸೊ ನಾವು ಫಸ್ಟ್ ಆವಾಗ ಜಿಂಕೆ ಬಗ್ಗೆ ಹೇಳಿದಾಗ ನೀವು ಕೇಳಿದ್ರಲ್ಲ, ಸೊ ಮನ್ಸಲ್ಲಿ ನೀವು ಏನೇನು ನಡೀತು ಅದು ಶೂಟ್ ಮಾಡೋದಕ್ಕೆ, ಕಾಂಪೋಸಿಷನ್ ಆಗಲಿ ಏನು ಸೆಟ್ಟಿಂಗ್ ಅದೆಲ್ಲ ಅದು ಕೇಳಿದ್ರಲ್ಲ, ಸೊ ಅದು ವೆರಿ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳೋದು. ಸೊ ಜಸ್ಟ್ ಒಂದು ಕ್ಯಾಮ್ರಾ ಇದೆ ಅಂತಂದರೆ ಬಟನ್ ಪ್ರೆಸ್ ಮಾಡಿಬಿಡ್ತೀನಿ ಅಂದರೆ ಬರೋದಿಲ್ಲ. ಸೊ ಪ್ರಾಪರ್ ಸೆಟ್ಟಿಂಗು, ಕ್ಯಾಮ್ರಾದ ಎಕ್ಸ್ಪೋಜರ್ ಟ್ರಯಾಂಗಲ್ ಪ್ಯಾರಾಮೀಟರ್ಸ್ ಆಗಲಿ, ಮೀಟ್ರಿಂಗ್ ಆಗಲಿ, ಫೋಕಸಿಂಗ್ ಪಾಯಿಂಟ್ಸು, ಸೊ ಸಿಕ್ಕಾಪಟ್ಟೆ ಕ್ಯಾಮ್ರಾ ಸೆಟ್ಟಿಂಗ್ಸ್ಗಳಿದೆಯಲ್ಲ ಅದು ಅರ್ಥ ಮಾಡಿಕೊಂಡು ಯಾವ ಟೈಮಲ್ಲಿ ಯಾವ ಸೆಟ್ಟಿಂಗ್ ಯೂಸ್ ಮಾಡಬೇಕು ವಿಚ್ ಇಸ್ ದ ಕರೆಕ್ಟ್ ಒನ್ನು. ಸೊ ಯಾವ ಕ್ಯಾಮ್ರಾ ಬಾಡಿ ತೊಗೋಬೇಕು,
ಸೊ ಅಫ್ಕೋರ್ಸ್ ಅದೊಂದು ಇವಾಗ ದೊಡ್ಡ ಕನ್ಫ್ಯೂಷನ್ ಆಗಿದೆ. ಸೋ ಮೆನಿ ಇದೆ, ಈಗ ಕ್ಯಾನನ್ ಇದೆ, ಸೋನಿ ಇದೆ, ನೈಕಾನ್ ಇದೆ, ಫ್ಯೂಜಿ ಇದೆ, ಮಿನೋಲ್ಟಾ, ಆ್ಯಂಡ್ ದೇರ್ ಆರ್ ಸೋ ಮೆನಿ ಅದರ್ ಬ್ರ್ಯಾಂಡ್ಸ್, ಲೈಕಾ ಇದೆ. ಸೋ ಮೆನಿ ಬ್ರ್ಯಾಂಡ್ಸ್, ಇದರಲ್ಲಿ ಯಾವ್ದು ತೊಗೋಬೇಕು? ವಿಚ್ ಒನ್ ಡು ಯು ಪ್ರಿಫರ್ ಸರ್? See, ನಂದು ಆಸ್ ಅ ಸೋನಿ ಬ್ರ್ಯಾಂಡ್ ಅಂಬಾಸಿಡರ್, ಅಫ್ಕೋರ್ಸ್ ಐ ಡೂ ಪ್ರಮೋಟ್ ಸೋನಿ, ನಾಟ್ ಬಿಕಾಸ್ ಐ ಆಮ್ ಎ ಸೋನಿ ಅಂಬಾಸಿಡರ್. ಕರೆಕ್ಟ್. ಸೊ ನಾನು ಈವನ್ ಅದರ್ ಬ್ರ್ಯಾಂಡ್ಸಿಂದು ಅಂಬಾಸಿಡರ್ ಆಗಿದ್ದೆ ಯು ಆರ್ ಕ್ಯಾನನ್ ಅಂಬಾಸಿಡರ್. ಮುಂಚೆ ನಾನು ಕ್ಯಾನನ್ ಅಂಬಾಸಿಡರ್ ಆಗಿದ್ದೆ. ಸೊ ಫ್ರಮ್ ಅ ಟೆಕ್ನಾಲಜಿ ಪಾಯಿಂಟ್ ಆಫ್ ವ್ಯೂ, ಓಕೆ, ಸೊ ಎಸ್ಪೆಷಲಿ ನಾನು ಸಿನ್ಸ್ ಮೈ ಜಾನ್ರಸ್ ವೈಲ್ಡ್ ಲೈಫ್ ಆ್ಯಕ್ಷನ್ ಫೋಟೋಗ್ರಫಿ. ಸೊ ವೈಲ್ಡ್ ಲೈಫ್ ಆ್ಯಕ್ಷನ್ ಫೋಟೋಗ್ರಫಿ, ವೆಡ್ಡಿಂಗ್, ಇದೆಲ್ಲದಕ್ಕೂ ಸೋನಿ ಇಟ್ಸ್ ರೈಟ್ ಎಟ್ ದ ಟಾಪ್. ಅಮೇಝಿಂಗ್. ಸೊ ಅದರ್ ಟು ಬೇರೆ ಬ್ರ್ಯಾಂಡ್ಸ್ಗಳು ಯಾವುದು ಇಷ್ಟು ಹತ್ರನೂ ಬರೋದಿಲ್ಲ ಅದು. ಯಾಕಂದ್ರೆ ನಾನು ಆ್ಯಸ್ ಅ ಫೋಟೋಗ್ರಫಿ ಮೆಂಟರ್, ನಾನು ಎಲ್ಲ ಎಕ್ವಿಪ್ಮೆಂಟ್ಸು ಯೂಸ್ ಮಾಡ್ತೀನಿ. ನಾನು ಕ್ಯಾನನ್ ಆಗಲಿ, ನೈಕಾನ್ ಆಗಲಿ, ಸೋನಿ ಆಗಲಿ, ಪ್ರತಿಯೊಂದು ನಾನು ಯೂಸ್ ಮಾಡಿದ್ದೀನಿ. ಇನ್ನು ಐ ಕಂಟಿನ್ಯೂ ಟು ಯೂಸ್ ದಟ್. ಅದು ಸೊ ಬೇಸ್ಡ್ ಆನ್ ದ ಓವರ್ ಆಲ್ ಯೂಸ್ ಮಾಡಿರೋ ಇದರಿಂದ ಎಕ್ಸ್ಪೀರಿಯನ್ಸಿಂದ ಐ ಥಿಂಕ್ ಸೋನಿ ಈಸ್ ಡೆಫಿನೆಟ್ಲಿ ದ ಟಾಪ್. ಅಮೇಝಿಂಗ್. ಓಕೆ, ಸೊ ಅದು ಸೊ ಕ್ಯಾಮ್ರಾ ಸೆಟ್ಟಿಂಗ್ಸು, ಯಾವ ಕ್ಯಾಮ್ರಾ ತೊಗೋಬೇಕು, ಸೊ ದಿಸ್ ಅಂಡರ್ಸ್ಟ್ಯಾಂಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಲೆನ್ಸ್ ಓನ್ಲಿ ಹ್ಯಾಪನ್ಸ್ ಥ್ರೂ ವರ್ಕ್ಶಾಪ್ ಅನ್ಸುತ್ತಾ ಸರ್? ವರ್ಕ್ಶಾಪ್ಸು ಒಂದು ಏನಂತ ಅಂದರೆ ದೇರ್ ಆರ್ 2 ಆಸ್ಪೆಕ್ಟ್ಸು. ಒಂದು ಪೇಯ್ಡ್ ಲರ್ನಿಂಗ್. ಸೊ ಇವಾಗ ಈಗ ನಂತರ ನಾನು ಫೋಟೋಗ್ರಫಿ ಹೇಳ್ಕೊಡೋರು ಸುಮಾರು ಜನ ಇದ್ದಾರೆ. ಸೊ ವೇರ್ ಯು ಪೇ ಯು ಗೋ ಆ್ಯಂಡ್ ಲರ್ನ್. ಅದರ್ ಇಫ್ ಯು ಆರ್ ಸ್ಮಾರ್ಟ್ ಲಿಟ್ಲ್ ಬಿಟ್ ಅಂತ ಅಂದರೆ ದೆನ್ ಯೂಟ್ಯೂಬಲ್ಲಿ ತುಂಬ ಇದೆ ಕಾಂಟೆಂಟು. ಬಟ್ ದ ಪ್ರಾಬ್ಲಮ್ ವಿತ್ ಯೂಟ್ಯೂಬ್ ಅಂತ ಅಂದರೆ ಇಟ್ ಹಸ್ ಸೋ ಮಚ್ ಆಫ್ ಕಾಂಟೆಂಟ್ ಅದರಲ್ಲಿ ಫೋಟೋಗ್ರಫಿ ಬಗ್ಗೆ. ಯಾವ್ದು ಕರೆಕ್ಟ್ ಒನ್ನು, ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು? ಒಂದು ಫ್ಲೋ ಗೊತ್ತಿಲ್ಲ ಅಂತ ಅಂದರೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ನೆಕ್ಸ್ಟ್ ಏನು, ಅದ್ರ ನೆಕ್ಸ್ಟ್ ಏನು, ಅಷ್ಟೇ ಅಲ್ಲದೆ ಒಂದೇ ಪರ್ಟಿಕ್ಯುಲರ್ ಅಲ್ಲಿ ಯಾರ್ದು ವಿಡಿಯೋ ಇರುತ್ತಲ್ಲ ಅವನದೇ ಎಲ್ಲದೂ ಇರೋದಿಲ್ಲ. ಅವನು ಯಾವುದೋ ಒಂದು ಕಾನ್ಸೆಪ್ಟ್ ಬಗ್ಗೆ ಹೇಳಿರ್ತಾನೆ, ಅವನು ಅಲ್ಲಿ ಅಷ್ಟೇ ಅದು ಒಂದು ವಿಡಿಯೋ ಅಪ್ಲೋಡ್ ಮಾಡಿರ್ತಾನೆ. ನೆಕ್ಸ್ಟ್ ಕಾನ್ಸೆಪ್ಟ್ ತಿಳ್ಕೊಬೇಕು ಅಂತಂದರೆ ಬೇರೆ ಯಾರೋ ಫೋಟೋಗ್ರಾಫರ್, ಅವ್ನ ಟೀಚಿಂಗ್ ಮೆಥಡ್ ಚೇಂಜ್ ಆಗುತ್ತೆ. ಪ್ಲಸ್ ಇನ್ನೊಂದು ಮೇಜರ್ ಚಾಲೆಂಜ್ ಅಂತಂದರೆ ಏನು ಕೀವರ್ಡ್ಸ್ ಯೂಸ್ ಮಾಡ್ತೀರಾ ಸರ್ಚ್ ಮಾಡೋಕ್ಕೆ. ನಾವು ಐ ಆಲ್ರೆಡಿ ನೋ ಅಬೌಟ್ ಫೋಟೋಗ್ರಫಿ, ಎಲ್ಲದೂ ತೊಂದರೆ ಇಲ್ಲ. ಓಕೆ, ಈಗ ಸಮ್ಮನ್ ಹೂ ಇಸ್ ಕಂಪ್ಲೀಟ್ಲಿ ಲೈಕ್ ಬ್ಲ್ಯಾಂಕ್, ಸ್ಟಾರ್ಟಿಂಗ್ ಏನು ಮಾಡಬೇಕು, ಟರ್ಮಿನಾಲಜಿಸೇ ಗೊತ್ತಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಸ್ಪಾಟ್ ಮೀಟರಿಂಗು, ಇವ್ಯಾಲ್ಯೂಯೇಟಿವ್ ಅಥವಾ ಮಲ್ಟಿ ಸೆಗ್ಮೆಂಟ್ ಮೀಟರಿಂಗ್ ಅಂತ, ಈ ಟರ್ಮ್ಸೇ ನಿಮಗೆ ಗೊತ್ತಿಲ್ಲ ಅಂತಂದರೆ ಏನು ಸರ್ಚ್ ಮಾಡ್ತೀರಾ ಯೂಟ್ಯೂಬಲ್ಲಿ ಕಲಿಯೋದಕ್ಕೆ, ಅನ್ಲೆಸ್ ಯು ನೋ ಎಂಟೈರ್ ಥಿಂಗ್. ಸೊ ಫಾರ್ ಎಕ್ಸಾಂಪಲ್ ಇವಾಗ ವಿಡಿಯೋ ಎಡಿಟಿಂಗ್ ಬಂದಾಗ, ಐ ಆಮ್ ನಾಟ್ ಅ ಪ್ರೊಫೆಷನಲಿಸ್ಟ್ ವೆನ್ ಇಟ್ ಕಮ್ಸ್ ಟು ವಿಡಿಯೋ ಎಡಿಟಿಂಗ್. ಬಟ್ ವಿಡಿಯೋ ಎಡಿಟ್ ಮಾಡೋಕ್ಕೆ ಫ್ಯೂ ಥಿಂಗ್ಸ್ ನನಗೆ ಗೊತ್ತು. ಫಾರ್ ಎಕ್ಸಾಂಪಲ್ ಇವಾಗ ವಿಡಿಯೋ ಎಡಿಟಿಂಗ್ ಟೈಮಲ್ಲಿ ಬ್ಯಾಕ್ಗ್ರೌಂಡ್ನ ಕಲರ್ ಚೇಂಜ್ ಮಾಡಬೇಕು ವಿಡಿಯೋ ಎಡಿಟಿಂಗಲ್ಲಿ ಅಂತಂದರೆ ಯೂಟ್ಯೂಬಲ್ಲಿ ಏನು ಹುಡುಕಬೇಕು ಗೊತ್ತಿಲ್ಲ ನನಗೆ. ಅದು ಎಕ್ಸ್ಪ್ಲನೇಷನ್ ಕೊಡ್ತೀನಿ, ಬಟ್ ಎವ್ರಿಥಿಂಗ್ ವಿಲ್ ಹ್ಯಾವ್ ಸರ್ಟನ್ ಟರ್ಮಿನಾಲಜೀಸ್. ನಂಗೆ ಆ ಟರ್ಮೇ ಗೊತ್ತಿಲ್ಲ ಅಂತಂದರೆ ಯೂಟ್ಯೂಬಲ್ಲಿ ಹುಡುಕಕ್ಕೆ ಆಗೋದಿಲ್ಲ. ಓಕೆ, ಸೊ ದ್ಯಾಟ್ ಈಸ್ ವೇರ್ ಇಫ್ ಯು ಆಸ್ಕ್ ಮೀ, ಇಫ್ ಯು ಗೋ ವಿತ್ ದ ಅಪ್ರೋಚ್ ಆಫ್ ಪೇಯ್ಡ್ ಲರ್ನಿಂಗ್ ಅಲ್ಲ, ಸೊ ಆವಾಗ ಒಂದು ಸಿಸ್ಟಮ್ಯಾಟಿಕ್ ವೇ ಕಲಿಬೋದು. ಸ್ವಲ್ಪ ಎಕ್ಸ್ಪೆನ್ಸ್ ಆಗ್ಬೋದು, ಅಫ್ಕೋರ್ಸ್. ನನ್ನ ಪರ್ಟಿಕ್ಯುಲರ್ ಕೋರ್ಸಸ್ ಇದೆ, ಅದು ಬರೀ 2,500 ರೂಪಾಯಿ ಅಷ್ಟೇ ಅಲ್ಲ. ಅದೇ ಕರೆಕ್ಟ್. ಒಂದು SD ಕಾರ್ಡ್ಗೆ ಬೆಲೆಗಿನ್ನ ಕಮ್ಮಿ ಇದೆ ಅಂತ ಎಷ್ಟೋ ಜನ ಹೇಳ್ತಾರೆ. ಸೊ ನಂದು ಮುಂಚೆ ಸೇಮ್ ಕೋರ್ಸ್ ಏನಿದೆಯಲ್ಲ, ನಾನು 20,000 ರೂಪಾಯಿಗೆ ಮಾಡ್ತಾ ಇದ್ದೆ ನಾನು. ಮೈ ಗಾಡ್. ಓಕೆ, ಫಾರ್ ಹೌ ಮೆನಿ ಡೇಸ್ ಆರ್ ಲೈಕ್ ಹಾರ್ಸ್ ಆರ್ ಥಿಂಗ್ ಇಸ್ ಇದು ಆವಾಗ ನಾನು 20,000 ರೂಪಾಯಿಗೆ ಮಾಡ್ತಿರ್ಬೇಕಾದ್ರೆ 1 ವರ್ಷ ಆಕ್ಸೆಸ್ ಕೊಡ್ತಿದ್ದೆ ನಾನು. 1 ವರ್ಷ? ಸೊ 1 ವರ್ಷ ಆಲ್ಸೋ ಅದು ಕ್ಯಾಮ್ರಾ ತೊಗೊಳೋರ್ಗೆ ಓಕೆ ಅನಿಸುತ್ತೆ. ಬಟ್ ಮೆಜಾರಿಟಿ ಏನಿದೆ ಅಲ್ಲ ಇಂಡಿಯಾನಲ್ಲಿ, ಇಂಡಿಯನ್ ಮೆಂಟಾಲಿಟಿ ತೊಗೊಂಡ್ರೆ ಇದು ಹಾಬಿ. ಇದು ಅವ್ರಿಗೆ ಹಾಬಿಗೆ ನಾನು ಇಷ್ಟು ದುಡ್ಡು ಖರ್ಚು ಮಾಡೋದಿಲ್ಲ. ಓಕೆ, ಸೊ ಬೇಕಿರೋ ಹೋಗ್ಬಿಟ್ಟು ಫ್ರೆಂಡ್ಸ್ಗಳ ಜೊತೆ ಕಾಫಿ ಡೇಗೆ 1,000 ರೂಪಾಯಿ ಕೊಟ್ಟು ಕಾಫಿ ಕುಡಿತಾರೆ ಬೇಕಿರಲ್ಲ, ಟೈಮ್ ಪಾಸ್ ಮಾತಾಡಿಕೊಂಡು. ಓಕೆ, ಬಟ್ ಹಾಬಿ ಫೋಟೋಗ್ರಾಫಿಗೆ ದುಡ್ಡು ಖರ್ಚು ಮಾಡೋಕ್ಕೆ ರೆಡಿ ಇರೋದಿಲ್ಲ ಅವ್ರು. ಅಗ್ರೀಡ್. ಸೊ ನಾನು ಇನಿಷಿಯಲ್ ಅದು 20,000 ರೂಪಾಯಿ ಮಾಡಿದ್ದೆ. ಆಮೇಲೆ ಸರಿ ಡಿಸ್ಕೌಂಟ್ ಅಂದ್ಬಿಟ್ಟು 13,000 ರೂಪಾಯಿ ಮಾಡಿದೆ ನಾನು. 14,500 ಎಷ್ಟೋ ಮಾಡಿದೆ. ಇನ್ನೊಂದು ಅದು ಕಟ್ ಮಾಡಿಬಿಟ್ಟು ಹಾಫ್ ಥರ ಮಾಡಿ ಅದು ಬೇರೆ ಬೇರೆ ಪ್ಯಾಕೇಜ್ ಮಾಡಿ 10,000 ರೂಪಾಯಿ ಮಾಡಿದೆ. ಏನೇನೆಲ್ಲ ಟ್ರೈ ಮಾಡಿದೆ, ಎಷ್ಟು ಟ್ರೈ ಮಾಡಿದ್ರು ಸರಿಯಾಗಿ ವರ್ಕ್ ಆಗ್ತಿಲ್ಲ. ಅದು ಹೊಸದಾಗಿ ಏನಾದ್ರು ಇಂಟ್ರೊಡ್ಯೂಸ್ ಮಾಡಿದ್ರೆ ಸ್ವಲ್ಪ ಸೆಲ್ ಆಗೋದು ಕೋರ್ಸ್. ಎಷ್ಟು ಜನ ಸ್ಟೂಡೆಂಟ್ಸ್ ಬರೋದು ಸರ್ ಅವಾಗ 20,000ದಲ್ಲಿ? ಆವಾಗ ತಿಂಗಳಿಗೆ ಒಂದು 5-6 ಬಂದರೆ ಹೆಚ್ಚು. ಅಷ್ಟೇ ತೊಗೊಳಲ್ಲ ಜನ. ಅದನ್ನು ಕಡಿಮೆ ಮಾಡಿದಾಗ ಆವಾಗ ಸರಿ ಆಯಿತು, 10, 12, 13, 15 ಆ ಥರ ಬರೋ. ಆವಾಗ ನಾವು ಪರವಾಗಿಲ್ಲ, ಗುಡ್ ಅಂತ ಆ ಥರ. ಇಟ್ಸ್ ಲೈಕ್ ಲಿಟ್ರಲಿ ಐ ಆಮ್ ಸಾರಿ ಟು ಸೇ ಒಂದು ಅಂಬಾನಿ ಮಾಡಲ್ ಇದು ಅಂತ. ಹೌದು. ಸೊ ಆ ಥರ ಆಯಿತು. ಆಮೇಲೆ ನಾನು ಮಧ್ಯಾಹ್ನ ಒಂದು ಸಲ ಒಂದು ಸರ್ವೆ ಮಾಡಿದೆ ನಾನು. ಒಳ್ಳೆ ಕರ್ಸಿ ಐ ನೋ ದ ಕಾಂಟೆಂಟ್ ಆಫ್ ದ ಕೋರ್ಸು. ಓಕೆ, ಕಂಪ್ಲೀಟ್ ಮೈ ಲೈಫ್ಸ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ಫೋಟೋಗ್ರಫಿ ಈ ಕೋರ್ಸ್ಗಳಲ್ಲಿದೆ ಅದು. ಸೊ ಎನಿಬಡಿ ಈ ಕೋರ್ಸ್ ಯಾರು ತೊಗೊಳ್ತಾರಲ್ಲ, ಐ ಕ್ಯಾನ್ ಗಿವ್ ಯು ಮೈ ಪರ್ಸನಲ್ ಗ್ಯಾರಂಟಿ. ಕರೆಕ್ಟಾಗಿ ಅದನ್ನು ನಾನು ಹೇಳಿದ ಪ್ರಕಾರ ಕಲ್ತ್ಕೊಂಡು ಹೋದರೆ ಯು ಕ್ಯಾನ್ ಬಿಕಮ್ ಎ ಮಾಸ್ಟರ್ ಫೋಟೋಗ್ರಾಫರ್. ಗ್ಯಾರಂಟಿಡ್. ಅದು ಅಮೇಝಿಂಗ್. ಅಷ್ಟು ಒಳ್ಳೆ ಕಾಂಟೆಂಟ್ ಇದೆ ಅದರಲ್ಲಿ. ಓಕೆ, ಸೊ ಅದಕ್ಕೆ ನಾನು ಡಿಡ್ ಎ ಸರ್ವೆ ನಾನು. ಸೊ 2 ಮೇನ್ ಕ್ವಶನ್ ಕೇಳಿದೆ.
ಒಳ್ಳೆ ಕಾಂಟೆಂಟ್ ಇದೆ ಹ್ಮ್. ಅಂದರೂ ಸೈನ್ ಅಪ್ ಆಗ್ತಾ ಇಲ್ಲ. ಹ್ಮ್. ಓಕೆ, ಸೊ ಎಲ್ಲಿ ಏನು ಪ್ರಾಬ್ಲಮ್ ಎಲ್ಲಿ, ಯಾಕೆ? ನನ್ನ ಪ್ರಕಾರ ಇಷ್ಟು ಒಳ್ಳೆ ಕಾಂಟೆಂಟಿಗೆ, ಸೊ ಅದು ಮಧ್ಯೆ 1 ಇಯರ್ ಇತ್ತು, 1 ಇಯರ್ದಿಂದ ನಾನು 3 ಇಯರ್ ಮಾಡಿದೆ, 3 ಇಯರ್ಸ್ ಅಂತ ಆಗ್ತೆ. ಸೊ ಇಷ್ಟು ಆ್ಯಕ್ಸೆಸ್ ಕೊಡ್ತಾಯಿದ್ದೀನಿ, ಇಷ್ಟೊಂದು ಕಾಂಟೆಂಟ್ ಇದೆ, ಇಷ್ಟಕ್ಕೂ ಸಹ ಬರೀ 13,000 ರೂಪಾಯಿ ಚಾರ್ಜ್ ಮಾಡ್ತಾಯಿದ್ದೀನಿ. ಓಕೆ, ಸೊ ಆ ಥರ ಪರ್ ಮಂತ್ ಕ್ಯಾಲ್ಕುಲೇಟ್ ಮಾಡಿದ್ರೆ ತುಂಬ ಕಡಿಮೆ ಅದು, ಅಂದರೂ ಯಾಕೆ ತೊಗೊಳ್ತಾ ಇಲ್ಲ ಅಂತ ಸುಮಾರು ಜನ ರೆಸ್ಪಾಂಡ್ ಮಾಡಿ ಇದೇ ಹೇಳಿದ್ರು. 2 ಮೇನ್ ಥಿಂಗ್ಸ್. ಒಂದು, ಇದು ನಮ್ಮದು ಹಾಬಿಗೆ ಇಷ್ಟೊಂದು ದುಡ್ಡು ಖರ್ಚು ಮಾಡೋಕ್ಕೆ ನಮಗೆ ಇಷ್ಟ ಇಲ್ಲ. ಕರೆಕ್ಟ್. ಓಕೆ, ಸೊ ಇನ್ನೊಂದು ಕಾಸ್ಟ್ ಹೈ ಇದೆ ನಿಂದು. ನೀ ಹೇಳೋದು 7,000 ರೂಪಾಯಿ ಕಡಿಮೆ, 10,000 ರೂಪಾಯಿ ಕಡಿಮೆ ಅಂತ ಹೇಳ್ಬೋದು, ಅದು ನಮಗೆ ಜಾಸ್ತಿ ಅದು ಹಾಬಿಗೆ. ಪ್ಲಸ್ ಇನ್ನೊಂದು 10,000 ರೂಪಾಯಿ ನಾವು ಕೊಡೋಕ್ಕೆ ರೆಡಿ ಇದ್ರೂ ಆ್ಯಕ್ಸಸ್ ಬರೀ 3 ವರ್ಷ. 3 ವರ್ಷ ಆದಮೇಲೆ ಆ್ಯಕ್ಸಸ್ ತೊಗೊಂಡ್ಬಿಡ್ತೀಯ ನೀನು. ನಾವು ರೆಗ್ಯುಲರಾಗಿ ಫೋಟೋಗ್ರಫಿ ಮಾಡಲ್ಲ, ಹಾಬಿ ಫೋಟೋಗ್ರಾಫರ್ಸು 2 ತಿಂಗಳಿಗೆ 3 ತಿಂಗಳು ಒಂದು ಸಲ ಕಾಡಿಗೆ ಹೋದರೆ ಹೆಚ್ಚು. ಆ ಹೋಗೋ ಟೈಮಲ್ಲಿ 1 ವಾರ ಮುಂಚೆ ಅಯ್ಯೋ ಏನು ಹೇಳ್ಕೊಟ್ಟಿದ್ದ ಸುಧೀರ್, ಅದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ ಅಂತ ಆ್ಯಕ್ಸಸ್ ಮಾಡ್ತೀವಿ, ಕೋರ್ಸು ಕಲಿತೀವಿ. ಅಗ್ರೀಡ್. ಸೊ ನೀನು 2 ವರ್ಷ 3 ವರ್ಷದಲ್ಲಿ ನೀನು ತೆಗೆದುಬಿಟ್ರೆ ಆ್ಯಕ್ಸಸ್ ನೀನು, ಆಮೇಲೆ ನಾವು ಮತ್ತೆ ಕಾಡಿಗೆ ಹೋಗ್ಬೇಕು, ಅರ್ಥ ಮಾಡ್ಕೋಬೇಕು, ಒಂದು ಸಲ ರಿಫ್ರೆಶ್ ಮಾಡ್ಕೊಳ್ಳೋಣ ಅಂದರೆ ಇರೋದಿಲ್ಲ. ಸೊ ಅದಕ್ಕೆ ತೊಗೊಳಲ್ಲ ಅಂತ. ಸರಿ ಆಯಿತು. ಸೊ ನಾನು CA ಹತ್ರ ಮಾತಾಡಿದೆ, ನನ್ನ ಫ್ರೆಂಡ್ ಅಂತೂ ಡಿಸ್ಕಸ್ ಮಾಡಿ ಈ ಥರ ಡೇಟಾ ಬಂದಿದೆ. ಸೊ ನಂದು ಇದು ಏನಿದೆಯೋ ಇದು ಓವರಾಲ್ ವಿತ್ 13,000 14,000 ಏನಿದೆ ಅದು ಆ್ಯಕ್ಚುಲ್ ಕೋರ್ಸ್ ವರ್ತ್ ಇಸ್ 40,000 to 45,000 ಇದೆ. ಅದು ಇಂಡಿವಿಜುವಲ್ ಕೋರ್ಸ್ 2,000 ರೂಪಾಯಿ 3,000 ರೂಪಾಯಿ ಕೋರ್ಸ್ ಅಂತ ಕ್ಯಾಲ್ಕುಲೇಟ್ ಮಾಡ್ತಾ ಹೋದರೆ ಕ್ಲೋಸ್ ಟು 40,000 to 40,000 ರೂಪಾಯಿ ತನಕ ಇದೆ ಅದು ಕೋರ್ಸ್ ವ್ಯಾಲ್ಯೂ. ಹೇಳಿದೆ ಇಷ್ಟೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಐ ವಾಂಟ್ ಟು ಕ್ರ್ಯಾಶ್ ಇಟ್ ಡೌನ್. ಓಕೆ, ಇದನ್ನು ನಾನು ಅಟ್ಲೀಸ್ಟ್ ಲೈಕ್ 2,900 ಆ ಥರ ಮಾಡ್ತೀನಿ. 3,000 ಫಿಗರ್ ಟಚ್ ಆಗಬಾರ್ದು. ಅದೇ ನಮ್ಮ ಮೈಂಡ್ಸೆಟ್ ಇದೆಲ್ಲ ಸರ್, 2,999 ಬಾಟಾ ಪ್ರೈಸ್. ಕರೆಕ್ಟ್. ಸೊ ಹೇಳಿದೆ, ಸೊ 2,950 ಇನ್ಕ್ಲೂಸಿವ್ GST ಮಾಡ್ತೀನಿ ಆ್ಯಂಡ್ ಲೈಫ್ ಟೈಮ್ ಆ್ಯಕ್ಸೆಸ್ ಕೊಟ್ಬಿಡ್ತೀನಿ. ಸೊ ಒಂದು ಏನೇನು ಶೂಟ್ ಮಾಡೋಕ್ಕೋಯ್ತು, ಎಷ್ಟು ವೀಡಿಯೋಸ್ ಎಲ್ಲ ಅದ್ರ ದುಡ್ಡು ಆಲ್ಮೋಸ್ಟ್ ರಿಕವರ್ ಆಗಿದೆ. ಅದರದ್ದು ಶೂಟ್ ಮಾಡಿರೋದಕ್ಕೆ ಮನೇಲೆ ಸ್ಟುಡಿಯೋ ಸೆಟಪ್ ಮಾಡ್ಕೊಂಡು ಈ ಥರ ಫುಲ್ ಮೇಲ್ಗಡೆ ಎಲ್ಲ ಲೈಟ್ಸ್ ಹ್ಯಾಂಗ್ ಮಾಡಿ ಮನೇಲೆ ಒಂದು ಬೆಡ್ರೂಮನ್ನು ಸ್ಟುಡಿಯೋ ಆಗಿ ಮಾಡಿ ಎಲ್ಲ ಶೂಟ್ ಮಾಡಿದ್ದೆ ನಾನು. ಸೊ ಅದ್ರದ್ದು ಏನಿದೆ ಆಲ್ಮೋಸ್ಟ್ ದುಡ್ಡೆಲ್ಲ ರಿಕವರ್ ಆಗಿದೆ. ಏನು ಬರುತ್ತೋ ಇಟ್ಸ್ ಗುಡ್ ಫಾರ್ ಮಿ ಓನ್ಲಿ. ಸೊ ಒಂದು 2,500 ಪ್ಲಸ್ GST 2,950 ಮಾಡ್ತೀನಿ, ಮತ್ತು ಲೈಫ್ ಟೈಮ್ ಆ್ಯಕ್ಸೆಸ್ ಕೊಡ್ತೀನಿ ಪ್ಲ್ಯಾಟ್ಫಾರ್ಮ್ಗೆ. ಆ್ಯಂಡ್ ಆಫ್ ಕೋರ್ಸ್ ಆ್ಯಕ್ಸಸ್ ಟು ಮೀ ಟು ಇದು ಏನು ಡೌಟ್ಸ್ ಇದೆಯೋ ಕ್ಲಾರಿಫಿಕೇಷನ್ಸ್ ತೊಗೋಬೋದು, ಎಲ್ಲದು ಇದೆ, ಆ್ಯಕ್ಸಸ್ ಇದೆ. ಇದು ಯಾವ ಪ್ಲಾಟ್ಫಾರ್ಮಲ್ಲಿ ಅವೈಲೇಬಲ್? ಸೊ ಇದು ನಂದು ಆನ್ಲೈನ್ ಕೋರ್ಸ್, ನನ್ನದೇ ಓನ್ ವೆಬ್ಸೈಟ್ ಇದೆ. ಸೊ ನನ್ನದೇ ಓನ್ ಆ್ಯಪ್ ಇದೆ. ಸೊ ಆ್ಯಪ್ಗೆ ಆ್ಯಕ್ಸಸ್ಸು ಪ್ರತಿಯೊಂದು. ಸೊ ಅವ್ನು ಹೇಳ್ದೆ, ಅವನು ಸ್ವಲ್ಪ ಯೋಚಿಸು, ಯಾಕಂದ್ರೆ ಒಂದು ಸಲ ನೀನು ಪ್ರೈಸ್ ಕ್ರ್ಯಾಶ್ ಮಾಡಿದ್ಯಾ, ವರ್ಕ್ ಆಗಲಿಲ್ಲ, ಮತ್ತೆ ಮೇಲೆ ಹೋಗಕ್ಕೆ ಆಗಲ್ಲ. ಕರೆಕ್ಟ್. ಓಕೆ, ನಾನು ತೊಗೊಳ್ತೀನಿ ಚಾನ್ಸು. ಯಾಕಂದರೆ ಒಂದು ಲೈಕ್ ಐ ವಾಂಟ್ ಟು ಪ್ಲೇ ವಿತ್ ವಾಲ್ಯೂಮ್. ಮುಂಚೆ ನಾನು ಮೋರ್ ಆಫ್ ಲೈಕ್ ಹೈ ಪ್ರೈಸ್ ಲೋ ವಾಲ್ಯೂಮ್ ಟ್ರೈ ಮಾಡ್ತಾಯಿದ್ದೆ. ಇವಾಗ ಲೋ ಪ್ರೈಸು ಹೈ ವಾಲ್ಯೂಮ್ ಟ್ರೈ ಮಾಡ್ತೀನಿ. ಮೋಸ್ಟ್ಲಿ ದಿ ಸ್ಟ್ರಾಟಜಿ ವಿಲ್ ವರ್ಕ್ ಅಂದೆ. ದಿಸ್ ಇಸ್ ವೆನ್ ಸರ್, ವೆನ್ ಡು ಯು ಯೂಸ್? ದಿಸ್ ವಾಸ್ 4 years ಬ್ಯಾಕ್. ಓಕೆ, ಸೊ 4 years ಬ್ಯಾಕು ಟ್ರೈ ಮಾಡೋದು. ಐ ಸೆಡ್ ಐ ವಾಂಟ್ ಟು ಟ್ರೈ ದಿಸ್ ಅಂತ. ಅವನು ಸರಿ ಆಯ್ತು. ನಾನು CAನೂ ಹೇಳ್ದ, ಅದೇ ವಾರ್ನಿಂಗ್ ಕೊಟ್ಟ ನನ್ನ CA. ಯೋಚಿಸು, ಕಟ್ ಡೌನ್ ಮಾಡಿದ್ರೆ ಹೊಡ್ತಾ ಬೀಳುತ್ತೆ, ಮತ್ತು ವಾಪಸ್ ಹೋಗೋಕೆ ಆಗಲ್ಲ ಅಂತ. ಇಲ್ಲ, ತೊಗೊಳ್ತೀನಿ ರಿಸ್ಕು ಅಂತಂದೆ. ಸರಿ ಅಂತ ಅನೌನ್ಸ್ ಮಾಡಿದೆ. ಸೊ 2,500 ರೂಪೀಸು ಲೈಫ್ ಟೈಮ್ ಆ್ಯಕ್ಸಸ್ ಸಖತ್ ಆ್ಯಂಡ್ ಇದು ಅಂತ. ಆ್ಯಂಡ್ ದ್ಯಾಟ್ ಬಿಕೇಮ್ ಎ ಮೇಜರ್ ಹಿಟ್ ಅದು. ಸೊ ಆವಾಗ 4 ವರ್ಷ ಹಿಂದೆ ಅನೌನ್ಸ್ ಮಾಡಿದ್ರಿಂದ ಸೊ ಆ್ಯಸ್ ಆಫ್ ಟುಡೇ ಲೈಕ್ ಎಷ್ಟು ಒಂದು ಅರೌಂಡ್ 40,000 ಸ್ಟೂಡೆಂಟ್ಸ್ ಇದ್ದಾರೆ ಅದರಲ್ಲಿ. ಮೈ ಗಾಡ್, 40,000-45,000. ಒಂದು ಆ್ಯಪಲ್ಲಿ ಹೋಗಿ ನೋಡಿದ್ರೆ ಎಕ್ಸಾಕ್ಟ್ ನಂಬರ್ ತೋರಿಸುತ್ತೆ ಆ್ಯಪಲ್ಲಿ ಎಷ್ಟು ಅಂತ. ಇನ್ನೂ ಹೊಸದಾಗಿ ಆ್ಯಡ್ ಮಾಡ್ತಾ ಇರ್ತಾರೆ ಎವ್ರಿ ಮಂತ್, ಎವ್ರಿ ಡೇ ಬರ್ತಾ ಇರುತ್ತೆ. ಸೊ ಈಗ ಇಟ್ಸ್ ಎವ್ರಿ ಸಿಂಗಲ್ ಡೇ. ಸೊ ದಟ್ ಈಸ್ ವೇರ್ ಒಂದು ಅಗೇನ್ ಹೆಲ್ಪಿಂಗ್ ಪೀಪಲ್ ಅಂಡರ್ಸ್ಟ್ಯಾಂಡ್ ಅಲ್ಲ, ವೆನ್ ಯು ಸೆಟ್ ಅಪ್ ಎ ಬಿಸ್ನೆಸ್, ಅದಕ್ಕೆ 2 ಮೇನ್ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಇದೆ. ಒಂದು, ಯು ಹ್ಯಾವ್ ಟು ಬಿ ವೆರಿ ಗುಡ್ ಆಟ್ ಯುವರ್ ವರ್ಕ್. ಪರ್ಫೆಕ್ಟ್. ನಿಮ್ದು ಏನು ಟ್ಯಾಲೆಂಟ್ ಇದೆಯೋ ಏನಿದೆಯೋ, ಯು ಹ್ಯಾವ್ ಟು ಬಿ ದ ಮಾಸ್ಟರ್ ಆಫ್ ದಟ್. ಅದು ಒಂದೇ ಇದ್ದರೆ ಸಾಕಾಗಲ್ಲ. ವೆನ್ ಇಟ್ ಕಮ್ಸ್ ಟು ದ ಬಿಸ್ನೆಸ್ ಆಸ್ಪೆಕ್ಟ್ ಅಲ್ಲ. ಎರಡನೇದು, ಯು ಶುಡ್ ನೋ ದ ಕಂಪ್ಲೀಟ್ ಬಿಸ್ನೆಸ್ ಟ್ಯಾಕ್ಟಿಕ್ಸ್. ಅದನ್ನು ಹೆಂಗೆ ಸೆಲ್ ಮಾಡಬೇಕು. ಒಳ್ಳೆ ಪ್ರಾಡಕ್ಟ್ ಇರ್ಬೋದು, ಬಟ್ ನಿಮಗೆ ಅದು ಮಾರ್ಕೆಟಿಂಗ್ ಮಾಡೋಕ್ಕೆ ಬರೋದಿಲ್ಲ ಅಂತ ಅಂದರೆ ಇಟ್ಸ್ ಆಫ್ ನೋ ಯೂಸ್. ಇಟ್ಸ್ ಆಫ್ ನೋ ಯೂಸ್ ಸರ್. ಸೊ ರೈಟ್ ಫ್ರಮ್ ಡೇ ಒನ್ ಐ ಹ್ಯಾವ್ ಮಾಸ್ಟರ್ಡ್ ಬೋತ್ ದ ಆಸ್ಪೆಕ್ಟ್ಸ್. ಒಂದು, ಬೀಯಿಂಗ್ ರಿಯಲಿ ಗುಡ್ ಆಟ್ ಮೈ ವರ್ಕ್. ನಾನು ಹೇಳ್ಕೊಡೋದ್ರಲ್ಲಿ I can easily say I'm one of the top in the world. Amazing. ಯಾಕಂದರೆ ಬೇಸ್ಡ್ ಆನ್ ಮಲ್ಟಿಪಲ್ ಫೀಡ್ಬ್ಯಾಕ್ ಐ ಹ್ಯಾವ್ ಗಾಟ್ ಫ್ರಮ್ ಮೈ ಇಂಟರ್ನ್ಯಾಷನಲ್ ಫಾರಿನ್ ಕ್ಲೈಂಟ್ಸ್ ಎಲ್ಲ ಹೂ ಹ್ಯಾವ್ ಅಟೆಂಡೆಡ್ ಅದರ್ ಇಂಟರ್ನ್ಯಾಷನಲ್ ಫೋಟೋಗ್ರಾಫರ್ಸ್ ಕೋರ್ಸಸ್ಸು, ಮಾಸ್ಟರ್ ಕ್ಲಾಸಸ್ಸು, ವರ್ಕ್ಶಾಪ್ಸ್ ಎಲ್ಲ ಅಟೆಂಡ್ ಮಾಡಿದ್ದಾರೆ. ಸೊ ಬೇಸ್ಡ್ ಆನ್ ದಟ್ ದೇ ಹ್ಯಾವ್ ಗಿವನ್ ದ ಫೀಡ್ಬ್ಯಾಕ್. ದಟ್ ಟಾಪ್ ಲೆವೆಲ್ ಏನು ಹೂ ಕಾಲ್ಸ್ ಹಿಮ್ಸೆಲ್ಫ್ ಅಲ್ಲ, ಹೀ ಈಸ್ ನೋವೇರ್ ಕ್ಲೋಸ್ ಟು ವಾಟ್ ಯು ಟೀಚ್. ನೀನು ವರ್ಕ್ಶಾಪ್ಸಲ್ಲಿ ಹೆಂಗೆ ಗೈಡ್ ಮಾಡ್ತೀಯ, ಏನು ಹೇಳ್ಕೊಡ್ತೀಯ, ಆ ಥರ
ವೆರಿ ಪಾಸಿಟಿವ್ ಫೀಡ್ಬ್ಯಾಕ್ಗಳು ಬಂದಿದೆ. ಸೊ ಬೇಸ್ಡ್ ಆನ್ ಆಲ್ ದೋಸ್ ಫೀಡ್ಬ್ಯಾಕ್ ಐ ಕ್ಯಾನ್ ಈಸಿಲಿ ಸೇ ಐ ಆಮ್ ಒನ್ ಆಫ್ ದ ಟಾಪ್ ಇನ್ ದ ವರ್ಲ್ಡ್ ವೆನ್ ಇಟ್ ಕಮ್ಸ್ ಟು ವೈಲ್ಡ್ ಲೈಫ್ ಟೀಚಿಂಗು. ಸೊ ಅದನ್ನು ಮಾಸ್ಟರ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಲೈಕ್ ರೈಟ್ ಫ್ರಮ್ ಡೇ ಒನ್ ಐ ಕಂಪ್ಲೀಟ್ಲಿ ಕ್ರ್ಯಾಕ್ಡ್ ದ ಹೋಲ್ ಫೇಸ್ಬುಕ್ ಕಾನ್ಸೆಪ್ಟ್. ಸೊ ಫೇಸ್ಬುಕ್ ಮಾರ್ಕೆಟಿಂಗು ಹೇಗೆ ಮಾಡೋದು. ಸೊ ನಂದು ದ ವೇ ಥಿಂಗ್ಸ್ ಹೆಲ್ಪ್ ಮೀ ಅಂತಂದರೆ, ರಿಮೆಂಬರ್ ಐ ಟೋಲ್ಡ್ ಯು ಫೇಸ್ಬುಕ್ ಲೈವ್ ಮಸೈ ಮರ. ಓಕೆ, ಸೊ ಆವಾಗ ನಾನು 2014 ಲೈವ್ ಏನು ಸ್ಟಾರ್ಟ್ ಮಾಡಿದ್ನಲ್ಲ, ಐ ನೆವರ್ ಯೂಸ್ ಟು ಸ್ಟಾಪ್ ದಟ್. ಸೊ ಎವ್ರಿ ಫ್ರೈಡೇ ನನ್ನ ಫೇಸ್ಬುಕ್ಕಲ್ಲಿ ದೇರ್ ಯೂಸ್ ಟು ಬಿ ಇದು ಪಾಡ್ಕಾಸ್ಟ್ ಟೈಪ್ ಏನೇ, ಅಫ್ಕೋರ್ಸ್ ಒನ್ ವೇ ಟೀಚಿಂಗಲ್ಲಿ ಸೇಯಿಂಗ್ ಫೋಟೋಗ್ರಫಿ ಚಾಟ್ ವಿತ್ ಸುಧೀರ್ ಅಂತ. ಎವ್ರಿ ಫ್ರೈಡೇ ಫೋಟೋಗ್ರಫಿ ಚಾಟ್ ವಿತ್ ಸುಧೀರ್ ಅಂತ ಸ್ಟಾರ್ಟ್ ಮಾಡಿದೆ. ಸೊ ಎವ್ರಿ ಫ್ರೈಡೇ ಈವ್ನಿಂಗ್ ನಾನು ಐ ಯೂಸ್ ಟು ಗೋ ಲೈವ್ ಆನ್ ಫೇಸ್ಬುಕ್. ಅದನ್ನು ಸೊ ಐ ಯೂಸ್ ಟು ಟೀಚ್ ಕಾನ್ಸೆಪ್ಟ್ಸು. ಸೊ ಆವಾಗ ನಾನು ಸಮ್ ಆಫ್ ದ ಅದರ್ ಬ್ರಾಡ್ಕಾಸ್ಟರ್ಸ್ ಏನು ಯೂಸ್ ಮಾಡ್ತಾರೆ ಅಪ್ಲಿಕೇಶನ್ನು, ಸೊ ಬರೀ ಫೋನಲ್ಲ, ಸೊ ಯೂಸಿಂಗ್ RCP ಡೇಟಾ ಅದೆಲ್ಲ ಯೂಸ್ ಮಾಡಿ, ಸೊ ಐ ಹ್ಯಾಡ್ ಅ ಕಂಪ್ಲೀಟ್ ಬ್ರಾಡ್ಕಾಸ್ಟಿಂಗ್ ಸ್ಟುಡಿಯೋ ಇನ್ ಮೈ ಹೌಸ್ ನಾನು. ಸೊ ವೈ ಡಿಡ್ಂಟ್ ಯು ಡೂ ಇಟ್ ಆನ್ ಯೂಟ್ಯೂಬ್ ಸರ್? ಅಟ್ಲೀಸ್ಟ್ ಯೂಟ್ಯೂಬಲ್ಲಿ ಮಾಡ್ತಿದ್ರಿ. ಬಟ್ ಅಟ್ರಾಕ್ಷನ್ ಇಸ್ ಮೋರ್ ಆನ್ ಫೇಸ್ಬುಕ್. ಹೌದು. ಯೂಟ್ಯೂಬಲ್ಲಿ ಒನ್ ವೇ ಯು ಜಸ್ಟ್ ಪೋಸ್ಟ್ ಇಟ್ ಆಯ್ತದು. ಸೊ ನಂತರ ಯೂಟ್ಯೂಬ್ ಚಾನಲ್ಲು ಇತ್ತು, ಅಲ್ಲೂ ಪೋಸ್ಟ್ ಮಾಡ್ತಾ ಇದ್ದೆ. ಬಟ್ ಫೇಸ್ಬುಕ್ ಯೂಸ್ ಟು ಬಿ ಲೈವ್ ಇಂಟ್ರಾಕ್ಷನ್. ಸೊ ವೆನ್ ಐ ಗೋ ಲೈವ್ ಆನ್ ಫೇಸ್ಬುಕ್ ಅಲ್ಲ, ಸೊ ಆವಾಗ ಈ ಥರ ಲೈಟ್ಸ್ ಹಾಕೊಂಡು ಸ್ಟುಡಿಯೋ ಹಾಕೊಂಡು ನಾನು, ಸೊ ಐ ಹ್ಯಾಡ್ ಅ ಬ್ರಾಡ್ಕಾಸ್ಟಿಂಗ್ ಅಪ್ಲಿಕೇಶನ್, ಇವತ್ತು ಇದೆ. ಸೊ ಆವಾಗಲೇ ಅದು $500 ಪೇ ಮಾಡಿ ಐ ಬಾಟ್ ದ ಬ್ರಾಡ್ಕಾಸ್ಟಿಂಗ್ ಅಪ್ಲಿಕೇಶನ್. ಸೊ ಆನ್ ಮೈ ಸ್ಕ್ರೀನ್ ಐ ಕ್ಯಾನ್ ಸ್ವಿಚ್ ದ ಸ್ಕ್ರೀನ್ಸ್, ಮಲ್ಟಿ ಆ್ಯಂಗಲ್ ಕ್ಯಾಮ್ರಾ ಎಲ್ಲ ಹಾಕಿ ಲ್ಯಾಪ್ಟಾಪ್ ಸ್ಕ್ರೀನ್ ಶೇರ್ ಮಾಡೋದು. ಸೊ ಈ ಕಡೆ ನಂದು ಕ್ಲೋಸಪ್ ಇದು ಪಿಕ್ಚರ್ ಇನ್ ಪಿಕ್ಚರ್ ಮಾಡೋದು. ಎವ್ರಿಥಿಂಗ್ ಫೇಸ್ಬುಕ್ಕಲ್ಲಿ ಐ ಯೂಸ್ ಟು ಬ್ರಾಡ್ಕಾಸ್ಟ್ ಇಟ್ ಲೈವ್ and take questions, answer. So that was very, very popular, and I was the only person in the world who was doing that avaga. I think wish if there was a monetization in Facebook ಈಗ ಹಿಂಗೆ ಅವೈಲೇಬಲ್ ಇದೆಯಲ್ಲ, ಅದು ಅವಾಗಿದ್ರೆ ಎಷ್ಟೋ ಮಾಡ್ಕೊಂಡ್ಬಿಡ್ತಾರೆ ಅಲ್ವಾ? ಅಯ್ಯೋ, ಬಿಕಾಸ್ ಅದಕ್ಕೆ ಸಿನ್ಸ್ ಐ ವಾಸ್ ದ ಓನ್ಲಿ ಒನ್ ಇನ್ ಇಂಡಿಯಾ ಇನ್ ದ ವರ್ಲ್ಡ್ ವಾಸ್ ಡೂಯಿಂಗ್ ದಟ್ ಅಲ್ಲ, ಸಿಕ್ಕಾಪಟ್ಟೆ. ಸರ್ ಆನೆಸ್ಟ್ಲಿ ಏನು ಗೊತ್ತಾ ಸರ್, ಆ ಎರಾದಲ್ಲಿ ನಾವು ಯಾರ್ಯಾರು ಫೇಸ್ಬುಕ್ ಶುರು ಮಾಡ್ಕೊಂಡು ಬಂದಿದ್ದೀವಲ್ಲ ಸರ್, ನನಗೂ ಇದು ಅನುಭವ ಆಯಿತು. ಎಷ್ಟೋ ವರ್ಷ ಆದಮೇಲೆ ಫೇಸ್ಬುಕ್ ಮಾನಿಟೈಸೇಷನ್ ಆಗಿದೆ ಅಂತ ನನಗೆ ಅರಿವೇ ಆಗಿರಲಿಲ್ಲ. ಹೌದು. ಸಡನ್ಲಿ ಒಂದ್ಸಲಿ ಯಾವಾಗಲೂ ಡ್ಯಾಶ್ ಬೋರ್ಡ್ ನೋಡಿದಾಗ ಯು ಹ್ಯಾವ್ $20. ಐ ವಾಸ್ ಲೈಕ್, ಓ ಆಮ್ ಐ ಅರ್ನಿಂಗ್ ಮನಿ ಔಟ್ ಆಫ್ ದಿಸ್? ದಟ್ ಈಸ್ ವೆನ್ ಯು ಸ್ಟಾರ್ಟ್. ಓಕೆ, ಆ ಥರದೊಂದು ಯೂಟ್ಯೂಬಲ್ಲಿ ಐ ಯೂಸ್ ಟು ಅರ್ನ್ ಅ ಲಾಟ್. ಹೌದಾ? ಯೂಟ್ಯೂಬ್ ವೀಡಿಯೋಸ್ ಇತ್ತು ನಂದು. ಸೊ ಒಂದು ಪರ್ಟಿಕ್ಯುಲರ್ ವೀಡಿಯೋ ವಾಸ್ ವೆರಿ ವೆರಿ ಪಾಪ್ಯುಲರ್ ಅದು. ಸೊ ಹೌ ಟು ಬಿಕಮ್ ಅ ಫೋಟೋಗ್ರಾಫರ್ ಇನ್ 45 minutes ಅಂತ ಒಂದು ವೀಡಿಯೋ ಮಾಡಿದ್ದೆ. ದಟ್ ವಾಸ್ ಸಪೋಸ್ ಟು ಬಿ ಎ ಮಾರ್ಕೆಟಿಂಗ್ ವೀಡಿಯೋ. ಸೊ ನನ್ನ ಮಾರ್ಕೆಟಿಂಗ್ ಏಜೆನ್ಸಿ ಫೋಟೋಗ್ರಾಫರ್. ಸೊ ಹೌ ಟು ಬಿ ಎ ಬೆಟರ್ ಫೋಟೋಗ್ರಾಫರ್ ಇನ್ 45 minutes. 45, wow. ದಟ್ ವಾಸ್ ದ ಟೈಟಲ್. ನೈಸ್ ಟೈಟಲ್, thumbnail catchy, clickbait. ಬಟ್ ಆ 45 minutesಲ್ಲಿ ನಾನು ಪ್ರತಿಯೊಂದು ಕಾನ್ಸೆಪ್ಟ್ಸು ತುಂಬ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದನ್ನು. ಆ್ಯಂಡ್ ದ್ಯಾಟ್ ಬಿಕಮ್ ಎ ಹಿಟ್ ಆನ್ ಯೂಟ್ಯೂಬ್. And that was the number one watched video worldwide for a very long time. So ಆವಾಗಲೇ 6-7 years back itself it had close to 10 million views. ಅದು ಜಾಸ್ತಿ ಅದು. So I'm sure you'll be getting some money even today. ಅದರಿಂದ ಈಗಲೂ ಬರುತ್ತೆ, ಬಟ್ ಬಿಕಾಸ್ ಆಫ್ ದ ಓವರ್ ಆಲ್ ಇದು ಕಡಿಮೆ ಆವಾಗಲೇ ಆಲ್ಮೋಸ್ಟ್ ಮಂತ್ಲಿ 50-60 ಸಾವಿರ ಆ ಥರ ಬರ್ತಾ ಇತ್ತು ಆವಾಗಲೇ, ವೆರಿ ರೆಗ್ಯುಲರ್ಗೆ ಎವ್ರಿ ಮಂತ್. ಅದು ಇಟ್ ಯೂಸ್ ಟು ಬಿ ದ ನಂಬರ್ ಒನ್ ವಾಚ್ಡ್ ವಿಡಿಯೋ ಅದು. ಸೊ ಹೀಗಾಗಿ ಲೈಕ್ ಸಿನ್ಸ್ ಐ ಮಾಸ್ಟರ್ಡ್ ಆಲ್ ದಿಸ್ ಕಾನ್ಸೆಪ್ಟ್ ಅಲ್ಲ, ಸೊ ಫೇಸ್ಬುಕ್ ಲೈವ್ ರೆಗ್ಯುಲರ್ ಮಾಡ್ತಿದ್ದಾಗ ಅಲ್ಲಿ ಸೊ ದ ಅಪ್ರೋಚ್ ವಾಟ್ ಪೀಪಲ್ ಟುಕ್ ಅಂತ ಅಂದರೆ, ಇಷ್ಟೊಂದು ಫ್ರೀಯಾಗಿ ಕೊಡ್ತಾ ಇದ್ದಾನೆ, ಇಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ ಎಲ್ಲ ಮಾಡ್ತಾ ಇದ್ದಾನೆ, ಅಟ್ಲೀಸ್ಟ್ ಲೈಕ್ ಸೊ ಪೇ ಮಾಡಿ ಹೋದರೆ ನಾನು ಐ ಆಮ್ ಶ್ಯೂರ್ ಐ ವಿಲ್ ಲರ್ನ್ ಈವನ್ ಮೋರ್. ಸೂಪರ್. ಸೊ ಹೀಗಾಗಿ ಟಿಲ್ ಟುಡೇ ಲೈಕ್ ಫಾರ್ ದ ಲಾಸ್ಟ್ 20+ years ನಾ ಇದು ಫೋಟೋ ಟೂಸ್ ಎಲ್ಲ ಮಾಡ್ತಾ ಇದ್ದೀನಲ್ಲ. ಸೊ 96 ವಾಟ್ ಎವರ್ ಫೋಟೋಗ್ರಫಿ, ವೈಲ್ಡ್ ಲೈಫ್ ಫೋಟೋಗ್ರಫಿ ಸ್ಟಾರ್ಟ್ ಮಾಡಿದಾಗಿಂದ ಇವತ್ತು ತನಕ ವಾಟ್ ಎವರ್ ಟೂಸ್ ಅನೌನ್ಸ್ ಅಂಡನಲ್ಲ 100% ದೇ ಹ್ಯಾವ್ ಬಿನ್ ಸೋಲ್ಡ್ ಔಟ್. ಓಹೋ, 100% ರೈಟ್ ಫ್ರಮ್ ಬಿಗಿನಿಂಗ್ ಡೇ ಒನ್ನಿಂದ ಟಿಲ್ ಟುಡೇ ಎವ್ರಿ ಸಿಂಗಲ್ ವರ್ಕ್ಶಾಪ್ ವಾಟ್ ಐ ಅನೌನ್ಸ್ ಇಸ್ ಕಂಪ್ಲೀಟ್ಲಿ ಸೋಲ್ಡ್ ಔಟ್. ಸರ್ ಬಟ್ ಈಗ ಕ್ಯಾನ್ಸಲೇಷನ್ಸ್ ಆಗುತ್ತೆ, ಅದು ಬೇರೆ, ಬಟ್ ಓವರಾಲ್ ಫ್ರಮ್ ಎ ಸೇಲ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲ, ಇಟ್ ಹಸ್ ಆಲ್ವೇಸ್ ಬಿನ್ ಎ ಹಿಟ್ ಅದು. ಸರ್ ಈಗ ನೀವು 45 ನಿಮಿಷದಲ್ಲಿ ಹೇಳ್ಕೊಡೋಂಥ ಕಾನ್ಸೆಪ್ಟ್ಗೂ ಒಂದು 4-5 ದಿವಸಕ್ಕೆ ಹೇಳ್ಕೊಡೋಂಥದ್ದು ಭಾಳ ವ್ಯತ್ಯಾಸ ಇರುತ್ತೆ. ಐ ಆಮ್ ಶೋರ್ ಡೀಪ್ ಡೈವ್ ತುಂಬ ಇನ್ ಡೀಟೇಲಿಂಗ್ ಆಗಿ ಹೋಗ್ತೀವಿ. ಬಟ್ ಫಾರ್ ಸಮ್ವನ್ ವಾಟ್ ಐ ಆಮ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ಇಸ್ ಲೈಕ್ ಫಾರ್ ಸಮ್ವನ್ ಈಗ ನಾನು ಕಲ್ತಿರ್ತೀನಿ ಅಂತ ಅನ್ಕೊಳ್ಳೋಣ, ನೀವು ಅಷ್ಟು ವರ್ಷ ಎವ್ರಿ ಫ್ರೈಡೆ ಫ್ರೀಯಾಗಿ ಕೊಡ್ತಾ ಇದ್ರಿ. ಈಗ ಸಮ್ವನ್ ಹೂ ಇಸ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ದ ವೈಲ್ಡ್ ಲೈಫ್ ಅಂತ ಅನ್ಕೊಂಡು ಹೂ ಇಸ್ ಬಿನ್ ಕ್ಲೋಸ್ಲಿ ಫಾಲೋಯಿಂಗ್ ಯು, ಅಂಥವ್ನಿಗೆ ಅಷ್ಟು ಕೊಟ್ಟಿರೋನ್ಗೂ ಕೂಡ ಬಂದು ತಿರ್ಗಾ 2,500 ಕೊಡೋ ಅಷ್ಟು ಇರೋಕ್ಕೆ ಸಾಧ್ಯನೇ ಇಲ್ಲ. ಐ ಥಿಂಕ್ ಇಟ್ಸ್ ಗೋಯಿಂಗ್ ಟು ಬಿ 2 different audiences, ರೈಟ್? ಹೌದು.
ಒಂದು ಲೈಕ್ ಆ 45 ಮಿನಿಟ್ಸ್ ಏನಿದೆಯಲ್ಲ ದಟ್ ಈಸ್ ಮೋರ್ ಆಫ್ ಒನ್ ವೇ ವೇರ್ ಹ್ಯಾವ್ ಎಕ್ಸ್ಪ್ಲೇನ್ಡ್ ಎಲ್ಲ ಕ್ಯಾಮ್ರಾ ಸೆಟ್ಟಿಂಗ್ಸ್, ಇಂಪಾರ್ಟೆಂಟ್ ಕ್ಯಾಮ್ರಾ ಸೆಟ್ಟಿಂಗ್ಸ್, ಸರ್ಫೇಸ್ ಲೆವೆಲ್, ವೆರಿ ಸರ್ಫೇಸ್ ಲೆವೆಲ್. ದಟ್ ಈಸ್ ದ ಫಸ್ಟ್ ಸ್ಟೆಪ್. ಅದನ್ನ ನೋಡಿದ್ರೆ ನಿಮ್ಮದು ದ ವೇ ಯು ಸ್ಟಾರ್ಟ್ ಥಿಂಕಿಂಗ್ ಅಬೌಟ್ ಫೋಟೋಗ್ರಫಿ ಚೇಂಜ್ ಆಗುತ್ತೆ. ಪ್ಲಸ್ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟು, ಆ 45 ಮಿನಿಟ್ಸ್ ಇಫ್ ಯು ಗೋ ಥ್ರೂ ಕರೆಕ್ಟಾಗಿ ನೋಟ್ಸ್ ಎಲ್ಲ ಮಾಡಿ, ದೆನ್ ಯೂಸಿಂಗ್ ದ್ಯಾಟ್, ನಾನು ಹೇಳಿದ್ನಲ್ಲ ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಮಾಡಬೇಕು ಅಂತಂದರೆ ಅದು ಒಂದು ಸಲ ನೀವು ಕಲ್ತ್ರೆ ಯೂಟ್ಯೂಬಲ್ಲಿ ನೀವು ಏನೇನು ಸರ್ಚ್ ಮಾಡ್ಬೋದು, ಬೇರೆ ಯಾವ ಫ್ರೀ ವೀಡಿಯೋಸಿಗೆ ಹುಡುಕ್ಬೋದು ವಿತೌಟ್ ಪೇಯಿಂಗ್. ಪ್ರತಿ ಒಂದು ಇನ್ಫಾರ್ಮೇಷನ್ ಆ ವಿಡಿಯೋ ಸಿಗುತ್ತೆ ನಿಮಗೆ, ಸಿಗುತ್ತೆ, ಎವ್ರಿಥಿಂಗ್ ಸಿಗುತ್ತೆ. ಬಟ್ ಯು ಥಿಂಕ್ ಸೊ ಇವಾಗ ನೀವು ಹೇಳೋ ಪ್ರಕಾರ ಒಂದು ChatGPT ಕ್ಲೌಡ್ ಬಂದಮೇಲೆ ಇನ್ನೂ ತುಂಬ ಈಸಿಲಿ ಅವೈಲೇಬಲ್ ಆಗಿಬಿಟ್ಟಿರುತ್ತಲ್ಲ ಸರ್? ವೆರಿ ಈಸಿ. ಬಟ್ ಅದೇ ಇಟ್ ಗೋಸ್ ಬ್ಯಾಕ್ ಟು ದ ಸೇಮ್ ಪ್ರಾಬ್ಲಮ್, ಯು ಶುಡ್ ಆಸ್ಕ್ ದ ರೈಟ್ ಕ್ವಶನ್ಸ್. ಸೊ ಇನ್ಫ್ಯಾಕ್ಟ್ ಇವತ್ತು ಲೈಕ್ ಅಗೇನ್ ವೆನ್ ವಿ ಟಾಕ್ ಅಬೌಟ್ ಮಾರ್ಕೆಟಿಂಗ್ ಇದೆಲ್ಲದು ಅಲ್ವಾ. ಸೊ ಇವತ್ತು ಬೆಳಗ್ಗೆ ಲಾಸ್ಟ್ ಫ್ಯೂ ಡೇಸಿಂದ ನಾನು ಬರೀ ಕ್ಲೌಡ್ ಯೂಸ್ ಮಾಡ್ತಾ ಇರೋದು. ಸೊ ಕ್ಲೌಡ್ ಯೂಸ್ ಮಾಡಿ ಟ್ರೈನ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ಮೈ ಮಾರ್ಕೆಟಿಂಗ್ ಡೇಟಾ, ಮಾರ್ಕೆಟಿಂಗ್ಸ್ದು ಕಂಪ್ಲೀಟ್ ಓವರ್ ಆಲ್ ಡೇಟಾ ಹೇಗಿದೆ ನನ್ನ ಮಾರ್ಕೆಟಿಂಗಿಂದು, ಫೇಸ್ಬುಕ್ ಆಗಲಿ, ಸೊ ಯೂಟ್ಯೂಬ್ದಾಗಲಿ, ಸೊ ಇನ್ಸ್ಟಾಗ್ರಾಮ್ ಅಕೌಂಟ್ದು, ಸೊ ಪ್ರತಿಯೊಂದು ಡೇಟಾ ಅನಲೈಸ್ ಮಾಡ್ತಾಯಿದ್ದೀನಿ. ಓಕೆ, ಸೊ ಎಸ್ಪೆಷಲಿ ಲೈಕ್ ಒನ್ ಆಫ್ ದ ಕರೆಂಟ್ ಲೇಟೆಸ್ಟ್ ಹಾಟ್ ನ್ಯೂಸ್ ಇನ್ ದ ಮಾರ್ಕೆಟಿಂಗ್ ವರ್ಲ್ಡ್ ಅಂತ ಅಂದರೆ, ಸೊ ಫೇಸ್ಬುಕ್ ಹ್ಯಾವ್ ರಿಲೀಸ್ ದೇರ್ MCP. Okay, so Facebook have released their MCP, Meta has released their MCP, where now you can directly connect Facebook with cloud or even ChatGPT, whichever supports MCP. But among ChatGPT and cloud, which one do you prefer? Oh, cloud is way above. Really? Way above. I mean, I'm like, I've slowly started putting my hands on cloud actually. So what that does ಅಲ್ಲ, ChatGPT ಎರಡೂ ಇದೆ, ಎರಡೂ ಪ್ರೊಫೆಷನಲ್. ಸರ್, ಬಟ್ ಆ ಇಂಟರ್ಫೇಸ್ ನಂಗೆ ಇನ್ನೂ ಟೈಮ್ ತೊಗೊತಾ ಇದೆ ಸರ್ ಫಾರ್ ದ ಕ್ಲೌಡ್ ಟು ಯು ಹ್ಯಾವ್ ಟು, ಇಟ್ ಟೇಕ್ಸ್ ಟೈಮ್ ಅದು ಅರ್ಥ ಮಾಡ್ಕೊಳ್ಳಿ. ಬಿಕಾಸ್ ChatGPT is extremely, probably I think I got the difference. The initial Facebook-ಗಿಂದ Instagram ಟ್ರಾನ್ಸಿಷನ್ ಆಯಿತು ನೋಡಿ, ಪ್ರಾಬ್ಲಿ. ಸಿ ಕ್ಲೌಡ್ ಒಂದು ಮೇಜರ್ ಅಡ್ವಾಂಟೇಜ್ ಏನಂತಂದರೆ, if you ask the right questions, the way it basically extracts the data, very simple. Okay, so ಇವತ್ತು ಬೆಳಗ್ಗೆ ನಾನು ಅದೇ ಮಾಡ್ತಾ ಇದ್ದಿದ್ದು ಮನೆಯಲ್ಲಿ. ಸೊ ಲಾಸ್ಟ್ ಸೋ ಮೆನಿ ಇಯರ್ಸ್ ನನ್ನ ಮಾರ್ಕೆಟಿಂಗ್ ಡೇಟಾ ಏನಿತ್ತಲ್ಲ, ಸೊ ವಿತ್ ರೆಸ್ಪೆಕ್ಟ್ ಟು ಮೈ ಫೇಸ್ಬುಕ್ ಆ್ಯಡ್ಸು ಏಜೆನ್ಸಿ ಏನು ರನ್ ಮಾಡ್ತಾ ಇದೆ, ಸೊ ಫೇಸ್ಬುಕ್ ಆ್ಯಡ್ಸ್ ಡೇಟಾ ನಾನು ಕಂಪ್ಲೀಟ್ಲಿ ಎಕ್ಸೆಲ್ ಶೀಟಲ್ಲಿ ನಾನು ಎಕ್ಸ್ಪೋರ್ಟ್ ಮಾಡಿದೆ. ಸೊ ಆ್ಯಸ್ ಆಫ್ ಟುಡೇ ಇನ್ನು ಇಂಡಿಯಾನಲ್ಲಿ ತುಂಬ ಅಕೌಂಟ್ಸಿಗೆ ಅದು ಆ್ಯಕ್ಸೆಸ್ ಕೊಟ್ಟಿಲ್ಲ, ಅದು ಇಲ್ಲ, ಅದು ಆ್ಯಕ್ಸೆಸ್ ಇನ್ನು. ವೇರ್ ಕ್ಲೌಡ್ ಕ್ಯಾನ್ ಡೈರೆಕ್ಟ್ಲಿ ಟಾಕ್ ಟು ಫೇಸ್ಬುಕ್. ಯು ಹ್ಯಾವ್ ಟು ಗೋ ಥ್ರೂ ಥರ್ಡ್ ಪಾರ್ಟಿ ಟೂಲ್ಸ್ ಕನೆಕ್ಟ್ ಮಾಡಿದ್ರೆ ಫೇಸ್ಬುಕ್ ವಾಸ್ ಬ್ಯಾನಿಂಗ್ ದ ಅಕೌಂಟ್ಸ್. ಸೊ ಅದು ತುಂಬ ರಿಸ್ಕ್ ಇತ್ತದು. ಸೊ ನಾನು ಕಂಪ್ಲೀಟ್ ಡೇಟಾ ನಾನು ಎಕ್ಸೆಲ್ ಶೀಟಲ್ಲಿ ಹಾಕಿ, ಏನಿಲ್ಲ ಸಿಂಪಲ್ ಡೇಟಾ, ಐ ರನ್ ಎ ಲಾಟ್ ಆಫ್ ಮಾರ್ಕೆಟಿಂಗ್ ಆ್ಯಡ್ಸ್ ದನ್ ಥ್ರೂ ದ ಏಜೆನ್ಸಿ. ಓಕೆ, ಸೊ ಮಂತ್ಲಿ ಸೋ ಮಚ್ ಆಫ್ ಆ್ಯಡ್ ಬಜೆಟ್ ಇದೆ ನನಗೆ. ಸೊ ಎಷ್ಟು ಸ್ಪೆಂಡ್ ಮಾಡ್ತೀನಿ, ಸೊ ಎಷ್ಟು ರೆವೆನ್ಯೂ ಬರ್ತಾ ಇದೆ, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟು, ಬೇರೆ ಬೇರೆ ಎಕ್ಸ್ಪೆನ್ಸಸ್ಸು, ಪ್ರತಿಯೊಂದು. ಆ್ಯಂಡ್ ಮತ್ತು ಫೇಸ್ಬುಕ್ ಏನೇನು ಆ್ಯಡ್ಸ್ ರನ್ ಮಾಡ್ತೀನಿ, ಅದು ಏನೇನು ಕ್ಯಾಂಪೇನ್ಗಳಿದೆ, ಪ್ರತಿಯೊಂದು ಡೇಟಾ, ಎಷ್ಟು ಯಾವ ಪರ್ಟಿಕ್ಯುಲರ್ ಕ್ಯಾಂಪೇನಿಗೆ ಎಷ್ಟು ದುಡ್ಡು ಸ್ಪೆಂಡ್ ಮಾಡಿದ್ದೀನಿ, ಎಷ್ಟು ಕ್ಲಿಕ್ಸ್ ಆಗ್ತಾಯಿದೆ, ಕನ್ವರ್ಷನ್ ಎಷ್ಟಾಗ್ತಾ ಇದೆ, ಕಾಸ್ಟ್ ಪರ್ ಅಕ್ವಿಸಿಷನ್ ಎಷ್ಟಾಗ್ತಾ ಇದೆ, ಸೊ ಪ್ರತಿಯೊಂದು ಡೇಟಾನು ನಾನು ಎಕ್ಸೆಲ್ ಶೀಟಲ್ಲಿ ಹಾಕಿ ಐ ಜಸ್ಟ್ ಫೆಡ್ ಇಟ್ ಟು ಕ್ಲೌಡ್. ಸೊ ಅಪ್ಲೋಡ್ ಮಾಡಿ ಕಂಪ್ಲೀಟ್ ಡೇಟಾ ರೀಡ್ ಮಾಡು, ಸ್ಟಡಿ ಮಾಡಿಬಿಟ್ಟು ನನಗೆ ಇದ್ರದ್ದು ಸಮ್ಮರಿ ಕೊಡಿದ್ರದ್ದು ಹೆಂಗಾಗ್ತಿದೆ ಟಕ್ ಅಂತ ಕೊಡ್ತದ್ದು. ಪ್ಲಸ್ ಅಷ್ಟೇ ಅಲ್ಲ, ನೆಕ್ಸ್ಟ್ ಸ್ಟೆಪ್ಪು ಇದನ್ನು ಇಂಪ್ರೂವ್ ಮಾಡೋಕ್ಕೆ ಏನು ಮಾಡಬೇಕು, ಪ್ರತಿಯೊಂದು ಐಡಿಯಾನು ಕೊಡುತ್ತೆ. ಸೊ ಇದೆಲ್ಲ ಇವಾಗ ನಾನು ಕೇಳಿ ಅದನ್ನು ಮಾಡ್ತಿರೋದು. ಸೊ ಆ್ಯಸ್ ಅ ಅಡ್ವರ್ಟೈಸರ್ ಅಥವಾ ಮಾರ್ಕೆಟಿಂಗ್ ಪರ್ಸನ್, ಐ ಶುಡ್ ನೋ ವಾಟ್ ಕ್ವಶನ್ಸ್ ಐ ಶುಡ್ ಆಸ್ಕ್. ಸೊ ಕರೆಕ್ಟ್ ಕ್ವಶನ್ಸ್ ಕೇಳಬೇಕು. ಏನು ಕ್ವಶನ್ಸ್ ಕೇಳಬೇಕು ಅಂತ ಗೊತ್ತಿಲ್ಲದೆ ಇದ್ದರೆ ಅದು ಟೂಲ್ಸ್ ಯೂಸ್ ಇಲ್ಲ ಅದು. ಓಕೆ, ಸೊ ಇವಾಗ ಲೇಟೆಸ್ಟ್ ಇಂಪ್ಲಿಮೆಂಟೇಷನ್ ಅಂತ ಅಂದರೆ, ಸೊ ಡೈರೆಕ್ಟ್ಲಿ, ಸೊ ಇದೆಲ್ಲ ನಾನು ಎಕ್ಸೆಲಿಂದ ಎಕ್ಸ್ಪೋರ್ಟ್ ಮಾಡಿ ನಾನು ಇಲ್ಲಿ ಹಾಕಿ ನಾನು ಅದು ಕ್ವಶನ್ ಕೇಳ್ತಾ ಇದ್ದೆ. ದ ನೆಕ್ಸ್ಟ್ ಸ್ಟೆಪ್ ವಿಚ್ ಹಸ್ ಕಮ್ ಇನ್ ಟು ಪಿಕ್ಚರ್ ಅಂತ ಅಂದರೆ, ವೇರ್ ಮೆಟಾ ಹ್ಯಾಸ್ ಡೈರೆಕ್ಟ್ಲಿ ರಿಲೀಸ್ ದೇರ್ MCP ಬೇಸಿಕಲಿ ಇಸ್ ಎ ಕನೆಕ್ಟರ್, ಅದು ಕನೆಕ್ಟ್ ಮಾಡೋದಕ್ಕೆ. ಓಕೆ, ವಿಚ್ ಹಸ್ ರಿಲೀಸ್ ದ MCP. ಸೊ ವೇರ್ ಇವಾಗ ಕ್ಲೌಡ್ ಯೂಸ್ ಮಾಡಿ ಡೈರೆಕ್ಟ್ಲಿ ಫೇಸ್ಬುಕ್ಕಿಗೆ ಕನೆಕ್ಟ್ ಮಾಡಿ ಓವರಾಲು ಯಾವ ಆ್ಯಡ್ಗಳು ಚೆನ್ನಾಗಿ ಪರ್ಫಾರ್ಮ್ ಆಗ್ತಾಯಿದೆ, ಯಾವ್ದು ಸರಿ ಪರ್ಫಾರ್ಮ್ ಆಗ್ತಾ ಇಲ್ಲ, ಏನು ಇಶ್ಯೂ ಇದೆ, ಪ್ರತಿಯೊಂದು ಡೀಟೇಲ್ಸ್ ಕೊಡುತ್ತೆ. ಪ್ಲಸ್ ರಿವರ್ಸ್ ವೇ, ನಾವು ಯು ಕ್ಯಾನ್ ಟೆಲ್ ಫೇಸ್ಬುಕ್, ಸ್ಟಾರ್ಟ್ ರನ್ನಿಂಗ್ ಎ ಕ್ಯಾಂಪೇನ್, ದಿಸ್ ಇಸ್ ಮೈ ಪ್ರಾಡಕ್ಟ್, ರನ್ ಎ ಕ್ಯಾಂಪೇನ್. ಅದು ಹೇಗೆ, ಅದಕ್ಕಿಂತ ಒಂದು ಸ್ಟೆಪ್ ಮುಂಚೆ, ಇದು ನನ್ನ ಪ್ರಾಡಕ್ಟು, ಇದಕ್ಕೊಂದು ವೀಡಿಯೋ ಕ್ರಿಯೇಟ್ ಮಾಡಿಕೊಡು ನನಗೆ, ಅಡ್ವರ್ಟೈಸ್ಮೆಂಟ್ ವೀಡಿಯೋ, ಅದು ವೀಡಿಯೋನೂ ಮಾಡುತ್ತೆ, ಅದು ಕ್ಲೌಡ್ ಥ್ರೂ ಅದು ಮಾಡಿಬಿಡೋದು. ಸೊ ಅದು ಕ್ಯಾಂಪೇನ್ ರೆಡಿ ಮಾಡಿ, ಕ್ಯಾಂಪೇನ್ ಟೆಕ್ಸ್ಟ್ ಆಗಲಿ, ಏನು ಸೆಲ್ ಮಾಡಬೇಕು, ಅದ್ರ ರೈಟಪ್ ಆಗಲಿ, ಆ್ಯಡ್, ಯು ನೀಡ್ ಅ ಸ್ಕ್ರಿಪ್ಟ್ ಫಾರ್ ದಟ್. ಅದು ಪ್ರತಿ ಒಂದು A to Z ಮಾಡಿ, ದ್ಯಾಟ್ ಓನ್ಲಿ ವಿಲ್ ಲಾಂಚ್ ದ ಆ್ಯಡ್ಸ್, ದ್ಯಾಟ್ ವಿಲ್ ಓನ್ಲಿ ಮಾನಿಟರ್ ಯಾವ್ದು ಆ್ಯಡ್ ಚೆನ್ನಾಗಾಗ್ತಾ ಇದೆ, ಇದು ಚೆನ್ನಾಗಾಗ್ತಾ ಇದೆಯಾ, ಜಾಸ್ತಿ ದುಡ್ಡು ಹಾಕಿದ್ದಕ್ಕೆ,
ಇದು ಸರಿ ಆಗ್ತಾ ಇಲ್ವಾ, ಯಾಕೆ ಸರಿ ಆಗ್ತಿಲ್ಲ, ಫಿಕ್ಸ್ ಮಾಡೋಕ್ಕಾಗತ್ತಾ, ಫಿಕ್ಸ್ ಮಾಡು, ಇಲ್ಲಾಂದ್ರೆ ಆ ಆ್ಯಡನ್ನು ಸ್ಟಾಪ್ ಮಾಡು, ಆ ಬಜೆಟನ್ನು ಇಲ್ಲಿಗೆ ಅಲೋಕೇಟ್ ಮಾಡು, A to Z. ಆ್ಯಂಡ್ ಈ ಕೆಲಸ ಮಾಡೋದಕ್ಕೆ ಲಾಟ್ ಆಫ್ ಅಸ್ ವಿ ಪೇ ಏಜೆನ್ಸೀಸ್ ಏನಿಲ್ಲ ಅಂತಂದರೆ 1 ರಿಂದ 3 ಲಕ್ಷ ಪರ್ ಮಂತ್ ರಿಟರ್ನರ್ ಫೀಸ್ ಕೊಡ್ತೀವಿ ನಾವು ಇಂಡಿಯಾನಲ್ಲಿ. ಹೊರಗಡೆಗೆಲ್ಲ ಔಟ್ಸೈಡ್ ಇಂಡಿಯಾ, ನೀವು US ಎಲ್ಲೇ ಹೋದ್ರು ಫಾರ್ ದಿಸ್ ಕೈಂಡ್ ಆಫ್ ಎಲ್ಲ ಮಂತ್ಲಿ ಏನಿಲ್ಲ ಅಂದರೆ $10,000 to $15,000 ದೇ ಪೇ. ಆ್ಯಂಡ್ ದಟ್ ಈಸ್ ಡೂಯಿಂಗ್ ಕ್ಲೌಡ್ ಮಾಡ್ತಾ ಇದೆ. ಇದು ಫ್ರೀ ಆಫ್ ಕಾಸ್ಟ್ ವಿಲ್ ಗೆಟ್ ಇಟ್. ಫ್ರೀ ಅಲ್ಲ, ವಾಟ್ ಎವರ್ ಅದರದ್ದು ಸೇ $100 $200 ಇಫ್ ಯು ಟೇಕ್ ದ ಪ್ರೋ ಅಕೌಂಟ್ ಅಲ್ವಾ. ಸೊ ಯು ಗೆಟ್ ಮೋರ್ ಟೋಕನ್ಸ್ ಟು ವರ್ಕ್ ವಿತ್ ಅವಾಗ. ಪ್ಲಸ್ ಅಷ್ಟೇ ಅಲ್ಲದೆ ಈವನ್ ವಿತ್ ರೆಸ್ಪೆಕ್ಟ್ ಟು ವೆಬ್ಸೈಟ್ಸು 5 ಮಿನಿಟ್ಸಲ್ಲಿ ಯು ಕ್ಯಾನ್ ಲಾಂಚ್ ಎ ನ್ಯೂ ವೆಬ್ಸೈಟ್. ಸೊ ಕ್ಲೌಡ್ ವಿಲ್ ಗಿವ್ ಯು ದ ಕಂಪ್ಲೀಟ್ ಕೋಡ್ ಅದರದ್ದು. ಅಲ್ಲ ಸರ್, ಯು ಮೀನ್ ಟು ಸೇ ನೀವು ವೈಲ್ಡ್ ಲೈಫ್ ಫೋಟೋಗ್ರಫಿ ಬಗ್ಗೆ ಒಂದು ವರ್ಕ್ಶಾಪ್ ಮಾಡೋದ್ರ ಜೊತೆಗೆ ನನ್ನ ಪ್ರಕಾರ ದಿ ಆ್ಯಡ್ಸ್ ಮತ್ತು ಮಾರ್ಕೆಟಿಂಗ್ ಅನ್ನೋ ವರ್ಕ್ಶಾಪನ್ನು ಇನ್ನೊಂದು ಅದು ಮಾಡಿದ್ದೀನಿ ನಾನು. ಸೊ ಬೇಸಿಕಲಿ ಲೈಕ್ ಐ ಈವನ್ ರನ್ ವರ್ಕ್ಶಾಪ್ಸ್ ಆಸ್ ಟು ಲೈಕ್ ಹೌ ಟು ಗ್ರೋ ಯುವರ್ ಇನ್ಸ್ಟಾಗ್ರಾಮ್ ಅಕೌಂಟ್. ಮೈ ಗಾಡ್. ಸೊ ಅದ್ರ ಬಗ್ಗೆನೂ ನಾನು ವರ್ಕ್ಶಾಪ್ಸ್ಗಳು ಮಾಡಿದ್ದೀನಿ, ಬಿಕಾಸ್ ಐ ಹ್ಯಾವ್ ಮಾಸ್ಟರ್ಡ್ ದ್ಯಾಟ್. ಅಫ್ಕೋರ್ಸ್ ಅಷ್ಟು ಮಾಸ್ಟರ್ ಮಾಡೋದು ನಾನು ಐ ಸ್ಟಿಲ್ ನಾಟ್ ಬಿನ್ ಏಬಲ್ ಟು ಹಿಟ್ ದಟ್ 1 million ಮಾರ್ಕ್ because I don't follow what I teach. Sir, but 1 million is also not a small figure, sir. Well, let's accept the fact, sir. ಹೌದು. We have not even, we are like hustling, struggling to even touch 1 lakh figure ಅಂತ ಅನ್ಸುತ್ತೆ ನಮಗೆ. But I know the effort. ಆಮೇಲೆ ಸರ್ ಇನ್ನೊಂದು, of course I'm digressing, but the whole point is I understand the algorithm of Instagram ಅನ್ಸುತ್ತೆ. ನೀವು ಹಾಕೋ ಒಂದು ಪೋಸ್ಟ್, ಒಂದು ರೀಲು, ಇಟ್ ಮೇ ಹ್ಯಾವ್ ಮಿಲಿಯನ್ಸ್ ಗಟ್ಟಲೆ ರೀಚ್ ಇರುತ್ತೆ, ಬಟ್ ಕನ್ವರ್ಷನ್ 0.00001% ಕನ್ವರ್ಷನ್ ಫಾರ್ ದ ಫಾಲೋಯಿಂಗ್ ಇರುತ್ತೆ. ಹೌದು, ತುಂಬ ಕಷ್ಟ. ದಟ್ ಇಸ್ ವೇರ್ ಅದನ್ನು ರಿಪೀಟ್ ಮಾಡ್ತಾ ಇರಬೇಕು. ದಟ್ ಯು ನೀಡ್ ಟು ಎವ್ರಿ ಡೇ. ಸಿ ಒಂದು ಕನ್ಸಿಸ್ಟೆನ್ಸಿ ಇಸ್ ದ ಕೀ. ಅಲಾಂಗ್ ವಿತ್ ಕನ್ಸಿಸ್ಟೆನ್ಸಿ ಕ್ವಾಲಿಟಿ ಕಾಂಟೆಂಟ್ ಇಸ್ ಇಂಪಾರ್ಟೆಂಟ್. ಅಬ್ಸಲ್ಯೂಟ್ಲಿ. ಏನೋ ಒಂದು ಥರ್ಡ್ ಕ್ಲಾಸ್ ಏನೋ ಹಾಕ್ಬಿಡ್ತೀವಿ ಅಂತಂದರೆ ಅದನ್ನ ಯಾರೋ ನೋಡ್ಬಿಟ್ಟು ಫಾಲೋ ಮಾಡ್ತಾರೆ ಅಂದರೆ ದಟ್ ವಿಲ್ ನಾಟ್ ವರ್ಕ್. ಬರೀ ಕನ್ಸಿಸ್ಟೆನ್ಸಿ ವರ್ಕ್ ಆಗಲ್ಲ. ಕ್ವಾಲಿಟಿ ವರ್ಕ್, ಕನ್ಸಿಸ್ಟೆನ್ಸಿ ಇದೆರಡು ಹ್ಯಾಂಡ್ ಇನ್ ಹ್ಯಾಂಡ್ ಹೋಯಿತು ಅಂತಂದರೆ, ಇನ್ಫ್ಯಾಕ್ಟ್ ಲಾಟ್ ಆಫ್ ಮೈ ಸ್ಟೂಡೆಂಟ್ಸ್, ಸಮ್ ಆಫ್ ದ ಸ್ಟೂಡೆಂಟ್ಸ್ ಹೂಮ್ ಐ ಆಮ್ ವೆರಿ ಪ್ರೌಡ್ ಆಫ್, ಎಲ್ಲ 1 million ಮಾರ್ಕ್ ಕ್ರಾಸ್ ಮಾಡಿದ್ದಾರೆ. ಆ್ಯಂಡ್ ಐ ಹವ್ ಸ್ಟಾರ್ಟೆಡ್ ಸೀಯಿಂಗ್ ದೆಮ್ ವೆನ್ ದೇ ಸ್ಟಾರ್ಟೆಡ್ ಫ್ರಮ್ 2,000-3,000 ಫಾಲೋವರ್ಸ್ ಹೂ ಹವ್ ಕ್ರಾಸ್ಡ್ 1 million. ಆ್ಯಂಡ್ ಏನು ಲಕ್ಷಾಂತಗಟ್ಟಲೆ ಇದು ಪ್ರಾಜೆಕ್ಟ್ಸ್ಗಳೆಲ್ಲ ಕೈಗೆ ಬರೋದು ಎಲ್ಲ ಇವಾಗ. ಓಕೆ, 50 ಲಕ್ಷ, 1 ಕೋಟಿ, 1.5 ಕೋಟಿ ಪ್ರಾಜೆಕ್ಟ್ಸ್ ಕೈಗೆ ಆಸ್ ಇನ್ಫ್ಲೂಯೆನ್ಸರ್ಸು. And they are doing very well, very, very well. I'm very proud of them. But all this is because of the consistency and the quality of the work. So if you see ಇಲ್ಲಿ ಬರೀ ಬೀಯಿಂಗ್ ಗುಡ್ ಆಟ್ ಯುವರ್ ವರ್ಕ್ ಆಗೋದಿಲ್ಲ. ವರ್ಕ್ ಆಗಲ್ಲ. ಯು ನೀಡ್ ಟು ಸೆಕೆಂಡ್ ಪಾರ್ಟ್, ನೀವು ಹೇಳ್ದಂಗೆ ಆಸ್ ಯು ರೈಟ್ಲಿ ಸೆಡ್, ಯು ಹ್ಯಾವ್ ಅಂಡರ್ಸ್ಟುಡ್ ದ ಅಲ್ಗಾರಿಥಮ್ ಆಫ್ ಇನ್ಸ್ಟಾಗ್ರಾಮ್. ಸೊ ಯು ನೋ ಹೌ ಇಟ್ ವರ್ಕ್ಸ್. ಅಲ್ಲಿ ರೀಚ್ ಆಗೋದಕ್ಕೆ ಏನು ಮಾಡಬೇಕು ಅಂತ ನೀವು ಅರ್ಥ ಮಾಡ್ಕೊಂಡಿದ್ದೀರಿ. ಸೊ ದಟ್ ಟ್ಯಾಲೆಂಟ್, ದಟ್ ಸ್ಕಿಲ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಆಲ್ಸೋ ಸರ್, ಸಮ್ಟೈಮ್ಸ್ ನಾನು ಅರ್ಥ ಮಾಡ್ಕೊಂಡಿರೋದು, ಒಂದು ಆಕ್ಸಿಡೆಂಟಲ್ಲೇ ಒಂದು ಯಾವುದೋ ನಿಮ್ಗೊಂದು ಹಿಟ್ ಆಗ್ಬಿಡುತ್ತೆ ಅಂತ ಅನ್ಕೊಳ್ಳೋಣ, ವೈರಾಲಿಟಿ ಆಗುತ್ತೆ. ಬಟ್ ನೆಕ್ಸ್ಟ್ ಹಾಕ್ದಾಗ ಅದೇ ಥರ ಮಾಡೋಕೆ ಹೋಗ್ತೀನಿ, ಅದು ಆಗೋದಿಲ್ಲ. ಇಟ್ ಈಸ್ ಆಲ್ವೇಸ್ ಬಿಕಾಸ್ ಆಫ್ ದ ಗುಡ್ ಕಂಟೆಂಟ್, ವಾಟ್ ಯು ಡು, ಟೈಮಿಂಗು, ಲಕ್ಕೂ ಇರಬೇಕು. ಅದು ನಿಜ ಹೇಳ್ತೀನಿ ಅಲ್ಲ, ಅದು ಇವಾಗ ಲೇಟೆಸ್ಟ್ ಟ್ರೆಂಡ್ ಒಂದು ನೋಡ್ತಿರ್ಬೇಕು ಅವನು, ಕಲ್ಲು ಪುಟಿಕ್ಸ್ ಅಂತ, ಅದು ಫಾಲೋ ಮಾಡ್ತೀರಾ? ಅದು ಯಾವುದು ಸರ್? ಯು ಶುಡ್ ಗೋ ಆ್ಯಂಡ್ ಸಿ ಒಂದು. ಓಕೆ, ಸೊ ಇಥೋಪಿಯಾಲೆಲ್ಲ ಒಬ್ಬ ಹುಡುಗ, ಚಿಕ್ಕ ಹುಡುಗ ಅವನು. ಓಕೆ, ಇಥೋಪಿಯಾಯಿಂದ ಹಿ ಹ್ಯಾಸ್ ಸ್ಟಾರ್ಟೆಡ್ ಕ್ರಿಯೇಟಿಂಗ್ ಕಾಂಟೆಂಟ್. ಅವನು ಏನಿಲ್ಲ, ನಾನು ನೋಡ್ದಂಗೆ ಇವಾಗ. ಓಕೆ, ಇನ್ ದ ಮ್ಯಾಟ್ರ್ ಆಫ್ ದಿಸ್ ಮಂತ್ 3 million ಇಯರ್ಸ್, 3 ನೆನ್ನೆ ಬೆಳಗ್ಗೆ ನೋಡಿದಾಗ 3 million ಇತ್ತು. ಇವಾಗ 3.9 ಆಗಿದೆ. ಹಿ ಈಸ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಆನ್ ಇನ್ಸ್ಟಾಗ್ರಾಮ್ ಇವಾಗ. ಎಷ್ಟು ಫಾಸ್ಟ್ ಕಂಟೆಂಟ್ ಡಸ್. ಅವನ ಕಾಂಟೆಂಟ್ ಇಸ್ ಸಿಂಪಲ್. ಅವನು ಬೇಸಿಕಲಿ ಹಳೆ ಎಸ್ದಿರೋ ಬಟ್ಟೆ, ಶೂಸ್ ಅದೆಲ್ಲ ತೊಗೊಂಡು ಸ್ಟಿಚ್ ಮಾಡಿ ಅದರಿಂದ ಫ್ಯಾಷನ್ ಬಟ್ಟೆ ಹಾಕೊಂಡು, ಜಸ್ಟ್ ಲೈಕ್, ಆಮೇಲೆ ಪಾಡ್ಕಾಸ್ಟ್ ಆಮೇಲೆ ಜಸ್ಟ್ ಲುಕ್ ಅಟ್ ಇಸ್ ಅಕೌಂಟ್ ತೋರಿಸ್ತೀನಿ. ಒಂದೊಂದು ವೀಡಿಯೋನು ಓನ್ಲಿ ಅದು ಏನು ಬರೀ 21-22 ಪೋಸ್ಟ್ ಇದೆ ಅಷ್ಟೇ. ಬರೀ ವಿತ್ 22 ಪೋಸ್ಟ್ ಹಿ ಹಸ್ ಆಲ್ರೆಡಿ ರೀಚ್. ಈಗ ನಾವು ಮಾತಾಡ್ತಿದ್ದಂಗೆ ಪ್ರಾಬ್ಲಿ ಹಿ ಹಸ್ ರೀಚ್ 4 million ಇರ್ತಾನೆ ಈಗಾಗಲೇ ಈಗ. ಆ್ಯಂಡ್ ಅದು ಏನು, ಅದರಲ್ಲಿ ಲೈಕ್ ಇಫ್ ಯು ಸಿ ಒನ್ ಆಫ್ ದ ಕಮೆಂಟ್ಸ್, ಪೀಪಲ್ ಕಮೆಂಟ್ ಅಲ್ವಾ ಒಂದು ವಿಡಿಯೋಗೆ, ಇನ್ಸ್ಟಾಗ್ರಾಮ್ ಹಸ್ ಕಮೆಂಟೆಡ್ ಸೇಯಿಂಗ್ ಲೈಕ್ ವಿ ಆರ್ ಸೆಂಡಿಂಗ್ ಯು DMs, ವಿ ವಾಂಟ್ ಟು ಫೀಚರ್ ಯು, ನಮ್ಮ DMಸಿಗೆ ರಿಪ್ಲೈ ಮಾಡು ದಯವಿಟ್ಟು ಅಂತ. ಅವನದು ನೋಡ್ತಾನೂ ಇಲ್ಲ. Probably he's like little unaware of all the dynamics of it. He is good, he is doing it. So on reply ಮಾಡಿದ ಇಲ್ಲೋ we don't know. So it's just assumption. ಅಲ್ಲ ಸರ್, ನನ್ನ ಫೀಲ್ಡ್ that is where like you should know like what content, what is required, ಹೇಗೆ you have to master that ಅದು. And if you say ಅಲ್ಲ this you have to dedicate time for learning this ಇದು. ಅಲ್ಲ ಸರ್, ನನ್ನ ಫೀಲ್ಡಲ್ಲಿ ಯಾರೊಬ್ರು ಸಿಡ್ನಿಲಿ ಸಮ್ ಗೈ
ವಾಟ್ ಐ ಈಟ್ ಬಿಟ್ವೀನ್ 9 to 5, ವಾಟ್ ಐ ಕನ್ಸ್ಯೂಮ್ ಫುಡ್ ಇನ್ ಮೈ ಆಫೀಸ್ ಅಂತ ಒಂದು ಬರುತ್ತೆ ಸರ್. That guy also, sir, he started some 4,000 followers idru. Today I can see he's got some 4 lakh, 5 lakh easily outogidare. Nothing, every day he sits 9:30, I eat some sandwich, I eat this. He's just using his ASMR mic. He's not even talking. And he's like the first way. ಬೇಸಿಕ್ಲಿ ನನ್ನ ಮೈಂಡಲ್ಲಿ ಅವ್ನು ತಿನ್ನೋದನ್ನು ನೋಡ್ತಿದ್ರೆ ನನಗೆ ಮೈ ಮೌತ್ ವಿಲ್ ಬಿ ವಾಟರಿಂಗ್ ಆ್ಯಕ್ಚುಲಿ. ಪ್ರಾಬ್ಲಿ ಆಲ್ಗರಿದಮ್ ಅದು ನನಗೆ ಈಗಲೂ ಗೊತ್ತಾಗುತ್ತೆ, ಲೈಕ್ ಆಲ್ಗರಿದಮ್ ನಾನು ಯಾವ್ದು ನೋಡ್ತಿರ್ತೀನೋ ಅದೇ ಬರ್ತಿರುತ್ತೆ, ಅದೇ ಸೆಟ್ಟಾಗಿ ಹೋಗೋವಂಥದ್ದು ಇರುತ್ತೆ ಅಂತ. ಸೊ ಬಟ್ ದ ಹೋಲ್ ಪಾಯಿಂಟ್ ಈಸ್ ಇವನ್ ಟು ಪುಟ್ ದಟ್ ಎಫರ್ಟ್ ಟು ಡೂ ಇಟ್ ಆ್ಯಂಡ್ ಮೇಕ್ ಇಟ್ ವರ್ಕ್ ಆ್ಯಂಡ್ ಕನ್ವರ್ಷನ್ ಇರ್ತಲ್ಲ, ಇಟ್ ಈಸ್ ಅ ವೆರಿ ಲಾಂಗ್ ಪ್ರಾಸೆಸ್. ವೆರಿ ಲಾಂಗ್. ಅದು ಮಾಸ್ಟರ್ ಮಾಡಿ ಅರ್ಥ ಮಾಡ್ಕೊಂಡು ಮಾಡ್ಕೋಬೇಕು. ಆ್ಯಂಡ್ ಇನ್ನೊಂದು ಈವನ್ ಕಮಿಂಗ್ ಬ್ಯಾಕ್ ಟು ದಟ್ ಫೋಟೋಗ್ರಫಿ ಟಾಪಿಕ್, ಅದರಲ್ಲೂ ಎಷ್ಟೊಂದು ಜನ ಫೋಟೋಗ್ರಾಫರ್ಸು ದೇ ವಾಂಟ್ ಟು ಗ್ರೋ ಆನ್ ಇನ್ಸ್ಟಾಗ್ರಾಮ್. ಆಗೋದಿಲ್ಲ. ಒಂದು ಕ್ವಾಲಿಟಿ ಆಫ್ ವರ್ಕ್ ಇರೋದಿಲ್ಲ, ಕನ್ಸಿಸ್ಟೆನ್ಸಿ ಇಲ್ಲ, ಕ್ವಾಲಿಟಿ ಆಫ್ ವರ್ಕ್ ಇಲ್ಲ. ಮತ್ತು ಇನ್ನೊಂದು ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್ ವಾಟ್ ಯು ಆಸ್ಟ್ ಅಲ್ಲ, ಸೇಯಿಂಗ್ ಈಗ ಶಿಫ್ಟ್ ಆಗಬೇಕು, ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಆಗಬೇಕು ಅಂದರೆ ಏನು ಅಂತ. ಸೊ ಅಲ್ಲಿ ಹೇಳ್ದಂಗೆ ಒಂದು ಸಬ್ಜೆಕ್ಟ್ಸ್ ಅರ್ಥ ಮಾಡ್ಕೋಬೇಕು, ಕ್ಯಾಮ್ರಾ ಸೆಟ್ಟಿಂಗ್ಸ್ ಅರ್ಥ ಮಾಡ್ಕೋಬೇಕು, ಕ್ಯಾಮ್ರಾ ಬಗ್ಗೆ ಯಾವ ಕ್ಯಾಮ್ರಾ ತೊಗೋಬೇಕು, ದ್ಯಾಟ್ ಆಲ್ಸೋ ಕಮ್ಸ್ ಇನ್ ಟು ಪಿಕ್ಚರ್. ಪ್ಲಸ್ ಇದೆಲ್ಲ ಆದಮೇಲೆ ಒನ್ ಆಫ್ ದ ಬೇಸಿಕ್ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟು ನಮ್ಮ ಇಂಡಿಯಾನಲ್ಲಿ ಮೆಜಾರಿಟಿ ದೆ ಮಿಸ್ ದ್ಯಾಟ್ ಈಸ್ ಅಂಡರ್ಸ್ಟ್ಯಾಂಡಿಂಗ್ ಪೋಸ್ಟ್ ಪ್ರೊಸೆಸಿಂಗ್. ಸೊ ಈಗ ಒಂದು ಒಳ್ಳೆ ಫೋಟೋ ನೀವು ಕ್ಲಿಕ್ ಮಾಡಿರ್ತೀರ, ಬಟ್ ಅದನ್ನು ಕರೆಕ್ಟಾಗಿ ಪ್ರಾಸೆಸ್ ಮಾಡಿ ಪ್ರೆಸೆಂಟ್ ಮಾಡಲಿಲ್ಲ ಅಂತಂದರೆ ಇಟ್ ವಿಲ್ ಫಾಲ್ ಆಫ್, ರೀಚ್ ಆಗೋದಿಲ್ಲ. ಆ್ಯಂಡ್ ನಾನು ಕಂಡಿರೋ ಪ್ರಕಾರ ಇಂಡಿಯಾದಲ್ಲಿ ಮೆಜಾರಿಟಿ ಪೋಸ್ಟ್ ಪ್ರೊಸೆಸಿಂಗ್ ಹೆದರ್ತಾರೆ ಮಾಡೋಕ್ಕೆ. ಒಂದು ರಾ ಶೂಟ್ ಮಾಡೋದಿಲ್ಲ. ಫಸ್ಟ್ ರಾ ಅಂತಂದ್ಬಿಟ್ರೆ ಅಯ್ಯೋ ರಾ ಪ್ರಾಸೆಸ್ ಮಾಡೋಕ್ಕೆ ಫೋಟೋಶಾಪೇ ಬೇಕು, ಅದನ್ನ ಯೂಸ್ ಮಾಡೋದು ಲೈಟ್ ರೂಮು, ಅದು 5 ವರ್ಷ ಬೇಕು, ಅದು ಅರ್ಥ ಮಾಡ್ಕೊಳಕ್ಕಾಗೋದಿಲ್ಲ. ಸಿಂಪಲಾಗಿ JPEG ಹೊಡೆದ್ಬಿಡ್ತೀನಿ, ಪೋಸ್ಟ್ ಮಾಡಿಬಿಡ್ತೀನಿ, ಆಯಿತು. ಪ್ರಾಸೆಸ್ ಮಾಡೋಕ್ಕೆ ರೆಡಿ ಇರೋದಿಲ್ಲ, ಬಿಕಾಸ್ ದೇ ಆರ್ ನಾಟ್ ರೆಡಿ ಟು ಪುಟ್ ದಟ್ ಎಕ್ಸ್ಟ್ರಾ ಎಫರ್ಟ್. ಸೊ ಒಂಥರ ನಮ್ಮ ಕಾನ್ಸೆಪ್ಟ್ ಸುಮಾರು ಜನ ದೇ ವಾಂಟ್ ದಟ್ ಶಾರ್ಟ್ ಕಟ್ ಟು ಸಕ್ಸಸ್, ಒಂಥರ ಫಾಸ್ಟ್ ಫುಡ್ ಥರ ಇಮಿಡಿಯೇಟ್ಲಿ ಹಿಂಗೆ ಆಗ್ಬಿಡ್ಬೇಕು ನನಗೆ. ಓಕೆ, ಬಟ್ ಅದು ವರ್ಕ್ ಆಗೋದಿಲ್ಲ. ಇನ್ಫ್ಯಾಕ್ಟ್ ಐ ರಿಮೆಂಬರ್ ಒಂದ್ಸಲ ನಾನು ವರ್ಕ್ಶಾಪ್ ಹೋಗಿದ್ದೆ, ನಾನು ದಿಕಾಲ ಇದರಲ್ಲಿದ್ದೆ ನಾನು ಕಾರ್ಬೆಟಲ್ಲಿ ಆ್ಯಸ್ ಅ ಪಾರ್ಟ್ ಆಫ್ ಮೈ ವರ್ಕ್ಶಾಪಲ್ಲಿ. ಸೊ ಐ ಟೇಕ್ ಲೈಕ್ 4 days 5 days ಐ ಟೇಕ್ ಫಾರ್ ಪ್ರಾಪರ್ ವರ್ಕ್ಶಾಪ್ ಹೇಳ್ಕೊಟ್ಟು, ಆ್ಯಂಡ್ ಇನ್ ದಟ್ 4-5 days ಐ ಕ್ಯಾನ್ ಗ್ಯಾರಂಟಿ ಇಂಪ್ರೂವ್ಮೆಂಟ್. ಯಾರು ಬರ್ತಾರೋ ಕರೆಕ್ಟಾಗಿ ಹೇಳ್ಕೊಟ್ರೆ ನಾನು ಪರ್ಸ್ನಲಿ ಐ ಹ್ಯಾವ್ ಸೀನ್ ಸೋ ಮಚ್ ಆಫ್ ಇಂಪ್ರೂವ್ಮೆಂಟ್ ಇನ್ ಮೈ ಸ್ಟೂಡೆಂಟ್ಸ್ ಇನ್ ಜಸ್ಟ್ ದೋಸ್ 4 days. ಓಕೆ, ಸೊ ಅಲ್ಲಿ ಒಬ್ಬನು ಬಂದಿದ್ದ, ಅವ್ನು ಸರ್ ಐ ಜಸ್ಟ್ ನೀಡ್ half an hour ಆಫ್ ಯುವರ್ ಟೈಮ್ ಅಂದ. ಹೇಳಿದೆ ವರ್ಕ್ಶಾಪಲ್ಲಿ 5 ನಿಮಿಷನೂ ನನ್ನ ಪರ್ಸನಲ್ ಟೈಮ್ ನನಗೆ ಸಿಗೋದಿಲ್ಲ, ಬಿಕಾಸ್ ಆಲ್ವೇಸ್ ಬ್ಯುಸಿ ವಿತ್ ದ ಪಾರ್ಟಿಸಿಪೆಂಟ್ಸು ಹೇಳ್ಕೊಡೋದು. ನನಗೆ ಮ್ಯಾಕ್ಸಿಮಮ್ ಐ ನೀಡ್ 20 minutes ಫಾರ್ ಮೈ ಪವರ್ ನ್ಯಾಪ್. ಒಂದು ಮಧ್ಯಾಹ್ನ ಬಂದಾದಮೇಲೆ ಐ ನೀಡ್ ಮೈ 20 minutes ಪವರ್ ನ್ಯಾಪು, ದಟ್ ಗಿವ್ಸ್ ದ ಎನರ್ಜಿ ಫಾರ್ ದ ರೆಸ್ಟ್ ಆಫ್ ದ ಡೇ. ಅಷ್ಟು ಬೇಕು ನನಗೆ. ಅದು ಬಿಟ್ಟರೆ half an hour ಅಲ್ಲ ಸರ್, half an hour ಕೊಟ್ಬಿಟ್ಟು ನಾನು ಎಲ್ಲ ಕಲ್ತ್ಬಿಡ್ತೀನಿ ನಿಮ್ಮ ಹತ್ರ. ಶಾಬಾಷ್. 30 ವರ್ಷ ತೊಗೊಂಡು ನಾನು ಇನ್ನೂ ಫುಲ್ ಕಲ್ತಿಲ್ಲ, ಕಲಿತಾನೆ. ಹಾಫ್ ಆನ್ ಅವರಲ್ಲಿ ನಾನು 30 ವರ್ಷ ಎಕ್ಸ್ಪೀರಿಯನ್ಸ್ ಕಲ್ತ್ಬಿಡ್ತೀನಿ ಅಂತ ಹೇಳ್ತೀಯಲ್ಲ ನೀನು. ಸೊ ದ್ಯಾಟ್ ಈಸ್ ವಾಟ್ ದೇ ಎಕ್ಸ್ಪೆಕ್ಟ್. ಸರ್ ಅರ್ಧ ಗಂಟೆ ಟೈಮ್ ಕೊಟ್ಬಿಡಿ, ನಾನು ಎಲ್ಲ ಅರ್ಥ ಮಾಡ್ಕೊಂಬಿಡ್ತೀನಿ ನಾನು. ಸೊ ಅದು ವರ್ಕ್ ಆಗಲ್ಲ ಮಯೂರ್, ಆ್ಯಂಡ್ ಪೀಪಲ್ ಡೋಂಟ್ ಅಂಡರ್ಸ್ಟ್ಯಾಂಡ್ ದಟ್. ಅದು ಯಾವುದೇ ಕೆಲಸ ಆಗಲಿ, ಈ ನಮ್ಮ ಸಂಗೀತ ಗುರುಗಳು ಹೇಳೋರು, ಕರ್ಕೊಂಡು ಹೋಗ್ಬೇಕಾರೆ ಮಗುನ, ನನ್ನ ಮಗು ನೆಕ್ಸ್ಟ್ ಮಂತ್ ಒಂದು ಸಿಂಗಿಂಗ್ ರಿಯಾಲಿಟಿ ಶೋ ಇದೆ, ಅಲ್ಲಿ ಹೋಗ್ಬಿಟ್ಟು ಇದು ಒಂದು ಒಳ್ಳೆ ಇದು ಏನಂತೀರ ಒಂದು ದೇವ್ರ ನಾಮ ಹಾಡಬೇಕು ಅನ್ನೋ. ಅಂದರೆ ನೀನು ಸಾಪಾಸ ಸರಳೆ ವರ್ಷ ಹೇಳ್ಕೊಟ್ಟೋದಕ್ಕೂ ಎಷ್ಟೋ ವರ್ಷ ಬೇಕಾಗತ್ತೆ. ಡೈರೆಕ್ಟಾಗಿ ರಿಯಾಲಿಟಿ ಶೋ ಕರ್ಕೊಂಡು, ಸೇಮ್ ಅಪ್ಲೈಸ್ ಟು ಹಿಯರ್ ಅಷ್ಟೇ ಸರ್. ಅಷ್ಟೇ, ಇಷ್ಟರಲ್ಲಿ ಆಗ್ಬಿಡ್ಬೇಕು ನನಗೆ ಅಂತ. ಅದು ವರ್ಕ್ ಆಗೋದಿಲ್ಲ. ದಟ್ ಈಸ್ ಸಮಥಿಂಗ್ ವಿಚ್ ಕರೆಂಟ್ ಜನ್ರೇಷನ್ ದೇ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಅದು ದೇರ್ ಇಸ್ ನೋ ಶಾರ್ಟ್ ಕಟ್ ಟು ಸಕ್ಸಸ್. ಅಬ್ಸಲ್ಯೂಟ್. ಸಮ್ ಬೇಸಿಕ್ ಆಸ್ಪೆಕ್ಟ್ಸ್ ಇದೆ. ಸೊ ಒಂದು ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಆಗಬೇಕು ಅಂತಂದರೆ ವೈಲ್ಡ್ ಲೈಫ್ ಬಗ್ಗೆ ಅರ್ಥ ಮಾಡ್ಕೋಬೇಕು. ಸೊ ವಾಟ್ ವಿ ಕಾಲ್ ಆಸ್ ಎನಿಮಲ್ ಬಿಹೇವಿಯರಲ್ ಆಸ್ಪೆಕ್ಟು. ನಾನು ಯಾವುದೇ ಕಾಡಿಗೆ ಹೋದ್ರೂ ನಾನು ಐ ಹೈಯರ್ ದ ಬೆಸ್ಟ್ ಡ್ರೈವರ್ ಆ್ಯಂಡ್ ದ ಗೈಡ್. ಸೊ ಕಾಡುಗಳ ಬಗ್ಗೆ, ಪ್ರಾಣಿಗಳ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರೋರು. ಸೊ ಅವ್ನು ಮುಂದೆ ಬಂದು ಒಂದು ಹಾವು ನಿಂತ್ಕೊಂತು, ಜುಪ್ ಅಂತ ಹಿಂಗೆ ತಲೆ ಎತ್ತದ. ಸೊ ಅವನು ಲೈಕ್ ಸೊ ಕಾರ್ ಹತ್ತಿರ ಬಂದು ಎತ್ತಿದ್ದು, ಅವ್ನು ಕಾಲು ಹಿಂಗೆ ಮೂವ್ ಮಾಡ್ಕೊಂಡು ಸೈಡಿಗೆ ಹೋದ. ಅವನಲ್ಲಿ ಕೂಗ್ದ, ಮೂವ್ ಮಾಡಬೇಡ, ಸುಮ್ಮನೆ ನಿಂತ್ಕೋ, ಒಂಚೂರು ಮೂವ್ಮೆಂಟ್ ಬೇಡ, ಅದು ವಾಪಸ್ ತಲೆ ಕೆಳಗಡೆ ಮಾಡಿ ಹೊರಟೋಗುತ್ತದು ಅಂತ. ಹಿಸ್ಟಾರಿಕಲಿ ನಾನು ನೋಡಿರೋ ಹಾಗೆ ಜಾನ್ಫೆಬ್ ಇಸ್ ದ ಬೆಸ್ಟ್. ಜಾನ್ಫೆಬ್ ಇಸ್ ದ ಬೆಸ್ಟ್ ಸೈಟಿಂಗ್ಸ್ ಹಿಸ್ಟಾರಿಕಲಿ. ದೀಸ್ ಮಂತ್ಸ್ ಹ್ಯಾವ್ ಬಿನ್ ದ ಬೆಸ್ಟ್ ಜಾನ್ವರಿ. ಬಟ್ ಒಳ್ಳೆ ಸೈಟಿಂಗಿಗೆ ಜನರಲಿ ಎನಿ ಪಾರ್ಕ್ ಸಮ್ಮರ್ಸ್ ಆರ್ ದ ಬೆಸ್ಟ್. ಯಾಕಂದ್ರೆ ಸಮ್ಮರ್ಸಲ್ಲಿ ಟೈಗರ್ಸ್ ಆಗಲಿ ಸೈಟಿಂಗ್ ಆಗಬೇಕು ಅಂತ ಅಂದರೆ ದೇ ಜನರಲಿ ಕಮ್ ಟುವರ್ಡ್ಸ್ ದ ವಾಟರ್ ಬಾಡೀಸ್.